ಇದೀಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸುವ ಸಮಯ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಾನ್ನಿಧ್ಯ ವಹಿಸಿರುವ ಮಹಾಲಿಂಗ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶರಣೆ ಶ್ರೀಮತಿ ಎಚ್.ಎಸ್. ಲಕ್ಷ್ಮೀ ಶಿವಲಿಂಗ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಎಂ.ಎಸ್. ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ಶ್ರೀ ರವೀಂದ್ರ ಸೊರಗಾವಿ, ಖ್ಯಾತ ಹಿನ್ನೆಲೆ ಗಾಯಕರು, ಬೆಂಗಳೂರು, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ಶರಣೆ ಶ್ರೀಮತಿ ಮಂಜುಳಾ, ಸಮೃದ್ಧಿ ಸಂಗೀತ ಶಾಲೆ, ಗೋವಿಂದರಾಜನಗರ, ಬೆಂಗಳೂರು, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ಜಾನಪದ ವಿದ್ವಾಂಸರು ಡಾಕ್ಟರ್ ಅಪ್ಪುಗೆರೆ ತಿಮ್ಮರಾಜು, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ಅಧ್ಯಕ್ಷರು, ಆಶ್ರಯ ಗ್ರೂಪ್ ಆಫ್ ಪಿಜಿಸ್ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ಶರಣ ಶ್ರೀ ಡಿ.ಟಿ. ಅರುಣ್ ಕುಮಾರ್, ಇವರನ್ನು ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ವಚನ ಗಾಯನ ಕಲಾವತಿ ಮತ್ತು ತಂಡದವರಿಂದ ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇವಾಗ ಬಸವನ ವಚನ. ಕಾಯವಿಕಾರ ಕಾಡುವುದಯ್ಯ, ಕಾಯವಿಕಾರ ಕಾಡುವುದಯ್ಯ, ಮನೋವಿಕಾರ ಕೂಡುವುದಯ್ಯ, ಮನೋವಿಕಾರ ಕೂಡುವುದಯ್ಯ, ಕಾಯವಿಕಾರ ಕಾಡುವುದಯ್ಯ, ಕಾಡುವುದಯ್ಯ, ಇಂದ್ರಿಯ ವಿಕಾರ ಸುಳಿಯುವುದಯ್ಯ, ಇಂದ್ರಿಯ ವಿಕಾರ ಸುಳಿಯುವುದಯ್ಯ, ಸುಳಿವಿನೊಳಗೆ ಸುಳಿಯುತ್ತಾ ಇದ್ದೇನೆ, ಸುಳಿವಿನೊಳಗೆ ಸುಳಿಯುತ್ತಾ ಇದ್ದೇನೆ, ಸಿಲುಕಿಸದಿರಯ್ಯ, 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 ಕಾಯವಿಕಾರ ಕಾಡುವುದಯ್ಯ, ಕಾಯವಿಕಾರ ಕಾಡುವುದಯ್ಯ, ಅನ್ಯ ಚಿತ್ತ ಬಿಡಿಸದಿರಯ್ಯ, ಅನ್ಯ ಚಿತ್ತ ಬಿಡಿಸದಿರಯ್ಯ, ನಿಮ್ಮ ಚಿತ್ತ ಬಿಡಿಸಯ್ಯ, ನಿಮ್ಮ ಚಿತ್ತ ಬಿಡಿಸಯ್ಯ, ಕಾಯವಿಕಾರ ಕಾಡುವುದಯ್ಯ, ಕಾಯವಿಕಾರ ಕಾಡುವುದಯ್ಯ, ಅನುಭವ ಸುಖ ಸದಾಯ ಶರಣರಲ್ಲಿ, ಅನುಭವ ಸುಖ ಸದಾಯ ಶರಣರಲ್ಲಿ, ಕೂಡಲ ಸಂಗಮ ದೇವ
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ರಾಣಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಲಿತ ವಚನಗಳನ್ನು ಓದುತ್ತೇನೆ. ಇವನಾರವ ಎಂದೆನಿಸಿದರಿಲ್ಲ, ಇವನಮ್ಮವ ಇವನಮ್ಮವ ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗಳೆನಿಸಯ್ಯ. ಧನ್ಯವಾದಗಳು. ಅತ್ಯುತ್ತಮವಾಗಿ ವಚನವನ್ನು ಹೇಳಿದ ಕುಮಾರಿ ಸಾಕಿ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಕಲಾವತಿ ಮತ್ತು ತಂಡದವರಿಂದ ಮತ್ತೊಂದು ವಚನ. ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲಿದ್ದಾರೆ ಶರಣ ಶ್ರೀ ವಿ.ಟಿ. ಅರುಣ್ಕುಮಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿತ್ಯ ಸ್ಮರಣೆಯಲ್ಲಿ ಬಸವಾದಿ ಶರಣರನ್ನ ಸ್ಮರಿಸುತ್ತಾ 94ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಾ. 94 ತಿಂಗಳು ನಿರಂತರವಾಗಿ ಕಳೆದ 8 ವರ್ಷಗಳಿಂದ ವಿಜಯನಗರ ಭಾಗದಲ್ಲಿ ಬೆಂಗಳೂರಿನ ಎಲ್ಲ ಭಾಗದ ಶರಣರನ್ನು ಆಕರ್ಷಿಸುವಂತಹ ಯಾವುದಾದ್ರೂ ಕಾರ್ಯಕ್ರಮ ನಡೀತಿದ್ರೆ ಅದು ಇದು ಶರಣ ಸಂಗಮ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಉನ್ನತವಾದಂತಹ ಅವಕಾಶ ಸಿಕ್ಕಿದ್ದು ಹಾಗೂ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಉದ್ಘಾಟನೆಯ ನಂತರ ಐತಿಹಾಸಿಕವಾಗಿ ನಮ್ಮ ಭಾಗದಲ್ಲಿ ಇಡೀ ರಾಜ್ಯವೇ ಒಂದು ಗುರುತಾಗಿ ನೋಡುವಂತಹ ಒಂದು ಕಾರ್ಯಕ್ರಮ ಬಸವೋತ್ಸವ ಅನ್ನುವಂತಹ ಕಾರ್ಯಕ್ರಮ ಇದೇ ತಿಂಗಳು 14, 15, 16 ಬಹಳ ಯಶಸ್ವಿಯಾಗಿ ನಡೆದಿದೆ. ಆ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಅಥಣಿ ಯೋಗೇಂದ್ರ ಶ್ರೀಗಳ ಜಯಂತ್ಯೋತ್ಸವ ಹಾಗೂ ಬಸವೋತ್ಸವ ಕಾರ್ಯಕ್ರಮ ರಾಜ್ಯದ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಶ್ಲಾಘನೀಯವಾಗಿ ತಮ್ಮ ತುಂಬು ಹೃದಯದಿಂದ ವಿಜಯನಗರ ಭಾಗದಲ್ಲಿ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಇದೆ, ದಕ್ಷಿಣ ಮಠದ ಸ್ವಾಮೀಜಿ ಅಥಣಿಯ ಸ್ವಾಮೀಜಿ ಅವರು ಒಂದುಗೂಡಿ ಒಂದು ಮಹತ್ತರ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿ ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ಅದೇ ರೀತಿಯಾಗಿ ಕಾಗಿನೆಲೆ ಶ್ರೀಗಳು ಸೇರಿದಂತೆ ಮಡಿವಾಳ ಮಾಚಿದೇವರು ಕೂಡ, ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ, ಗೋವಿಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಕೂಡ 1 ವಾರಗಳ ಕಾಲ ನಿರಂತರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದಾರೆ. ಸುಮಾರು 25 ಜನ ಮಠಾಧೀಶರು ನಮ್ಮ ಕಾರ್ಯಕ್ರಮಕ್ಕೆ 1 ತಿಂಗಳ ಕಾಲ ಬೆಂಗಳೂರಿನಲ್ಲಿ ವಾಸ ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರ ಪಾದಾರಗಳಿಗೆ ಮೊದಲು ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿದ್ದೀವಿ. ಇದರೆಲ್ಲ ಯಶಸ್ಸು ತಮಗೆ ಸಲ್ಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ 94ನೇ ತಿಂಗಳ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಬಸವೋತ್ಸವ ಕಾರ್ಯಕ್ರಮ 2 ತಿಂಗಳಿಂದ ಪೂರ್ವಭಾವಿ ಸಭೆ ನಮ್ಮದು ಇಲ್ಲೇ ನಡೆದಂತ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಮಠದ ಶ್ರೀಗಳು ಒಂದು ಮಾತು ಹೇಳಿದ್ರು. ವಿಜಯನಗರ, ಬಸವೇಶ್ವರ ನಗರ, ಈ ಕಡೆ ನಮ್ಮ ರಾಜಾಜಿನಗರ, ಯಲಹಂಕ, ರಾಜರಾಜೇಶ್ವರಿ ನಗರ ಭಾಗದಲ್ಲಿ ಬಸವಾಭಿಮಾನಿಗಳು ಬಹಳ ಜನ ಇದ್ದಾರೆ. ಎಲ್ಲ ಸಮುದಾಯದವರು ದಯಮಾಡಿ ಯಾರು ನಿಶ್ಶಬ್ದವಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಬಂದಿರತಕ್ಕಂಥ ಶರಣ ನಮ್ಮ ಕಾರ್ಯಕರ್ತರು ದಯಮಾಡಿ ಅವರಿಗೆ ಆಸನ ವ್ಯವಸ್ಥೆ ಮಾಡಿಕೊಡಿ. ಅದೇ ರೀತಿ ಎಲ್ಲ ಭಾಗಕ್ಕೂ ಕೂಡ ಕಾರ್ಯಕ್ರಮದ ಒಂದು ಒಳ್ಳೆಯ ಉದ್ದೇಶ ಬಸವೋತ್ಸವ ಅನ್ನುವಂಥದ್ದು. ಅದಕ್ಕೆ ಕುರುಹಾಗಿ ನಾವು ಏನಾದ್ರೂ ಒಂದನ್ನು ಸಲ್ಲಿಸಬೇಕು. ಯಾಕಂದ್ರೆ ವಚನ ತಾಂಬೂಲ ನೋಡಿದ್ದೇವೆ, ಗಾಯನ ತಾಂಬೂಲ ನೋಡಿದ್ದೇವೆ, ನಾವು ವಸ್ತ್ರ ತಾಂಬೂಲ ನೋಡಿದ್ದೇವೆ. ಅದೇ ರೀತಿಯಾಗಿ ವಿಭೂತಿ ತಾಂಬೂಲವನ್ನು ಕೊಟ್ಟು ಆಹ್ವಾನ ಪತ್ರಿಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪವಾಗಿತ್ತು. ಆದ್ರೆ ಅಧಿಕ ಒತ್ತಡ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ಭಾಗ ರಾಜ್ಯಾದ್ಯಂತ ಅಥಣಿ, ಬೆಳಗಾಂ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಮತ್ತೆ ತುಮಕೂರು, ಮತ್ತೆ ಮೈಸೂರು ಈ ಭಾಗದಿಂದ ಜನಗಳನ್ನ ಕರೀತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಮಾತ್ರ ನಾವು ಎಲ್ಲರನ್ನೂ ತಲುಪಿಸಲಿಕ್ಕೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅವತ್ತು ನಮಗೆ ಏನು ಶಿವಯೋಗಿ ಮಂದಿರದಿಂದ ಬಂದಿರತಕ್ಕಂಥ ಬಸವಗಳು ನಮ್ಮ ಸಂಘಟನೆ
ಸಹಕಾರ ಮಾಡಿರ್ತಕ್ಕಂಥ 28 ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಅವರಿಗೆಲ್ಲ ಒಂದೊಂದು ಸಂಘಕ್ಕೆ ಸುಮಾರು 50 ವಿಭೂತಿಗಳನ್ನು ಕೊಟ್ಟು ಅವ್ರ ಕಾರ್ಯಕರ್ತರಿಗೆ ತಲುಪಿಸಿ ಅನ್ನುವಂಥದ್ದಾಗಿತ್ತು. ಅದೇ ರೀತಿ ಪೂಜೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು 7ನೇ ತಾರೀಕು ಕಾರ್ಯಕ್ರಮ ಮಾಡ್ತೀವಿ. ತರುವಾಯ ನಮ್ಮ ಕಾರ್ಯಕ್ರಮದ ನಂತರ ಬರ್ತಕ್ಕಂಥ ಡಿಸೆಂಬರ್ ತಿಂಗಳ ಕಾರ್ಯಕ್ರಮಕ್ಕೆ ಒಂದು ಬಸವಣ್ಣವರು ಒಂದು ಶಿವಯೋಗಿಗಳು ಇರ್ತಕ್ಕಂಥ ಒಂದು ಫೋಟೋ ಹಾಗೂ ಒಂದು ಭಸ್ಮವನ್ನು ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಕ್ಕಂಥದ್ದನ್ನ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನು ನಮಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಒಂದು ವಿಷಯದ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥದ್ದು ನಡೀತಾ ಇರುತ್ತೆ. ನಮ್ಮ ಅಪ್ಪುಲಿಯ ತಿಮ್ಮರಾಜ್ ಅವರು ಪ್ರತಿ ಸಾರಿನೂ ಒಂದು ವಿಷಯ ಕೊಡ್ತಾ ಇದ್ರು. ಕಳೆದ ಬಸವೋತ್ಸವ ಕಾರ್ಯಕ್ರಮ ಆದ ನಂತರ ನಾವು ಒಂದು ಸಂಪರ್ಕ ಮಾಡಕ್ ಆಗ್ಲಿಲ್ಲ. ಆದ್ರೆ ವಿಭೂತಿ ಪ್ರತಿಯೊಬ್ಬರಿಗೂ ಮುಟ್ತಕ್ಕಂಥ ಸಂದರ್ಭದಲ್ಲಿ ಈ ವಿಭೂತಿಯನ್ನು ಎಲ್ಲ ಸಮುದಾಯದವರು ಯಾಕೆ ಧರಿಸ್ಕೊಡ್ಬೇಕು, ಈ ವಿಭೂತಿಯ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಪರಿಚಯ ಮಾಡಿಸ್ತೇನೆ. ನಾವು ಎಲ್ಲರೂ ವಿಭೂತಿ ಕೊಟ್ಟು ಬಂದ್ರೆ ಅದರ ಸಂಸ್ಕಾರ, ಅದನ್ನ ನಾವು ಧರಿಸ್ತಕ್ಕಂಥ ಪದ್ಧತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದು ನನ್ನ ಮನಸ್ಸಲ್ಲಿ ಚಿಂತನೆ ಬಂತು. ಆಗ ಇವತ್ತಿನ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದು ವಿಭೂತಿಯ ಮಹಿಮೆ ಅನ್ನುವಂಥ ಒಂದು ಶೀರ್ಷಿಕೆ ಕೊಟ್ಟು, ವೈಜ್ಞಾನಿಕವಾಗಿ ಕೂಡ ವಿಭೂತಿ ಧರಿಸೋದ್ರಿಂದ ನಮ್ಗೆ ಯಾವೆಲ್ಲ ಲಾಭಗಳಿದಾವೆ, ವಿಭೂತಿಯನ್ನೇ ನಾವು ಯಾಕೆ ಧರಿಸಬೇಕು, ಆ 3 ಎಳೆಯ ಭಸ್ಮ ಶಿವನಿಗೆ ಅಷ್ಟೇ ಅಲ್ಲ, ಮಠಾಧೀಶರುಗಳಿಗೆ ಸನ್ಯಾಸಿಗಳಿಗೆ ಅಷ್ಟೇ ಅಲ್ಲ, ಸಂಸಾರಿಗಳಿಗೂ ಕೂಡ ಮಕ್ಕಳಿಗೂ ಕೂಡ ಯಾವ ರೀತಿ ಭಸ್ಮದ ಛಾಯೆ ಅವರ ಒಂದು ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂತಹ ಚಿಂತನೆ ಮಾಡಿದಾಗ ನಮ್ಮ ಹಿರೇನಲ್ಲೂರಿನ ಬೆಂಗಳೂರಿನ ವಿದ್ಯಾನಗರದಲ್ಲಿ ವಾಸಿ ಆಗಿರ್ತಕ್ಕಂತಹ ರಾಮಯ್ಯ ಕಾಲೇಜಿನಲ್ಲಿ ತಾಂತ್ರಿಕ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವಂತಹ, ಸಂಗೀತದಲ್ಲಿ ಮಂಜುಳಾ ಗುರುರಾಜ್ ಅವರ ಶಿಷ್ಯೆಯಾಗಿ ಕಳೆದ 15 ವರ್ಷಗಳಿಂದ ಸಾಧನೆ ಮಾಡ್ತಕ್ಕಂತಹ, ಯಾವತ್ತೂ ಕೂಡ ಬಸವ ತತ್ವ ಒಂದೇ ಅಲ್ಲ, ಎಲ್ಲ ವಿಚಾರಧಾರೆಗಳನ್ನ ಕೊಟ್ರೆ ರೆಡ್ಡಿ ಮಲ್ಲಮ್ಮನ ವಿಚಾರಧಾರೆಗಳಿಂದ ಯಾವುದೇ ವಿಚಾರ ಕೊಟ್ರೆ 1 ವಾರ ಸಮಯ ಕೊಡ್ರಿ ಅಂತ ಸಂಶೋಧನೆ ಮಾಡೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಏನು ಡಾಟಾಗೆ ಕಲೆಕ್ಟ್ ಮಾಡಿಬಿಟ್ಟು ನಾನು ಅದಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದವರು ನಮ್ಮ HS ಲಕ್ಷ್ಮೀ. ಅವರಿಗೆ ಈ ಒಂದು ವಿಷಯ ಕೊಟ್ಟಾಗ ಅವರ ಒಂದು ಕೆಲಸದ ಒತ್ತಡ ಇದ್ರೂ ಕೂಡ ಇವತ್ತು ಆ ವಿಷಯನ ನಾನು ಮಂಡನೆ ಮಾಡೋದ್ರ ಜೊತೆಗೆ ವಿಭೂತಿಯ ಮಹಿಮೆನ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ. ಹಾಗೆ ಮತ್ತೋರ್ವ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಯಾವತ್ತೂ ಕೂಡ ಇಡೀ ರಾಜ್ಯದಲ್ಲೇ ಬರೀ ಹಿನ್ನೆಲೆ ಗಾಯಕರಲ್ಲ ಅವರು, ಇಡೀ ರಾಜ್ಯದಲ್ಲಿ ಚಲನಚಿತ್ರದಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಹಿನ್ನೆಲೆ ಗಾಯಕರು ಅಷ್ಟೇ ಅಲ್ಲ, ನಮ್ಮ ಗುರುಗಳಾಗಿರುವಂತಹ ತುಮಕೂರಿನ ಶಿವಕುಮಾರ ಮಹಾಸ್ವಾಮೀಜಿ ಅವರ ಬಗ್ಗೆ ವಿಶೇಷವಾದ ಧ್ವನಿ ಕೊಡೋದ್ರ ಜೊತೆಗೆ ಈ ರಾಜ್ಯವೇ ಮುಖ್ಯ ನೋಡುವಂತಹ ಗೀತೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ರವೀಂದ್ರ ಸರ್ ಕಳಿಸ್ತಾರೆ. ಯಾಕೆ ಹಾಡುಗಾರರಾಗಿ ಕಳಿಸ್ತಾರೆ, ಹಿನ್ನೆಲೆ ಗಾಯಕರಾಗಿ ಅವರನ್ನು ಕಳಿಸ್ತಾರೆ. ಅವರಿಗೆ ಈ ಒಂದು ಏನು ಶಿವಕುಮಾರ ಸ್ವಾಮೀಜಿ ಅವರ ನಿಜವಾದ ಆಶೀರ್ವಾದ ಅವರಿಗೆ ಆಗಿದೆ ಏನೋ ಗೊತ್ತಿಲ್ಲ. ಅವರ ಧ್ವನಿ ಕೇಳಿದಂತಹ ಪ್ರತಿಯೊಬ್ಬರು ಕೂಡ ಬರೀ ಭಕ್ತಿಯಲ್ಲಿ ಅಷ್ಟೇ ಅಲ್ಲ, ಅವರ ಕಂಠದಲ್ಲಿ ಎಲ್ಲರೂ ಮಗ್ನರಾಗಿ ತಮ್ಮನ್ನು ತಾವು ಯಾವತ್ತೂ ಕೂಡ ನೆನಪು ಮಾಡಿಕೊಳ್ತಕ್ಕಂಥ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ಸ್ವರ್ಭಾವಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಇವತ್ತು ವಹಿಸಿಕೊಳ್ತಕ್ಕಂತಹ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಕಂಚಿಕಲ್ ಮಠ ಬಂಡೆ ಮಠದವರು ಮಾಗಡಿ ಸ್ವಾಮೀಜಿ ಆಗಮಿಸಿದ್ದಾರೆ. ನಮ್ಮನ್ನೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜೆಯನ್ನು ವೇದಿಕೆಗೆ ಆಹ್ವಾನಿಸಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು ಬಂಡೆ ಮಠದ ಪರಮ ಪೂಜ್ಯರು ಮಹಾಲಿಂಗ ಮಹಾಸ್ವಾಮಿಗಳನ್ನ ಕಳೆದ ಬಸವೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನಮ್ಮ ಕೈಲಾಶು ಮತ್ತೆ ನಾವು ನಮ್ಮ ಸ್ವಾಮೀಜಿಗಳು ಕರ್ಮಸತ್ವರೆಲ್ಲ ಹೋದಂತ ಸಂದರ್ಭದಲ್ಲಿ ಪೂಜ್ಯರ ಏನು ಆ ಮಠದ ಒಂದು ಸಂಪೂರ್ಣವಾದಂತಹ ವಿವರ ಕೇಳಿದಾಗ ನಾವು ಇಷ್ಟು ಹತ್ರ ನಮ್ಮ ಗುರುಗಳನ್ನ ಇಟ್ಕೊಂಡು ದೂರಗಳಿಂದ ಸ್ವಾಮೀಜಿಗಳಿಗೂ ತ್ರಾಸು, ನಮಗೂ ತ್ರಾಸು, ನಮ್ಮ ಪರಮ ಪೂಜ್ಯರಿಗೆ ನಾವು ಭಿನ್ನ ಮಾಡ್ಕೊಂಡ್ವಿ ಬುದ್ಧಿ. ನಮ್ಮ ಕಾರ್ಯಕ್ರಮಕ್ಕೆ ಬಸವಕ್ಕೆ ಶರಣ ಸಂಗಮ ಕಾರ್ಯಕ್ರಮಕ್ಕೆ ನಾವು ದಯಮಾಡಿ ಆಗಮಿಸಬೇಕು ಅಂತ ಅವ್ರ ಮನಸ್ಸೋ ಎಷ್ಟೇ ಒತ್ತಡಗಳಿಂದ ಬಂದಿದ್ದಾರೆ. ಪಾಂಚರ ಪೂಜೆ ಒಂದು ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನ ತೋರಿಸ್ತಾರೆ. ಇನ್ನು ಕಳೆದ ನಮ್ಮ
ಬಸವೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ 14ನೇ ತಾರೀಕು ಸುಮಾರು 100 ಜನ ಶಿಷ್ಯರನ್ನು ಸಂಗೀತ ಪಾಠಶಾಲೆಯ ಜೊತೆ ಸುಮಾರು 1 ತಿಂಗಳು ಅಭ್ಯಾಸ ಮಾಡಿ ವಚನ ಗಾಯನದ ವಿಶೇಷತೆಯನ್ನು ತಿಳ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಉತ್ತಮವಾದಂತಹ ಸೇವೆ ಸಲ್ಲಿಸಿದವರು ಯಾರು ಅಂದ್ರೆ ನಮ್ಮ ಮಂಜುಳಾ ಅವರು, ಸಮೃದ್ಧಿ ಶಾಲೆಯ ಮುಖ್ಯಸ್ಥರು. ಅವರು ಕೂಡ ಕಾರ್ಯಕ್ರಮದಲ್ಲಿ ಗಾಯನ ಮಾಡ್ಲಿಕ್ಕೆ ಅಷ್ಟೇ ಬರ್ತಿದ್ರು. ನಾವು ಒಂದು ಚಿಂತನೆ ಮಾಡಿದ್ವಿ, ಗಾಯಕರಾಗಿ ಯಾಕೆ ನೋಡ್ಬೇಕು, ಅವ್ರನ್ನ ಅತಿಥಿಗಳಾಗಿ ಯಾಕೆ ನೋಡಬಾರ್ದು ಅಂತ ನಾವು ಇವತ್ತು ಕಾರ್ಯಕ್ರಮಕ್ಕೆ ಅವ್ರನ್ನ ಅತಿಥಿಗಳಾಗಿ ಕರೆಸಿದ್ವಿ. ಅವರಿಗೆ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರೀ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಲ್ಲ, ಕಾರ್ಯಕ್ರಮದ ತಪ್ಪು ನೆಪ್ಪುಗಳನ್ನು ತಿದ್ದಿ ಹೇಳ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವತ್ತು ಹೇಳ್ತಿಲ್ಲ. ಅವ್ರಿಗೆ ಎಂತ ತಪ್ಪು ಮಾಡ್ತಾ ಇದೀಯಾ, ಕಾರ್ಯಕ್ರಮದಲ್ಲಿ ಸಮಯ ಜಾಸ್ತಿ ತಗೊಳ್ತೀಯಾ, ನೀನು ಮಾತಾಡೋದು ತಂದ್ಬಿಟ್ಟಿದ್ಯಾ, ನೀನು ಮೈಕ್ ಬಿಡೋದಿಲ್ಲ ಅಂತ ಹೇಳಿದಂತವ್ರು ಯಾರಾದ್ರೂ ಏಕೈಕ ವ್ಯಕ್ತಿ ನಮ್ಮ ಅಪ್ಪಗೆ ಇರ್ತಿಲ್ಲ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೀವಿ. ಇನ್ನು ಪ್ರತಿ ಸಾರಿ ಒಂದು ಫೋನ್ ಬರ್ತಾ ಇತ್ತು, ಏನು ಅಂದ್ರೆ ಅಣ್ಣ ಶರಣಾರ್ಥಿರಿ, ನಾನು ನಾಗರಭಾವಿಂದ ಮಾತಾಡ್ತಾ ಇದ್ದೀನಿ ಕಲಾವತಿ. ಇದೇ ಒಂದು ಆಕ್ಷೇಪವನ್ನು ನಮ್ಮನ್ನ ಕೇಳಿ ನನಗೊಂದು ಸಾರಿ ನೀವು ವಚನ ಗಾಯನ ಕೊಡ್ರಿ, ನಾವು ಜಾನಪದ ಕಲಾವಿದರಿದ್ದೀವಿ, ಆದ್ರೆ ವಚನ ಗಾಯನ ಆಡ್ಬೋದಾ? ಇದು ವೇದಿಕೆ ನಿಮ್ಮದೆ ನೋಡಿ. ಕೆಂಗೇರಿಯಿಂದ ಪ್ರತಿ ತಿಂಗಳು ಈಗ 5 ತಿಂಗಳಿಂದ ಕೇಳ್ಕೊಳ್ತಿದ್ರು, ಸರ ನಮಗೊಂದು ಕಾರ್ಯಕ್ರಮ ಕೊಡ್ರಿ, ನಾವು ಉತ್ತರ ಕರ್ನಾಟಕದವ್ರು, ನಾವು ಕೆಂಗೇರಿಯಲ್ಲಿ ವಾಸ ಮಾಡಿದ್ವಿ, ನಿಮ್ ಕಾರ್ಯಕ್ರಮ ಬಹಳ ಚಲೋ ಇತ್ತು, ಎಲ್ಲ ನಾಗರಭಾವಿ ಹೇಳ್ತಿದ್ರಿ, ನಾವ್ ಯಾಕೆ ನೀವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಿದ್ರಿ ಅಂತ ಕೇಳಿದ್ರು. ಇದಕ್ಕೆ ಒಳ್ಳೆಯ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಅವ್ರದೇ ಆಗಿರ್ತಕ್ಕಂಥ ಒಂದು ಸೇವೆ ಸಲ್ಲಿಸ್ತಾರೆ ಅಂದ್ರೆ ಕಲಾವತಿ ಅವರು ಮತ್ತು ತಂಡರು ಅದ್ಭುತವಾಗಿ ಇವತ್ತು ವಚನ ಗಾಯನವನ್ನು ವೈಯಕ್ತಿಕ ಹಿತಾಸಕ್ತಿಯಿಂದ ಬಂದು ಬಸವ ಸೇವೆ ಮಾಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳಿಗೆ ಇನ್ನು ಪ್ರತಿ ತಿಂಗಳು ದಾಸೋಹ ಸೇವೆ ನೀಡ್ತಕ್ಕಂಥದ್ದು, ನಾವು ಕೆಲಸದ ಒತ್ತಡ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಕಾಯಕದ ಒತ್ತಡ ಇದ್ದಂತ ಸಂದರ್ಭದಲ್ಲಿ ನಾವು ಇನ್ವಿಟೇಷನ್ ಮಾಡ್ತಕ್ಕಂಥವ್ರು ಕೂಡ ಹೋಗ್ಲಿಕ್ಕೆ ಸಮಯ ಆಗಲ್ಲ, ಒಂದು ಫೋನ್ ನಲ್ಲಿ ಹೇಳ್ಬಿಡ್ತಿದ್ವಿ. ಕೊನೆಗಾಗಿ ಏನಾಗ್ತಿತ್ತು ಅಂದ್ರೆ ಅರುಣ್ ಕುಮಾರ್ ಅವರು, ಅವ್ರ ದಂಪತಿಗಳು ಈ ರೀತಿ ಬರ್ತಿದ್ರು. ಆದ್ರೆ ಈ ಬಾರಿ ನಮ್ಮ ಏನು ಆಶ್ರಯ ಗ್ರೂಪ್ ನ ಅವರು ಕೂಡ ಮಾಲೀಕರಾಗಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಈ ವರ್ಷದಲ್ಲಿ 2ನೇ ಬಾರಿ ದಾಸೋಹ ಮಾಡೋದ್ರ ಜೊತೆಗೆ ನಂದು ಸೇವೆ ಕೂಡ ಇಲ್ಲಪ್ಪ, ನಿಮ್ದು ಒಂದೇ ಸೇವೆ ಬೇಡ, ನಾನು ಕೂಡ ಸೇವೆ ಮಾಡ್ತೇನೆ ಅಂತ ದಾಸೋಹ ಸೇವೆಯನ್ನು ಕೊಡ್ತಕ್ಕಂಥವರು ಚೇತನ ಮತ್ತೆ ಅವರ ಪೂರ್ವಿಕ, ಅವರಿಗೆ ಅದೇ ರೀತಿ ಯಾವತ್ತೂ ಕೂಡ ನಮ್ಮ ಜೊತೆ ಪ್ರತಿ ತಿಂಗಳು ಕೂಡ ಇನ್ವಿಟೇಷನ್ ಕೊಡೋದಕ್ಕಾಗಿ ಮತ್ತೊಂದಕ್ಕಾಗಿ ಜೊತೆ ಇರ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಬಿಬಿಎಂಪಿ ಶಾಂತಾನಂದ್ ಅವರು, ಹರೀಶ್ ಅವರು, ಅದೇ ರೀತಿ ನಮ್ಮ ಕೂಡ KP ನಾಗಾಚಾರ್ಯ ಅವರು. ಇವತ್ತು ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, 4ನೇ ಕಾರ್ಯಕ್ರಮ, ಇನ್ನೊಂದು ಬೇರೆ ಒಂದು ಕಲ್ಯಾಣ ಕೆಲಸ ನಡೀತಾ ಇತ್ತು. 5 ಕಾಲ ಆದರೂ ಕೂಡ ನಮ್ಗೆ ಈ ಒಂದು ಸಭಾಂಗಣ ಬಿಟ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಿಜವಾಗಿಯೂ ಸಹ ನಾನು ಇವತ್ತು ಬಹಳ ಒಂದು ಸಂತೋಷ ಅನ್ನೋದಕ್ಕಿಂತ ಈ ಬಸವ ಸೇವೆಗೆ ಕೈ ಜೋಡಿಸ್ತಾ ಇರುವಲ್ಲ ಒಳ್ಳೆ ಮನಸ್ಸುಗಳು, ಅವರಿಗೆ ನನ್ನ ಒಂದು ಕೋಟಿ ಶರಣಾರ್ಥಿಗಳು ಬಂದು ಅವರು 4 ಜನ ಏನಿದ್ದಾರೆ ಬರಕೆ ಇಟ್ಕೊಂಡು ಸಂಪೂರ್ಣವಾಗಿ ಕಸ ಗುಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸುಮಾರು 2 ಮೂಟೆ ಕಸ ಇತ್ತು. ನೀವು 10 ನಿಮಿಷ ಲೇಟ್ ಆಗತ್ತ ಅಂತ ನಾಗಾಚಾರ್ಯ ಯಾಕೆ ಲೇಟ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಕಸ ಇದೆ, ನಾವು ಇಷ್ಟ ಇಟ್ಕೊಂಡು ಅಣ್ಣ ಬಂದ ಸಂದರ್ಭದಲ್ಲಿ ಇದೆಲ್ಲ ಶುಚಿ ಆಗಿಲ್ಲ ಅಂತ. ಪಾಪ ಅವ್ರು ಹೇಳಿದ್ರು ಇವತ್ತು ಭಾನುವಾರ ಇದೆ, ನಮ್ಮ ಕೆಲಸಗಾರ ಯಾರು ಬಂದಿಲ್ಲ ಅಂತ. ನಮ್ಮ ವೀರೇಶ್ ಅವರು, ಸಿದ್ದಪ್ಪನವರು, ವೀರಭದ್ರಪ್ಪನವರು, ನಮ್ಮ ಅವಳೇನಹಳ್ಳಿ ಚಿತ್ರದುರ್ಗದವರು ಪ್ರತಿ ಸಾರಿ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜೋರಾದ ಚಪ್ಪಾಳೆ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಕಳೆದ ಬಸವೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನ್ನ ಜೊತೆ 2 ತಿಂಗಳ ಕಾಲ ಹಗಲು ರಾತ್ರಿ ಅನ್ನದೆ ಹೆಗಲಿಗೆ ಕೊಟ್ಟು ಬಹಳ ಉತ್ತಮವಾದಂತಹ ಪ್ರೋತ್ಸಾಹ ಕೊಟ್ಟವರು ಇಲ್ಲಿ 3 ಜನ ತ್ರಿಮೂರ್ತಿಗಳು ಕೂತಿದ್ದಾರೆ. ಮೊನ್ನೆದಾಗಿ ನಮ್ಮ ಕೈಲಾಸಪತಿ ಯುವ ಮಿತ್ರರು ಪ್ರತಿ ಸಾರಿ ನಮ್ಮ ಜಯಂತಿ ನಡೀತಾ ಸಿದ್ಧಲಿಂಗೇಶ್ವರ ಜಯಂತಿಯನ್ನು ಕೂಡ ನನ್ನ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ಉತ್ತಮವಾದಂತಹ ಒಂದು ಕಾರ್ಯ. ಅವ್ರು ಯಾವಾಗ ಹೇಳ್ತಾರೆ, ನನ್ನ ಸ್ಟೇಜಿಗೆ ಕರಿಬೇಡ್ರಣ, ನೀವು ಏನ್ ಕೆಲಸ ಹೇಳ್ತೀರಿ ನನಗೆ ಕೊಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅವ್ರ ಕಂಡ ಅವರ ಸ್ನೇಹಿತರು ಕೂಡ ಎಲ್ಲರೂ ಬಂದಿದ್ದಾರೆ. ಅವರು ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ. ಇನ್ನು
ಕಳೆದ 94 ತಿಂಗಳಲ್ಲಿ 90 ತಿಂಗಳು ನನ್ನ ಜೊತೆಗೆ ಇದ್ದವ್ರು ಯಾರು ಅಂತ ನಮ್ಮ ಕರಿಬಸಪ್ಪ ಅವರು ಅದನ್ನು ಡೇಟ್ ಅಂತ ಬರ್ಕೊಂಡಿದ್ದಾರೆ. 4 ವಾರ 4 ತಿಂಗಳು ಯಾವತ್ತು ಆಬ್ಸೆಂಟ್ ಆಗಿದ್ದೀನಿ ಅಂತ ಚೀಟಿನಲ್ಲಿ ಬಂದು ಜನ್ಮ ಇಟ್ಕೊಂಡಿರ್ತಾರೆ. ಯಾಕೆ ಇಷ್ಟೊಂದು ಸಹಕಾರ ಅಂದ್ರೆ ಅದು ಯಾವ ಜನ್ಮದ ತಂದೆ ಮಗನ ಸಂಬಂಧ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಕಾರ್ಯಕ್ರಮ ಬರೋದಕ್ಕೆ ಮುಂಚೆ ಯಾರಾದ್ರೂ ದಾಸೋಹ ಕೇಳಿದ್ರ, ಇಲ್ಲ ಕಾರ್ಯಕ್ರಮಕ್ಕೆ ಯಾರಾದ್ರೂ ಗೆಸ್ಟ್ಗಳು ಕರೆದಿರ, ಸ್ವಾಮಿಗಳಿಗೆ ಯಾರಾದ್ರೂ ಹೇಳಿದ್ರ, ಇಲ್ಲ ನಾನು ಮುಂಚೆ ಹೋಗಿ ನಾನೆಲ್ಲ ವ್ಯವಸ್ಥೆ ಆಗಿ ಹೋಗಿ ನಾನು ನೋಡ್ಕೊಳ್ತಿರ್ತೀನಿ, ನೀವು ನಿಧಾನ ಬನ್ನಿ, ಪ್ರತಿ ತಿಂಗಳು ಅನೌನ್ಸ್ ಮಾಡಿಸ್ಬೇಕು ನನ್ನ ನಗೆ ಕೊಟ್ಟಾಗಂದ್ರೆ ಎಲ್ಲರಿಗಿನ ಮುಂಚೆ ಅರುಣ್ ಕುಮಾರ್ ಕಾರ್ಯಕ್ರಮ ಫಸ್ಟ್ ಅನೌನ್ಸ್ ಮಾಡ್ರಿ ಅಂತ ಜಬರ್ದಸ್ತಾಗಿ ಹೇಳ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ನಮ್ಮ ಕರಿಬಸಪ್ಪನವರು. ಅವರಿಗೆ ಭಕ್ತಿಯ ಸ್ವಾಗತ ಕೊಡ್ತಾ ಇದ್ದೀನಿ. ಇನ್ನು ನಾವು ಹಿರಿಯರಾಗಬೇಕು ಇದಕ್ಕೆ ರುದ್ರೇಶ್ ಅವರು ಉಪಾಧ್ಯಕ್ಷರು. ಈಗ ಅವರು ಕೂಡ 2 ತಿಂಗಳು ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ರು. ಎಲ್ಲೈತಿದೆ ಅಂದ್ರೆ ನಾನು ಲಗ್ಗೆರೆಗೆ ಇದ್ದೀನಿ, ಎಲ್ಲೈತಿದೆ ಅಂದ್ರೆ ನಾನು ಇದ್ದೀನಿ. ಪಾಪ ಮನೆ ಮನೆಗೂ ಹೋಗಿ ಕರಪತ್ರ ನೋಡಿ, ಇದು ಬರೀ ಅರುಣ್ ಕುಮಾರ್ ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ವೇ ಅಲ್ಲ. ಪೂಜ್ಯರು ಅಥಣಿಯಿಂದ ಬಂದಿದ್ದಾರೆ, ಬೆಂಗಳೂರು ಭಾಗ ಹೊಸದು, ಅನೇಕ ಮಠಾಧೀಶರು ತಮ್ಮ ಮಠದಿಂದ ಬಂದಿದ್ದಾರೆ. ಆದ್ರೆ ಪ್ರಚಲಿತವಾಗಿ ಈ ಒಂದು ಭಾಗದಲ್ಲಿ ತಳಭಾಗದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಹಿಂಗೆ ಒಳ್ಳೆಯ ಮನಸ್ಸುಗಳಿರ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಿಜವಾಗಿಯೂ ಸಹ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ಅವರು ತುಂಬ ಮನಸ್ಸಿನಿಂದ ನನಗೆ ಸಹಕಾರ ಕೊಡೋದ್ರ ಜೊತೆಗೆ ಇವತ್ತು ವಿಜಯನಗರ ಭಾಗದಲ್ಲಿ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಇಡೀ ರಾಜ್ಯದಲ್ಲೇ ತಿರುಗಿ ನೋಡುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಸವಣ್ಣನವರ ಕಾರ್ಯಕ್ರಮ ಅಂದ್ರೆ ಈ ಮಹನೀಯರೆಲ್ಲರಿಗೂ ಕೂಡ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಪ್ರತಿ ಸಾರಿ ಎಕ್ಸಾಮ್ ಇದ್ರೂ ಪರವಾಗಿಲ್ಲ, ನನಗೆ ಓದೋದಿದ್ರು ಪರವಾಗಿಲ್ಲ, ಅಪ್ಪ ನಾನು ಏನೇ ನನಗೆ ಸಮಸ್ಯೆ ಇಲ್ಲ, ನಾನು ಎಕ್ಸಾಮ್ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಮಿಸ್ ಮಾಡಬೇಡಿ, ನಾನು ಕಲಿತಾ ಇದ್ದೀನಿ ಅಂತ ಹೇಳಿ ನನ್ನ ಮಗಳು ಖುಷಿ ನಿರೂಪಣೆಗೆ ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರ ಆಶೀರ್ವಾದ ಖುಷಿ ಅವರು ಇರಲಿ ಅಂತ ಹೇಳ್ತಾ ನಿರಂತರವಾಗಿ ನನ್ನ ಜೊತೆ ಇವತ್ತು ಉತ್ತಮವಾದಂತಹ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಖುಷಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಭಾಗಗಳಿಂದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಇದೇ ರೀತಿ ಮತ್ತೊಂದು ವಿಚಾರ ನಾನು ಮಾಡ್ತಿದ್ದೆ, ನಮ್ಮ ಗುಲಾಬಿ ನಗೆ ಕೂಟದ ಜಗನ್ನಾಥ್ ಅವರು ಹಾಗೂ ನಮ್ಮ ಸುರೇಶ್ ಬಾಬು ಅವರು, ನಮ್ಮ ಅಣಿವಿಶಣ್ಣವರು, ಇವರು ಎಲ್ಲೋದ್ರು ಕೂಡ ನಾವು ಬೆಳಿಗ್ಗೆ ಎದ್ದು ಸುತ್ತೂರಿಗೆ ಹೋಗ್ಬೇಕು ಅಂದ್ರೆ ಅವ್ರು ನಡೆಯುತ್ತಾ ಇದ್ರು, ಆದಿಚುಂಚನಗಿರಿಗೆ ಹೋಗ್ಬೇಕು ಅಂದ್ರೆ ಅವ್ರು ನಡೆಯುತ್ತಾ ಇದ್ರು, ಇಲ್ಲಿಂದ ನಾವು ಸಿಎಂ ಮನೆಗೆ ಹೋಗ್ಬೇಕು ಅಂದ್ರೆ ನಡೆಯುತ್ತಾ ಇದ್ರು. ಅದೇ ರೀತಿ ಕಳೆದ ಸುಮಾರು 15 ದಿನ ನಮ್ಮ ಜೊತೆಗೆ ಎಲ್ಲ ಭಾಗಕ್ಕೂ ಪ್ರಯಾಣ ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವ್ರಿಗೆ ಅನೇಕ ಜನ ಇದ್ದಾರೆ, ನಮ್ಮ ಚಂದ್ರಶೇಖರ್, ನಮ್ಮ ಹರೀಶ್, ನಮ್ಮ ರಘು ಅವರು, ಹೀಗೆ ನಾನಾ ಭಾಗದಿಂದ ಬಂದಿರತಕ್ಕಂತ ಎಲ್ಲ ಮಹನೀಯರು ನನಗೆ ನಿಜವಾಗಿಯೂ ಸಹ ಪ್ರತ್ಯಕ್ಷವಾಗಿ ಅಷ್ಟೇ ಅಲ್ಲ ಪರೋಕ್ಷವಾಗಿ ಬೆರ್ತಕ್ಕಂಥವ್ರು. ಎಷ್ಟೋ ದೂರವಾಣಿ ಮುಖಾಂತರವಾಗಿ ಹೇಳ್ತಾರೆ, ಈ ಕಾರ್ಯಕ್ರಮಕ್ಕೆ ಏನು 1.5 ಕೋಟಿ ಖರ್ಚಾಗುತ್ತಂತೆ, ನಿಮ್ಗೆ ಕೆಲ 8 ಕೋಟಿಗಳನ್ನ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ ನೋಡಿ. ಅವ್ರ ಕಾಳಜಿ ಏನು ಅಂದ್ರೆ ಒಬ್ಬ ಅದರಲ್ಲಿ ಸಾಮಾನ್ಯನಾಗಿರ್ತಕ್ಕಂಥವ್ರು ಈ ರೀತಿ ಜೋಡಣೆ ಮಾಡ್ತಾರೆ. ಒಬ್ಬ ನಮ್ಮ ಮೈಸೂರು ಭಾಗದ ಸ್ವಾಮೀಜಿ ಹೇಳಿದ್ರು, ಅರುಣ್ ಕುಮಾರ್ ಯಾರಾದ್ರೂ ಇಂಡಿಪೆಂಡೆಂಟ್ ರಾಜಕೀಯ ವ್ಯಕ್ತಿಗಳು ಅಂತೆ, ಬೇರೆಯವ್ರು ಯಾರಾದ್ರೂ ಈ ಕಾರ್ಯಕ್ರಮ ಕೈ ಹಾಕಿದ್ರೆ ಅಷ್ಟು ಅಲ್ಲ, ಮಠಾಧೀಶರು ನಿನ್ನ ಬೆನ್ನೆಲುಬಿದ್ದಾರೆ. ಸುಮಾರು ಅನೇಕ ಮಠಾಧೀಶರು ಕಾರ್ಯಕ್ರಮಕ್ಕೆ ಕೈಗೊಳಿಸಿದರೆ ಯಶಸ್ವಿಯಾಗಿದೆ ಅಂತ ಹೇಳೋದ್ರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಸಮಯ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ಇದನ್ನ ಹೇಳಲೇಬೇಕಾಗಿತ್ತು. ಎಷ್ಟೋ ಜನರಿಗೆ ಮನಸ್ಸಿಗೆ ನೋವಾಗಿರುತ್ತೆ, ನಾನು ಜೊತೆಗಿದ್ದು ಕರೆದಿಲ್ಲ, ನಾನು ನನ್ ಕರೆದ್ರೆ ನಾನು ಬರ್ತಿದ್ದೆ, ನಿನ್ ಕರೆದ್ರೆ ನಾನು ನಮ್ಗೂ ಕೂಡಿಕರಣ ಮಾಡ್ತಿದ್ದೆ ಅಂತ ಕೆಲಸದ ಒತ್ತಡದಲ್ಲಿ ಯಾರಾದ್ರೂ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಒಂದು ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನು ಕೊಡ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಶರಣಾರ್ಥಿಗಳನ್ನ ಸಲ್ಲಿಸಿದ್ದೀನಿ. ತಮ್ಮೆಲ್ಲರಿಗೆ ಶರಣಾರ್ಥಿ. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಟಿ.ಟಿ. ಅರುಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಮಯ. ವೇದಿಕೆ ಮೇಲೆ ಕುಳಿತಿರುವ ಪೂಜ್ಯರು ಹಾಗೂ ಎಲ್ಲ ಗಣ್ಯರಿಂದ ಗಿಡಕ್ಕೆ ನೀರೆಳೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ
ಶಿಕ್ಷಕರಾಗಿರುವ ಶರಣೆ ಶ್ರೀಮತಿ ಎಚ್.ಎಸ್. ಲಕ್ಷ್ಮೀಶಿವಲಿಂಗ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಎಂ.ಎಸ್. ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ, ಬೆಂಗಳೂರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಶರಣಾರ್ಥಿಗಳು. ನೀರಿಗೆ ನೈದೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ಮೊಸಲ ವಿಭೂತಿಯೇ ಶೃಂಗಾರ. ಈ ವಚನವನ್ನ ನಾನು ಇಂದಿನ ವಿಷಯಕ್ಕೆ ತಗೊಂಡಿರೋದು ತುಂಬಾ ಬಹಳ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ವಚನ ತಗೊಂಡಿದ್ದೀನಿ. ಯಾಕಂತಂದ್ರೆ ನಮ್ಮ ಶರಣರಿಗೆ ಎಲ್ಲರೂ ವಿಭೂತಿನೇ ಒಂದು ಶ್ರೇಷ್ಠ. ಅದೇ ನಮಗೆ ಒಂದು ನಮ್ಮ ಶರಣರಿಗೆ ಒಂದು ತೂಕ ಅಂತಾನೆ ಹೇಳ್ಬೋದು. ಈ ವಿಚಾರ ನನಗೆ ಹೇಳಿದಾಗ ಏನೇನು ಹೇಳ್ಬಹುದು ಅಂತ ಹುಡುಕ್ತಿರ್ಬೇಕಾದ್ರೆ ವಿಭೂತಿ ಹೇಗ್ ತಯಾರು ಮಾಡಬಹುದು, ವಿಭೂತಿ ಯಾಕೆ ಹಚ್ಚಬೇಕು, ವಿಭೂತಿ ಹಚ್ಚುವುದರಿಂದ ಏನ್ ಲಾಭ, ಹಾಗೆ ವಿಭೂತಿನ ಎಷ್ಟು ನಮ್ಮ ಪೂಜ್ಯರಾಗ್ಲಿ ಸಂತರಾಗ್ಲಿ ಅಥವಾ ಶರಣರಾಗ್ಲಿ ಎಷ್ಟು ಅದಕ್ಕೆ ಗೌರವ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಿಮ್ಮ ಮುಂದೆ ಆದಷ್ಟು ತಕ್ಕ ಸಮಯದಲ್ಲಿ ಪ್ರಸ್ತಾಪಿಸಲು ಇಷ್ಟಪಡ್ತೇನೆ. ಏನಂದ್ರೆ ಶರಣರ ಜೀವನ ನೆನೆಸ್ಕೊಳ್ಬೇಕು ಎಲ್ಲರೂ. ಶರಣರ ಜೀವನ ಹೆಂಗಿರುತ್ತೆ, ಹುಟ್ಟಾ ನಾವು ಲಿಂಗವಂತರಾಗಿ ಬರ್ತೀವಿ, ಸತ್ತು ಹೋದ ನಂತರ ಲಿಂಗವಂತರಾಗಿ ಹೋಗ್ತೀವಿ. ಅದು ನಮ್ಮ ವಿಶೇಷತೆ. ಯಾರಿಗೆ ಸಿಗುತ್ತೆ ಇಂತ ಭಾಗ್ಯ ಅಲ್ವೇ? ಯಾಕಂತಂದ್ರೆ ಹುಟ್ಟ ಲಿಂಗವಂತರಾಗಿರ್ತೀವಿ ಅಂದ್ರೆ ಗರ್ಭದೀಕ್ಷೆ ಕೊಡ್ತಾರಲ್ಲ ನನಗೆ, ನೀವು ಕಟ್ಬಿಟ್ಟೆ ಗರ್ಭದೀಕ್ಷೆ ಕೊಡೋದು, ಅದು ಹುಟ್ಟ ಲಿಂಗವಂತರಾಗ್ಬಾರ್ದು. ಅವತ್ತು ಕೂಡ ನಮಗೆ ವಿಭೂತಿಯನ್ನು ಹಚ್ಚಿಬಿಟ್ಟ ಲಿಂಗವಂತರನ್ನಾಗಿ ಮಾಡಿರ್ತಾರೆ. ಕೊನೆಗೆ ಹೋಗ್ತಾ ಏನ್ ತಗೊಂಡು ಹೋಗ್ತೀವಿ? ಶರಣರು ಮಾತ್ರ ಕಂಡ್ರೆ ಲಿಂಗ ತಗೊಂಡು ಹೋಗೋದು, ನಾವು ಮಾತ್ರ ಲಿಂಗನ ಇಟ್ಕೊಂಡು ಜೊತೆಗೆ ಹೋಗೋದು, ಅದ್ರ ಜೊತೆಗೆ ವಿಭೂತಿ ಇಡ್ತಾರೆ. ಎಂತ ತೂಕವಾದ ಒಂದು ಶಕ್ತಿ ಅದು. ಆ ವಿಭೂತಿ ಮಾತ್ರ ನಮ್ಮ ಜೊತೆ ಇಡ್ತಾರೆ. ಅದೇ ನಮ್ಮ ಶರಣರ ಒಂದು ವಿಶೇಷ. ಈಗ ಹೆಂಗ್ ಮಾಡ್ತಾರೆ ಈ ವಿಭೂತಿ? ಯಾವ ತರ ಅಂದ್ರೆ, ವಿಭೂತಿ ಹೇಗಿರುತ್ತೆ ನೋಡಿದ್ರಲ್ವಾ ಎಲ್ಲರೂ? ಹೇಗಿರುತ್ತೆ ನೋಡಕ್ಕೆ? ಬಿಳಿಯಾಗಿರುತ್ತೆ ಅಲ್ವಾ? ಕಲರ್ ಅದು ವಿಭೂತಿ ಕಲರ್ ಬಿಳಿ. ಬಿಳಿ ಅಂದ್ರೆ ಏನು? ಪರಿಶುದ್ಧತೆ, ಸಂಪೂರ್ಣತೆ, ಅದೊಂಥರ ಪರಿಪೂರ್ಣತೆ ಅಂತ ಹೇಳ್ಬೋದು. ಅಂದ್ರೆ ಅಷ್ಟೇ ಪರಿಪೂರ್ಣವಾಗಿರುವಂತಹ ಅಂಶ ಅದರಲ್ಲಿದೆ ಅಂತ ಅರ್ಥ. ಅದು ವಿಭೂತಿಗಿರುವಂತಹ ಬೆಲೆ. ಅದು ನೋಡಿ ಕೂಡ ಹೇಳ್ಬೋದು, ಪರಿಶುದ್ಧತೆ, ಪರಿಪೂರ್ಣತೆ, ಸಂಪೂರ್ಣತೆ. ಏನ್ ಮಾಡ್ತಾರೆ ಆ ವಿಭೂತಿ? ನಮಗೆ ಗೊತ್ತಿರೋ ಏನ್ ಅನ್ಕೊಂತೀವಿ ಅಂದ್ರೆ, ವಿಭೂತಿ ಅಂದ್ರೆ ಬರೀ ನಮಗೆ ಸಗಣಿ ಮತ್ತೆ ಗೋಮೂತ್ರದಿಂದ ಮಾಡ್ತಾರೆ ಅಂತ. ಆದ್ರೆ ಯಾವ್ದು ಸಗಣಿಯಿಂದ ಮಾಡ್ತಾರೆ? ಎಲ್ಲಾ ಆಕಳುಗಳು ಸಗಣಿಯನ್ನು ಬಳಸ್ತೀರ ನಾವು? ಇಲ್ಲ, ಎಲ್ಲಾ ಆಕಳುಗಳ ಸಗಣಿಯನ್ನ ನಾವೇನು ಬಳಸಲ್ಲ. ಅದರಲ್ಲಿ ಒಂದು ವಿಶೇಷತೆ ಇದೆ. ನಂದ, ಭದ್ರ, ಸುರಭಿ, ಸುಶೀಲ, ಸುಮನ ಅಂತ 5 ತಳಿ ಹಸುರು ಆಕಳುಗಳ ಸಗಣಿ ಮಾತ್ರ ಇದರಲ್ಲಿ ಬಳಸ್ತಾರೆ. ಹೇಗೆ ಅಂದ್ರೆ ಆ ಸಗಣಿಯನ್ನು ತಗೊಂಡ್ಬಿಟ್ಟು ಅದ್ರ ಭತ್ತದ ಪ್ಯಾಡಿ ಇರ್ತೀವಿ ನಾವು, ಭತ್ತದ ಒಂದು ಲೇಯರ್ಸ್ ಪದರಾಗಿ ಅದನ್ನ ಹಾಸ್ಬಿಟ್ಟು ಅದ್ರ ತೇವಾಂಶನೆಲ್ಲ ಪೂರ್ಣವಾಗಿ ತೆಗೆದು ಅದನ್ನ ಒಣಗಿಸ್ಬಿಟ್ಟು ಆಮೇಲೆ ಅದನ್ನ ಸುಡ್ತಾರೆ. ಸುಟ್ಟು ಬಿಟ್ಟು ನಿಮ್ಗೆ ಬರುತ್ತಲ್ಲ ಬೂದಿ, ಅದೇ ವಿಭೂತಿ. ಅದನ್ನ ಏನ್ ಮಾಡ್ತಾರೆ? ಪರಿಷ್ಕರಿಸ್ತಾರೆ. ಹೇಗ್ ಪರಿಷ್ಕರಿಸ್ತಾರೆ? ಅದನ್ನ ಸೋಸ್ಬಿಟ್ಟು, ಮನೆಗಳನ್ನೆಲ್ಲ ಇದ್ದಂತ ಹದುವನ್ನೆಲ್ಲ ಸೋಸ್ಬಿಟ್ಟು ಅದನ್ನ ಪರಿಷ್ಕರಿಸ್ಬಿಟ್ಟು ಅದು ಸುಟ್ಟಿರ್ತಾರಲ್ಲ ಬೂದಿ, ಅದನ್ನ ಸುಟ್ಟಿರೋದು 7 ರಿಂದ 15 ದಿನ ಬೇಕಾಗುತ್ತೆ ತಣ್ಣಗಾಗೋದಕ್ಕೆ. ಆ 15 ದಿನಗಳ ಆದ ನಂತರ ಅದನ್ನ ಪರಿಷ್ಕರಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ನಿಮಗೆ ಏನ್ ಬರುತ್ತಲ್ಲ ಅದು ಕೊನೆಗೆ ವಿಭೂತಿ. ಇದು ವಿಭೂತಿ ಹೇಗ್ ಮಾಡ್ತಾರೆ ಆಯ್ತಾ? ನಾನು ನೋಡಿದ್ದು ಬರೀ ಗೋಮೂತ್ರ ಬೆರಳಿಂದ ಅಂತ. ಇದು ತಳಿಗಳ ಹಸುಗಳು ನಾವು ತಿಳ್ಕೊಬೇಕು. ಇದನ್ನ ಮಾತ್ರ ತಗೊಂಡು ಇದಕ್ಕೆ ಪರಿಷ್ಕರಣೆ ಮಾಡಿ ನಮಗೆ ಪೂರ್ಣ ತಯಾರವಾಗಿ ಬರಂತದ್ದೇ ಕೊನೆಗೆ ವಿಭೂತಿ. ಈಗ ನನಗೆ ಹೆಂಗ್ ಬರುತ್ತೆ ಗೊತ್ತಾಯ್ತು. ಏನ್ ಮಾಡ್ತೀವಿ ವಿಭೂತಿಯಲ್ಲಿ? ಹೆಂಗ್ ಹಚ್ಕೋಬೇಕು, ಯಾಕೆ ಹಚ್ಕೋಬೇಕು ಅಂತ ಗೊತ್ತಾಗ್ಬೇಕಲ್ವಾ? ವಿಭೂತಿ ಹೇಗೆ ಹಚ್ತೀವಿ ನಾವು? 3 ರೇಖೆಗೂ ಒಂದು ಪರಿಚಯ ಇದೆ. ಮೊದಲನೇ ರೇಖೆ ಏನಿರುತ್ತೆ ನಮಗೆ ಅಂತಂದ್ರೆ ಅಜ್ಞಾನ ನಾಶ, 2ನೇ ರೇಖೆ ಏನಿರುತ್ತೆ ಅಂದ್ರೆ ಅಹಂಕಾರ ಕಲಿಕೆ, 3ನೇ ರೇಖೆ ಏನಿರುತ್ತೆ ಅಂದ್ರೆ ಆಧ್ಯಾತ್ಮ ಜಾಗೃತಿ ಅಂತ ಹೇಳುತ್ತೆ. ಫಸ್ಟ್ ಒನ್ ಏನಿರುತ್ತೆ? ಅಜ್ಞಾನ ನಾಶ. ಅಜ್ಞಾನ ನಾಶ ಅಂದ್ರೆ ಹೇಳಿ ಎಲ್ಲರೂ ಜ್ಞಾನ ಅಂತೆ. ಇವತ್ತು ನಾನು ಇಷ್ಟು ಓದಿರ್ಬಹುದು, ಭಾರಿ ಏನು ಓದಿಲ್ಲ, ಬರೀ BA ಮಾಡಿರ್ಬೋದು ಅಷ್ಟೇ. ಆದ್ರೆ ನಾನು ಇವತ್ತು ನನ್ನ ಕ್ಲಾಸಿಗೆ ಹೋದಾಗ ನಾನು ಚಿಕ್ಕ ಮಕ್ಕಳು ನನ್ನ ಹುಡುಗರಿಗೆ ಹೇಳ್ತೀನಿ, ನನ್ನಿಂದ ಏನಾದ್ರು ತಪ್ಪ ಅಂದ್ರೆ ತಿದ್ದಿ. ಯಾಕಂದ್ರೆ ಆ ಬಿಡ್ಬೇಕು, ನಾವು ಅಹಂಕಾರ ಬಿಡ್ಬೇಕು. ಇನ್ನೂ ಕಲೆ ವಿದ್ಯಾರ್ಥಿ ಸಾಯೋ ತನಕ ನಾವು ಕಲಿತಾನೆ ಇರ್ತೀವಿ. ಎಲ್ಲರೂ ಅಷ್ಟೇ. ಇವತ್ತು ಚಿಕ್ಕ ಮಕ್ಕಳಿಂದ ನಾವು ಕಲಿತೀವಿ, ದೊಡ್ಡವರಿಂದ ನಾವು ಕಲಿತೀವಿ. ಹಾಗೆ ಎಲ್ಲರಿಗೂ ಕೂಡ ಜ್ಞಾನವಂತರಾಗಿದ್ದೀನಿ ಕೂಡ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ಆ ಮೊದಲನೇ ರೇಖೆ ಏನ್ ಹೇಳುತ್ತೆ ಅಂತಂದ್ರೆ ಅಜ್ಞಾನವನ್ನ ದೂರ
ಇರೋದೆಲ್ಲ ಅಹಂ ಬಿಟ್ಬಿಡಿ, ಎಲ್ಲ ಒಂದೇ ಮಾನವೀಯತೆ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಅದು ಎರಡನೇ ರೇಖೆ ಹೇಳುತ್ತೆ. ಅಂದ್ರೆ ಅಹಂಕಾರವನ್ನ ನಾಶ ಮಾಡು. ನೀನು ನಾನು ನಮ್ಮವರು, ನಾನು ನಾನೇ ಅಂಬೇಡ, ನಾನು ನಮ್ಮವರು ಒಳಗಂತೂ ಹೋಗ್ತೀನಿ ಅನ್ನೋದೇ ಒಂದು ಮಾನವೀಯತೆ ಧರ್ಮನ ನಡೆಸ್ಕೊಂಡು ಹೋಗ್ಬೇಕು. ಅದು ಅಹಂಕಾರ ನಾಶವನ್ನ ಮಾಡ್ತಾರೆ. ಎರಡನೇ ರೇಖೆ. ಮೂರನೇ ರೇಖೆ ಏನಿರುತ್ತಂತಂದ್ರೆ ನಿನಗೆ ಇರಂತ ನಕಾರಾತ್ಮಕವಾದಂತಹ ಯೋಚನೆಗಳನ್ನ ಬಿಡ್ಬೇಕು. ನಕಾರಾತ್ಮಕ ಯೋಚನೆಗಳು ಅಂತಂದ್ರೆ ಹೇಗೆ? ನಕಾರಾತ್ಮಕ ಯೋಚನೆಗಳನ್ನ ಬಿಡ್ಬೇಕು ಅಂತಂದ್ರೆ, ಇವಾಗ ನಾನು ಏನೇ ಯೋಚನೆ ಮಾಡ್ತಾ ಇರ್ತೀನಿ, ನಮ್ಮ ಕೈಲಾಗುತ್ತೋ ಇರುವ ಕೆಲಸ, ಆದ್ರೆ ನಕಾರಾತ್ಮಕ ಯೋಚನೆಗಳನ್ನ ಇಟ್ಕೊಳ್ಳೇಬಾರ್ದು. ಇವಾಗ ಯಾವುದೇ ಒಂದು ರೋಗಿ ಗುಣ ಆಗ್ತಾನೆ ಅಂದ್ರೆ ಅವರಿಗೆ ಸಕಾರಾತ್ಮಕ ಶಕ್ತಿ ಇದ್ರೆ ಮಾತ್ರ ಗುಣ ಆಗ್ತಾನೆ. ಯಾವುದೇ ಕಾರಣಕ್ಕೂ ನಿಮ್ಗೆ ವಿಲ್ ಪವರ್ ಇಲ್ಲ ಅಂದ್ರೆ ಯಾವುದೇ ಒಂದು ಡಿಸೀಸ್ ಗುಣ ಆಗಲ್ಲ. ಇವಾಗ ಸಾಧಾರಣ ಜ್ವರ ಬಂದ್ರೆ ಮನೆ ಹೊಚ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮಗೆ ಗುಣ ಆಗುತ್ತಾ? ಅದಕ್ಕೆ ಬೇಕಾದ ಮೆಡಿಸಿನ್ಸ್ ತಗೊಂಡ್ರು ನನಗೆ ಗುಣ ಆಗುತ್ತೆ ಅನ್ನೋದು ಒಂದು ಇರ್ಬೇಕು ಆತ್ಮವಿಶ್ವಾಸ ನಮ್ಮಲ್ಲೆಲ್ಲರ ಹತ್ರ. ಅದೇ ರೀತಿ ಯಾವುದೇ ಒಂದು ನಕಾರಾತ್ಮಕ ಚಿಂತನೆಗಳಿದ್ರೆ ನಮ್ಗೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವಾಗ PUC ಓದ್ತಿರೋ ಹುಡುಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 95% ತೆಗಿತಾನೆ ಅಂದ್ರೆ ಅಟ್ಲೀಸ್ಟ್ ಒಂದು 80-85% ರೀಚ್ ಆಗ್ತಾರೆ. ಇಲ್ಲಪ್ಪ ನಾನು ಪಾಸ್ ಆಗಲ್ಲ ಅಂದ್ರೆ ಖಂಡಿತ ಓದಲ್ಲ, ಪಾಸ್ ಆಗಲ್ಲ, ಫೇಲ್ ಆಗೋದು. ಇಲ್ಲ ನಾನು 35 ಮಾರ್ಕ್ಸ್ ಮಾತ್ರ ಓದ್ತೀನಿ ಅಂದ್ರೆ ಏನಂತಾರೆ, 35 ಮಾರ್ಕ್ಸ್ ಓದಿದ್ರು ಫೇಲ್ ಆಗೋದು. ಅಟ್ಲೀಸ್ಟ್ ಒಂದು ಟಾರ್ಗೆಟ್ ಅನ್ನು ರೀಚ್ ಜಾಸ್ತಿ ಇರಬೇಕು ಮನುಷ್ಯನಿಗೆ. ಯಾವತ್ತು ಅಂದ್ರೆ ಸಕಾರಾತ್ಮಕ ಗುಣಗಳನ್ನ ನಮಗೆ ವಿಭೂತಿ ಮೂರನೇ ರೇಖೆ ಅಕ್ಷರ ಅದು ಸಕಾರಾತ್ಮಕ ಗುಣಗಳನ್ನ ಅಳವಡಿಸಿಕೊಳ್ಳುತ್ತೆ. ಅದು ನಮಗೆ ಚಿಂತನೆ, ಒಳ್ಳೆ ಚಿಂತನೆಗಳನ್ನ ಮಾಡೋಕ್ಕೆ ಅವಕಾಶ ನೀಡುತ್ತದೆ. ಅದು 3 ರೇಖೆಯ ಗುಣಗಳು. ಆಯ್ತು, ಎಲ್ಲೆಲ್ಲಿಗೆ ಹಚ್ಬೇಕು ಅವರು? ಇವಾಗ 3 ರೇಖೆ ಹಚ್ತೀವಿ ಗೊತ್ತಾಯ್ತು. ಎಲ್ಲೆಲ್ಲಿಗೆ ಹಚ್ತೀವಿ ನಾವು ಭಸ್ಮನ ವಿಭೂತಿನ? ಏನಲ್ಲಿ ಗೊತ್ತಿರೋದು ಶಿರ, ಹಣೆ, ಶಿರ, ತಲೆ ಮತ್ತೆ ಹಣೆ. ಮತ್ತೆ 14ರಿಂದ 18 ಕಡೆ ನಾವು ವಿಭೂತಿ ತರಿಸ್ತೀವಿ. ಎಲ್ಲೆಲ್ಲಿ ತರಿಸ್ತೀವಿ? ಶಿರ, ಹಣೆ, 2 ಕಿವಿಗಳ ಹಿಂಭಾಗ, ಗಂಟ್ಲು ಅಥವಾ ಕಂಠ, ಹೃದಯ, ಭುಜಭಾಗ, ಎದೆ, ನಾಭಿ ಮತ್ತೆ ಮುಂದೆ ಮಣಿಕಟ್ಟು. ಇಷ್ಟು ಕಡೆ ತರಿಸ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ನಮ್ಗೊಂದು ಅಭ್ಯಾಸ ಇರುತ್ತೆ, ಎಲ್ಲ ತರಿಸ್ತೀವಿ. ಒಟ್ಟು ಕೂಡ ಅಂತೀವಿ ನಾವು ಚಿಕ್ಕ ಮಕ್ಕಳನ್ನ ತರಿಸ್ಬೇಕು. ಎಲ್ಲಿ ತರಿಸ್ತೀವಿ? ಎಲ್ಲ ಕಡೆ ತರಿಸ್ತೀವಿ ಭೂತಿನ ಅಲ್ವಾ? ಏನ್ ತರಿಸ್ತೀವಿ? ಯಾಕೆಲ್ಲ ತರಿಸ್ತೀವಿ? ಏನೇನಾಗುತ್ತೆ? ಹಣೆ ತರಿಸಿದ್ರೆ ಶಾಂತಿ, ಏಕಾಗ್ರತೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಯಾವತ್ತೂ ಹೇಳ್ತೀವಿ ನಾವು, ವಿಭೂತಿ ತರಿಸ್ಬಿಟ್ಟು ಮುಖ ತೊಳೆದು ಸಂಜೆ ಬಂದು ಇಲ್ಲ ಬೆಳಗ್ಗೆ ಓದೋಕ್ಕಿಂತ ಮುಂಚೆ ವಿಭೂತಿ ಹಚ್ಚಿ ಓದೋ ಕುತ್ಕೊಳ್ಳಿ. ಏಕಾಗ್ರತೆ ಹೆಚ್ಚುತ್ತೆ, ಶಾಂತಿ ಇರುತ್ತೆ ಮನಸ್ಸಲ್ಲಿ ಅಂತ. ಕಂಠಕ್ಕೆ ಯಾಕೆ ಹಚ್ತೀವಿ? ಒಂಥರ ಸಂಚಲನ ಉಂಟು ಮಾಡ್ತಂತೆ. ಅದು ಏನೇ ಒಂದು ವೈಬ್ರೇಷನ್, ವಾಯ್ಸ್ ವೈಬ್ರೇಷನ್ಸ್ ಆಗಲಿ, ನನಗೆ ಒಂದು ಎಕ್ಸ್ಪ್ರೆಷನ್ಸ್ ಅಥವಾ ಎಮೋಷನ್ಸ್ ಕಂಟ್ರೋಲ್ ಮಾಡೋದು ನಮ್ಮ ಕಂಠಕ್ಕೆ ಹಚ್ಚೋದ್ರಿಂದ. ಎದೆ ಭಾಗ ಮತ್ತೆ ಹೃದಯ ಭಾಗ ಹಚ್ಚೋದಕ್ಕೆ ಏನಾಗುತ್ತೆ? ಭಯ ನಿವಾರಣೆ. ಒಂಥರ ನಮಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ, ಒಂದು ಭಯ ನಿವಾರಣೆ ಆಗ್ತದೆ. ಹಂಗೆ ನಾಭಿ ಹಚ್ಚೋದ್ರಿಂದ ಏನೇ ಒಂದು ಡಿಸೀಸಸ್ ಇದ್ರೆ ಅಥವಾ ಚರ್ಮ ರೋಗಗಳಿದ್ರೆ ಅದರಿಂದ ನಮಗೆ ಕಂಟ್ರೋಲ್ ಆಗುತ್ತೆ. ಮತ್ತೆ ಇದು ಮುಂದೆ ಮತ್ತೆ ಮಣಿಕಟ್ಟು ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನರಗಳು ಇರ್ತದೆ ಗೊತ್ತಾ, ನಾಡಿ ಬಿಡ್ತಾ ಇರ್ತದೆ ಗೊತ್ತಾ, ನಾಡಿಗಳು, ಅದರಿಂದ ನಮಗೆ ರಕ್ತ ಸಂಚಾರ ಚೆನ್ನಾಗಿರ್ತದೆ. ಟೆಂಪರೇಚರ್, ಬಾಡಿ ಓವರ್ ಟೆಂಪರೇಚರ್, ಉಷ್ಣಾಂಶ ಏನಿದ್ರು ಸಮತೋಲನವಾಗಿ ನಿಮ್ಮ ಮೈಯಲ್ಲಿ ಇರ್ಬೇಕಂತಂದ್ರೆ ವಿಭೂತಿ ತುಂಬಾ ಕೆಲಸ ಮಾಡ್ತದೆ. ಅದಕ್ಕೆ ಎಲ್ಲಾ ಕಡೆ ಹಚ್ಚೋದು ಆಯ್ತಾ? ಅದರಿಂದ ಅಟ್ಲೀಸ್ಟ್ ನನಗೆ ಇಷ್ಟೆಲ್ಲ ಹಚ್ಚಕ್ಕೆ ಟೈಮ್ ಇಲ್ಲ ಆದ್ರೂ ಮನೆಗೆ ಹಚ್ಚಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ? ನಿಮಗೆ ಹಚ್ಬೇಕು, ನಿಮಗೆ ಎದುರುಗಡೆ ನೋಡೋರಿಗೆ ಮಾತ್ರ ಹಚ್ಬೇಕಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಹಚ್ಚಿ ನಿಮಗೆ ಒಂದ್ 2 ಗಂಟೆ ಆದ್ರೆ ನೋಡಿ ಯಾರು ಕೇಳಲ್ಲ ನಿಮ್ಗೆ ಹಚ್ಚಿದ್ರ ಬಿಟ್ಟಿದ್ರ ಅಂತ. ಆದ್ರೆ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಆಯ್ತು, ಸಮಾಧಾನ ಇದ್ರೆ ಆಯ್ತು. ಅಂದ್ರೆ ವಿಭೂತಿ ಉಪಯೋಗಗಳನ್ನು ತಿಳ್ಕೊಂಡು ರೂಢಿಗೊಳಿಸ್ಕೊಳ್ಳೋಣ ಅಂತ ಅಷ್ಟೇ. ಇದು ಎಲ್ಲೆಲ್ಲಿ ಹಚ್ತೀವಿ, ಯಾಕೆ ಹಚ್ಚಬೇಕು ಅಂತ. ಅದ್ರ ಜೊತೆಗೆ ಒಂದು ವಚನ ಹೇಳ್ತೀನಿ ಮಧ್ಯದಲ್ಲಿ, ವಿಭೂತಿಯಲ್ಲಿ ಹೊಳೆಯುವೆ, ಭಕ್ತಿಯ ಬೆಳಕಲ್ಲಿ ಚಿಗುರುವೆ, ಶರಣೆಂದಲ್ಲಿ ಬಾಳುವ ಮನವನ್ನು ಬೆಳಗಿಸೋಣ, ಶಿವಶರಣರ ಮಾರ್ಗದಿ ನಡೆಯುವ ನರಕವೋಣ ಸ್ವರ್ಗದ ಕಡೆಗೆ. ಕೈಯಲ್ಲಿ ಧರಿಸಿದಾಗ ಕರುಣೆಯ ಸ್ಪರ್ಶವೇ, ಕತ್ತಲೆಯ ಮನಕ್ಕೆ ನೀ ಬೆಳಕು ಹಚ್ಚುವೆ, ದಾರಿಯ ಗಮ್ಯ ಕಾಣದಾಗ ದಿಕ್ಕು ತೋರಿಸುವ, ಭಸ್ಮವಾಗು ನೀನೆ ಭಕ್ತಿ ತುಂಬಿಸುವೆ. ಅಂದ್ರೆ ಬರೀ ನೀವು ಮೈಯಲ್ಲಿ ಕಾಣಂಗೆ ಮಾತ್ರ ಹಚ್ಚಿದ್ರೆ ಸಾಲದು, ನಿಮ್ಮ ನರಗಳು, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಎಲ್ಲಾ ಕಡೆ ಹಚ್ಚಬೇಕು ಅಂತ ನಿಮ್ಮ ಮನಸ್ಸಿಗೆ ಭಕ್ತಿ ಹಚ್ಚಬೇಕು. ಬರೀ ಬಾಹ್ಯಕ್ಕೆ ತೋರ್ಸಕ್ಕೋಸ್ಕರ ಹಚ್ಚೋದಲ್ಲ, ನಿಮ್ಮ ರೋಮಗಳು, ನಿಮ್ಮ ಹೃದಯ, ನಿಮ್ಮ ಮನಸ್ಸಿಗೆ ಅನಿಸ್ಬೇಕು, ನಾನು ವಿಭೂತಿ ಹಚ್ಚಬೇಕು, ವಿಭೂತಿ ಧರಿಸ್ಬೇಕು ಅಂತ. ಅದು ವಿಭೂತಿ ಧಾರಣೆಗೆ ಮಹತ್ವ ಕೊಟ್ಟಂಗಿರೋದು ಆಯ್ತಾ? ಇದ್ರ ಜೊತೆಗೆ ಈಗ ಇಷ್ಟೆಲ್ಲ ಹೇಳಿದ್ನಲ್ವಾ, ಇದ್ರ ಪ್ರಾಮುಖ್ಯತೆ ಏನು? ಸಾಮಾಜಿಕ ಮತ್ತೆ ಸಂಸ್ಕೃತಿಯಲ್ಲಿ ಪ್ರಾಮುಖ್ಯತೆ ಏನಿದೆ ವಿಭೂತಿ ಹಚ್ಚೋದ್ರಿಂದ ಅಂತಂದ್ರೆ, ರೋಗ ನಿವಾರಣೆ ಅಷ್ಟೇ ಅಲ್ಲ, ಎಷ್ಟೊಂದು ಇತಿಹಾಸಗಳೇ ಇದೆ ವಿಭೂತಿ ಹಚ್ಚೋದ್ರಿಂದ. ಒಂದು ಉದಾಹರಣೆ ನಾನು ಏನ್ ಕೊಡ್ತೀನಿ ಅಂದ್ರೆ, ಅಗಸ್ತ್ಯ ಮಹರ್ಷಿಗಳು ಋಷಿಗಳು ಕೂತಿರ್ತಾರೆ, ತಪಸ್ಸಿ ಕೂತಿರ್ತಾರೆ.
ಆಗ ದೇವಾನು ದೇವತೆಗಳು ಮತ್ತೆ ರಾಕ್ಷಸರು ಕೂಡ ಅಲ್ಲಿ ಭಿನ್ನಾಭಿಪ್ರಾಯ ಆಗಿರುತ್ತೆ. ಅವಾಗ ದೇವಾನು ದೇವತೆಗಳಿಗೆ ರಾಕ್ಷಸರು ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸಮುದ್ರ ಹತ್ರನೇ ಇರ್ತಾರೆ ಅವರು. ಅವಾಗ ಅಗಸ್ತ್ಯ ಮುನಿಗಳು ಋಷಿಗಳು ವಿಭೂತಿ ಹಚ್ಕೊಂಡ್ಬಿಟ್ಟು ತಲೆನ ಚೆನ್ನಾಗಿ ಒದ್ಬಿಡ್ತಾರಂತೆ. ಆ ವಿಭೂತಿ ಕಣಗಳು ಸಮುದ್ರದಲ್ಲಿ ಬೀಳ್ತಾರಲ್ಲ, ಆ ಸಮುದ್ರದಲ್ಲಿ ಬಿದ್ದಾಗ ಆ ಕಣಗಳು ಮಿಶ್ರಣಗೊಂಡ್ಬಿಟ್ಟು ನೀರಲ್ಲಿ ಅದು ಆ ರಾಕ್ಷಸರಿಗೆ ಮೈಯೆಲ್ಲ ಉಳಿಕೊಂಡ್ಬಿಡುತ್ತೆ. ಅಲ್ಲೇ ಅವರು ಹಿಂದು ಬಿಡ್ತಾರೆ, ದೇವತೆಗಳು ಗೆದ್ದು ಬಿಡ್ತಾರೆ. ಇದು ವಿಭೂತಿಗೆ ಮುಖ್ಯ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇದೆಲ್ಲ ನನಗೆ ಕಥೆ ನಾನು ಕೇಳ್ಕೊಂಡು ಬಂದಿರೋದು, ಮತ್ತೆ ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ. ಇನ್ನೊಂದು ಕಥೆ ಏನಂದ್ರೆ ಶಿವ ಪಾರ್ವತಿ ಇಬ್ರು ಮಾತಾಡ ಕೂತಿರ್ತಾರಂತೆ. ಅವಾಗ ಪಾರ್ವತಿ ಹೇಳ್ತಾರೆ, ನೋಡು ಲಕ್ಷ್ಮಿ ಮತ್ತೆ ಕುಬೇರ ನೋಡು ಎಷ್ಟು ಶ್ರೀಮಂತಿಗೆ, ಎಷ್ಟು ಒಡವೆಗಳನ್ನ ಹಾಕೊಂಡಿದ್ದಾರೆ, ನೀನ್ ಬರೀ ಭಸ್ಮದಲ್ಲೇ ಮೊಲಿರ್ತೀಯ, ನೀನ್ ಬರೀ ವಿಭೂತಿಯಲ್ಲೇ ಮೊಲಿರ್ತೀಯ ಅಂತ ಪಾರ್ವತಿ ಶಿವನ್ಗೆ ಹೇಳ್ತಾರಂತೆ. ಅದಕ್ಕೆ ಸರಿ ಆಯ್ತು, ಇದು ಒಂದು ಆಗ್ಬಿಡಿ, ತಗೊಂಬ ನನ್ನ ಒಂದೇ ಒಂದು ಚಿಟಿಕೆ ವಿಭೂತಿ ತಗೊಂಬ, ಕುಬೇರ ಹತ್ರ ಇರುವಂತಹ ಲಕ್ಷ್ಮಿ ಹತ್ರ ಇರುವಂತಹ ಎಲ್ಲಾ ಸಂಪತ್ತನ್ನು ತೆಗೆದುಕೊಂಡು ಒಂದು ತಕ್ಕಡಿಗೆ ಹಾಕು ಅಂತ ಹೇಳ್ತಾರೆ. ಆದ್ರೆ ಒಂದೇ ಒಂದು ಚಿಟಿಕೆ ವಿಭೂತಿ ಅಷ್ಟುದಕ್ಕೂ ಏನು ಮಾಡಕ್ಕಾಗಲ್ಲ. ಅಷ್ಟು ಒಳಗಳಿದ್ರು ಅದೇ ಮೇಲೆ ಬರುತ್ತೆ. ಅಂದ್ರೆ ಅದು ವಿಭೂತಿಗಳ ಶಕ್ತಿ. ಅದರ ಅಂತ ಅನ್ಕೋಬಹುದು ನಾವು. ಅದರಲ್ಲಿರುವಂತಹ ಶಕ್ತಿ ಎಷ್ಟು ಒಳಗಿದೆ ನೋಡಿ, ಎಷ್ಟು ಚೆನ್ನಾಗಿ. ಇದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ವಿಶ್ಲೇಷಣೆ. ಇನ್ನು ಸಾಮಾಜಿಕ ಬಂದ್ರೆ ಅಂದ್ರೆ ನಮ್ಮ ಶರಣರಾಗ್ಲಿ, ನಮ್ಮ ಬುದ್ಧಿಗಳಾಗ್ಲಿ, ಸ್ವಾಮಿಗಳಾಗ್ಲಿ, ಅಥವಾ ಸಂತರಾಗ್ಲಿ, ಅಥವಾ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ವಿಭೂತಿಯನ್ನು ಹಚ್ಕೊಂಡೇ ಬೆಳೆದಿದ್ದಾರೆ, ಎಲ್ಲ ಹೆಸರುವಾಸಿಗಳಾಗಿದ್ದಾರೆ. ಒಂದೆರಡು ಎಕ್ಸಾಂಪಲ್ ನಾನು ಕೊಡ್ತೀನಿ. ಬಿಡಿ ದತ್ತಿಯವರು ಆಯ್ತಾ, ಹಂಗಾಮಿ ರಾಷ್ಟ್ರಪತಿಗಳು ಹಾಗೂ ಮಾಜಿ ರಾಷ್ಟ್ರಪತಿಗಳಾಗಿದ್ದವರು. ಒಂದ್ಸತಿ ಏನಾಗುತ್ತೆ ಅಂದ್ರೆ ಅವ್ರು ಯಾವಾಗೂ ಅಷ್ಟೇ ಎಲ್ಲಾದ್ರೂ ಕಾನ್ಫರೆನ್ಸ್ ಅಥವಾ ಮೀಟಿಂಗ್ ಹೋಗ್ಬೇಕಾದ್ರೆ ಹೇಳೋಗುತ್ತೆ, ನನಗೆ ಪೂಜೆ ಮಾಡಕ್ಕೆ ಅವಕಾಶ ಇರ್ಬೇಕು, ಟೈಮ್ ಇರ್ಬೇಕು, ಲಿಂಗ ಪೂಜೆ ನಾನು ಮಾಡ್ಕೊಂಡೇ ಬಿಟ್ಕೊಡೋದು ಇರೋದು ಮೀಟಿಂಗ್ಗೆ. ಸೊ ನನಗೆ ಟೈಮ್ ಕೊಟ್ರೆ ಮಾತ್ರ ನಾನು ಕಾರ್ಯಕ್ರಮಗಳಿಗೆ ಬರ್ತೀನಿ ಅಂತ. ಆ ನಡುವೆ ಏನಾಗುತ್ತೆ, ಒಂದಿನ ಇಂಟರ್ನ್ಯಾಷನಲ್ ಸಮಿಟ್ ಕಾನ್ಫರೆನ್ಸ್ ಅಂತ ಇರುತ್ತೆ. ಆ ಕಾನ್ಫರೆನ್ಸ್ಗೆ ಹೋದಾಗ ಬಿಡಿ ಜೊತೆ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ ಸರ್, ಸೂಟು ಬೂಟು ಎಲ್ಲ ಹಾಕೊಂಡಿದ್ದೀರಾ, ಎಲ್ಲ ಚೆನ್ನಾಗಿದೆ, ಆದ್ರೆ ವಿಭೂತಿ ಒಂದು ನಡೆಸ್ಬಿಡ್ತೀರಾ, ತುಂಬಾ ಲಕ್ಷಣವಾಗಿ ಕಾಣ್ತೀರಾ, ತುಂಬಾ ಫಾರಿನರ್ಸ್ಗೆ ಈಕ್ವಲ್ ಆಗಿ ಕಾಣ್ತೀರಾ ಅಂತ. ಅದಕ್ಕೆ ಬಿಡಿ ಜೊತೆಯವರು ಹೇಳ್ತಾರಂತೆ, ನಾನು ಕೆಲಸಕ್ಕೆ ರಾಜೀನಾಮೆ ಬೇಕಾದ್ರೆ ಕೊಡ್ತೀನಿ, ವಿಭೂತಿ ಮಾತ್ರ ಅಳಿಸಲ್ಲ. ಸಂಸ್ಕಾರದ ಶಿಸ್ತು, ನಮ್ಮ ಸಂಸ್ಕಾರನ ನಾನು ಎತ್ತಿಡಬೇಕು. ನಾನೇ ಇಷ್ಟು ದೊಡ್ಡ ಎತ್ತಿಡಿಲ್ಲ ಅಂತಂದ್ರೆ ಇನ್ಯಾರು ಎತ್ತಿಡಿತಾರೆ ಅಲ್ವಾ? ಇದು ಅವರೆಲ್ಲ ಕೊಟ್ಟಿದ್ದ ಬೆಲೆ. ಯಾಕೆ ನಮ್ಮ ಶಿವಕುಮಾರ್ ಸ್ವಾಮಿಗಳಾಗ್ಲಿ ಹಾಸ್ಪಿಟಲ್ ಇದ್ದು ನೀವು ಪೂಜೆ ಮಾಡ್ಕೊಂಡು, ಆ ಹಾಸ್ಪಿಟಲ್ ಇದ್ದು ನೀವು ಎಷ್ಟು ವರ್ಷ ಮಾಡಿದ್ರು ವಿಭೂತಿ ಹಚ್ಕೊಂಡು, ಯಾರು ಬಿಡಪ್ಪ. ಈಗ ಮೊನ್ನೆ ಇದ್ದಂತಹ IAS ಆಫೀಸರ್ ಮಹಂತೇಶ್ ಬೇಡಿ ಅವರು ಕೂಡ ವಿಭೂತಿ ದಿನ ಒಂದು ಆಲ್ಮೋಸ್ಟ್ ಯಾವುದೇ ವಿಡಿಯೋ ತೆಗೆದು ಯಾವುದೇ ಮಾತುಕತೆಯಲ್ಲಿ ವಿಭೂತಿ ಹಚ್ಕೊಂಡಿದ್ದಾರೆ. ಇಂಥ ಹೆಸರಾಂತ ವ್ಯಕ್ತಿಗಳೆಲ್ಲ ವಿಭೂತಿ ಹಚ್ಕೊಂಡು ಬೆಳೆದಿದ್ದಾರೆ, ಎಲ್ಲ ಹೆಸರು ಮಾಡಿದ್ದಾರೆ. ನಮಗೆಲ್ಲ ಏನ್ ನಮ್ಗೆ ಎಲ್ಲ ನಾವೆಲ್ಲ ಹಚ್ಕೋಬೇಕು, ಅದನ್ನ ಧರಿಸ್ಬೇಕು, ಬೆಳೆಸ್ಬೇಕು, ನಮ್ಮ ಸಂಸ್ಕೃತಿ ಉಳಿಸೋಣ, ನಮ್ಮ ಸಂಸ್ಕೃತಿ ಬೆಳೆಸೋಣ. ಇದು ಸಾಮಾಜಿಕ ಕಳಕಳಿ ಇರುತ್ತದೆ. ಇಷ್ಟೆಲ್ಲ ಹೇಳಿದಲ್ವಾ, ಈಗ ವಿಭೂತಿಗೂ ಬಸವ ತತ್ವಕ್ಕೂ ಏನ್ ಸಂಬಂಧ? ಇದೆಲ್ಲ ನನಗೆ ಬರೀ ವಿಭೂತಿ ಯಾಕೆ ಹಚ್ಚಬೇಕು, ಎಲ್ಲಿಗೆ ಹಚ್ಚಬೇಕು, ಏನ್ ಉಪಯೋಗ ಅಂತ ಹೇಳಿದೆ. ವಿಭೂತಿಗೂ ಬಸವ ತತ್ವಕ್ಕೂ ಏನಿದೆ ಸಂಬಂಧ ಅಂದ್ರೆ, ವಿಭೂತಿ ಹೇಳ್ತಾರೆ ಅಹಂಕಾರ ಸುಟ್ಬಿಡು ಅಂತ, ಆದ್ರೆ ಬಸವ ತತ್ವ ಏನ್ ಹೇಳ್ತಾರೆ, ನಡತೆಯೇ ಆಧ್ಯಾತ್ಮ ಅಂತ ಹೇಳ್ತಾರೆ. ಅಂದ್ರೆ ಮೌಲ್ಯಗಳ ನಾಗರಿಕ ತತ್ವಶಾಸ್ತ್ರನೇ ಬಸವ ತತ್ವ. ಅಂದ್ರೆ ವಿಭೂತಿ ಅಹಂಕಾರ ಬಿಡುವಂತು, ಆದ್ರೆ ಬಸವ ತತ್ವ ಏನ್ ಹೇಳ್ತು, ನಾಗರಿಕ ಮೌಲ್ಯಗಳನ್ನ ಎತ್ತಿಕೊಂಡು ಓಡಾಡು ಅಂತ ಹೇಳ್ತು. ಇದು ಎರಡು ಒಂದೇ. ಅಹಂಕಾರ ಬಿಟ್ಟರೆ ನೀವು ಮಾನವೀಯ ಗುಣಗಳನ್ನು ಬೆಳೆಸ್ಕೊಳಕ್ ಸಾಧ್ಯ, ನಾಗರಿಕತೆ ಆಗಕ್ ಸಾಧ್ಯ. ಅದನ್ನೇ ವಿಭೂತಿ ಹೇಳ್ತಾರೆ, ಬಸವ ತತ್ವನೂ ಅದನ್ನೇ ಹೇಳ್ತಾ ಇದೆ. ನಾಗರಿಕ ಗುಣಗಳನ್ನ ಬೆಳೆಸ್ಕೊ, ನೀವು ಅದರಿಂದ ಬೆಳಗು ಅಂತ ಅಂದ್ಬಿಟ್ಟು. ಎರಡು ಒಂದೇ, ಇದು ಸಂಬಂಧ ಇರೋದು. ಹಾಗೆ ಇನ್ನ ಒಂದಂತಂದ್ರೆ ನಮ್ಮ ಬಸವಣ್ಣವರು ಹೇಳ್ತಾರೆ, ವಿಭೂತಿ ಹಿಡಿದು ಬಂದ ದಾರಿಯೇ ಮೋಕ್ಷದ ದಾರಿ. ಅಕ್ಕಮಾದ ದೇವಿಯವರು ಹೇಳ್ತಾರೆ, ಹೊರಗೆ ಬೂದಿ ಹಚ್ಚಿದರೆ ಸಾಲದು, ಮನದೊಳಗೆ ಹಚ್ಚಿದಾಗ ಮೋಕ್ಷದ ಬೆಳಕು ಅಂತ. ಬಸವಣ್ಣನವರು ಏನ್ ಹೇಳಿದ್ರೆ, ವಿಭೂತಿ ಹಚ್ಚಿದರೆ ಮೋಕ್ಷದ ಬೆಳಕು ಅಂತ ಹೇಳಿದ್ರು. ಬಟ್ ಅದ್ರ ಜೊತೆಗೆ ಅಕ್ಕಮಾದ ದೇವಿಯವರು ಹೇಳ್ತಾರೆ, ಬರೀ ವಿಭೂತಿ ಮೇಲ್ಗಡೆ ಹಚ್ಚಿದ್ರೆ ಸಾಲದು, ಮನಸ್ಸೊಳಗೆ ನಿಮಗೆ ಪರಿಶುದ್ಧತೆ ಇರಬೇಕು, ಅದನ್ನ ಹಚ್ಚಬೇಕು, ಮನಸ್ಸಿನಿಂದ ಹಚ್ಚಬೇಕು. ಎಲ್ಲ ನಿರ್ಮಲತೆಯನ್ನ ಹೆಂಗೆ ಬೂದಿ ಅಂದ್ರೆ ವಿಭೂತಿ ಅಂದ್ರೆ ಅದು ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಇದೆ, ಅದು ಹೆಂಗೆ ತಯಾರಿಸ್ತಾರೆ ಅನ್ನೋದ್ರಲ್ಲೇ ಇದೆ. ಎಷ್ಟು ಸುಟ್ಟಿ ಎಲ್ಲಾನು ಸುಟ್ಕೊಂಡು ಕೊನೆ ಬೂದಿ ಅಂದ್ರೆ ನಿನ್ನಲ್ಲಿರೋ ಅಹಂಕಾರ, ನಿನ್ನಲ್ಲಿರೋ ದ್ವೇಷ, ನಿನ್ನಲ್ಲಿರೋ ಮದ ಮತ್ಸರ ಎಲ್ಲರೂ ಸುಟ್ಟಾಗ್ತದೆ. ಮಾನವೀಯ ಗುಣಗಳನ್ನ ಬೆಳೆಸ್ಕೊಂಡೆ ಬಸವ ತತ್ವ ಹೇಳ್ತಿರೋದು, ಇದೇ ವಿಭೂತಿಗೆ ಹೇಳ್ತಿರೋದು. ಅದಕ್ಕೆ ಅವಿನಾಭಾವ ಸಂಬಂಧ ಬಸವ ತತ್ವಕ್ಕೂ ಕೂಡ ವಿಭೂತಿಗೂ ಕೂಡ ಶರಣರಿಗೂ ಕೂಡ.
ಇದು ನನಗೆ ಏನ್ ಬೇಕು ಅಂತಂದ್ರೆ ವಿಭೂತಿ ನನಗೆ ಎಷ್ಟು ಅನ್ಸುತ್ತೆ ಹಗರ ಅಂತ ಅನ್ಸುತ್ತೆ. ಜೀವನದಲ್ಲಿ ಏನಂತಂದ್ರೆ ಸಖತ್ ಒತ್ತಡ ಇದೆ ಲೈಫಲ್ಲಿ ಇವತ್ತು. ಎಷ್ಟು ಒತ್ತಡ ಹೇಳಿ, ಮನೆ ಕುತ್ಕೊಂಡು 4 ಜನ ರಾತ್ರಿ ಊಟ ಮಾಡಕ್ ಆಗಲ್ಲ, ಅಷ್ಟು ಒತ್ತಡ ಇದೆ, ಹೌದಾ? ನಾನು ಆಫೀಸ್ಗೆ ಹೋಗ್ತೀನಿ, ನನ್ನ ಮಗನ ಸ್ಕೂಲ್ ಹೋಗ್ತಾರೆ, ನನ್ನ ಗಂಡನೂ ಆಫೀಸ್ಗೆ ಹೋಗ್ತಾರೆ. ಬೆಳಗ್ಗೆ ತಿನ್ನಕ್ಕಾಗಲ್ಲ ಒಟ್ಟಿಗೆ, ಮಧ್ಯಾಹ್ನ ಊಟ ಹೊತ್ತು ಮಕ್ಕಳೇ ಬಿಟ್ಟಿದೀವಿ, ರಾತ್ರಿ ಊಟ ಹೆಂಗ್ ಅನ್ಸಿರ್ತಂದ್ರೆ ನಮ್ಮ ಪಾಡಿ ನಾವು ಊಟ ಮಾಡ್ತೀವಿ, ಅವ್ರ ಪಾಡಿ ಅವ್ರ ಮತ್ತೆ ಅಡ್ಡಾಡ್ಕೊಂಡು ಊಟ ಮಾಡ್ತಾರೆ. ಇದಾಗೆ ಎಲ್ಲ ಲೈಫಲ್ಲಿ, ನಾನೇ ಹೊಸದಾಗಿ ಹೇಳ್ತಾ ಇಲ್ಲ. ಇಂಥ ಒತ್ತಡದ ಲೈಫಲ್ಲಿ ಕೂಡ ಹಗಲನ್ನು ಬೆಳೆಸ್ಕೊಳ್ಳಿ, ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಒಟ್ಕೊಂಡ್ಬಿಟ್ಟು ಜೊತೆಗೆ ಸಮಯ ಸಂದರ್ಭನ ನೋಡ್ಕೊಂಡು ಸಮಯನ ಒಟ್ಟಿಗೆ ಫ್ಯಾಮಿಲಿ ಜೊತೆ ಕಳೆಯೋದನ್ನ ಇದು ಮಾಡ್ಕೋಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಈ ತರದ್ದೆಲ್ಲ ಯೋಚನೆ ಮಾಡೋದು ಹಗುರತೆ ಅನ್ನಿಸ್ಕೊಂಡಾಗ ಮನಸ್ಸನ್ನ ಆದಷ್ಟು ಹಗುರ ಮಾಡ್ಕೊಳ್ಳಿ, ಕಿವಿ ಮಾಡ್ಕೊಳ್ಳಿ. ವಿಭೂತಿ ಎಷ್ಟು ಅಗಲ ಇದೆ, ಗಟ್ಟಿ ತಗೊಂಡು ಹೇಳ್ಬೇಡಿ, ಭಾರ ಇದೆ ಅನ್ಬಿಟ್ಟು. ವಿಭೂತಿ ಕಣ ಮಾತ್ರ ನಾನು ತಗೊಳ್ತಾ ಇದ್ದೀನಿ, ಒಂದು ಕಣ ಬೇಕಂದ್ರೆ ಮಾತ್ರ ಹಾರತ್ತೆ, ಬೇರೆ 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 ಹಾರತ್ತೆ, ನಾವು ಉಪ್ಪಂದ್ರೆ ಸಾಕಲ್ಲ ಹಾರತ್ತೆ. ಆದ್ರೆ ಅದಕ್ಕೆ ಎಷ್ಟು ತೂಕ ಇದೆ, ಒಂದು ಕಣಕ್ಕೆ ಎಷ್ಟು ತೂಕ ಇದೆ ಅಲ್ವಾ? ಅದೇ ರೀತಿ ನಾವು ಎಷ್ಟೇ ಹಗುರವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವೋ ಅಷ್ಟು ಮೇಲಕ್ಕೆ ನೀವೆಲ್ಲ ಮೇಲಕ್ಕೆ ಹಾರ್ತೀರಾ. ಇದು ವಿಭೂತಿಯ ಮಹಿಮೆ ಇದೆ. ಇದೆಲ್ಲ ನನಗೆ ವಿಭೂತಿ 4 ಮಂತ್ರಗಳು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಇನ್ನೇನು ಬೇಡ. 4 ಮಂತ್ರ: ಸಾಧನಕ್ಕೆ ಶಾಂತಿ, ವಿಭೂತಿ, ಸಮಾಜಕ್ಕೆ ಸೇವೆ, ಜ್ಞಾನ ಮತ್ತು ದಾಸೋಹ, ಮನಸ್ಸಿಗೆ ಶುದ್ಧತೆ, ವಚನ, ಜೀವನಕ್ಕೆ ನ್ಯಾಯ, ಬಸವ ತತ್ವ. ಇವು 4 ಅಲ್ವಾ? ಅಂದ್ರೆ ಸಾಧನೆಗೆ ಶಾಂತಿ, ವಿಭೂತಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು ಅಂತಂದ್ರೆ ನೀವು ಮಾನವೀಯ ಗುಣಗಳನ್ನ ಬೆಳೆಸ್ಕೊಂಡು ವಿಭೂತಿ ಏನಿದೆಯಲ್ಲ 3 ಎಳೆಗಳ ಒಂದು ಇದು ವಿಚಾರ ತಿಳ್ಕೊಂಡ್ಬಿಟ್ರೆ ಸಾಕು ಶಾಂತಿ ಜೀವನಕ್ಕೆ. ಸಮಾಜ ಸೇವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜ್ಞಾನವನ್ನ ಹೊಡ್ರಿ, ಒಳ್ಳೆ ಜ್ಞಾನವನ್ನ ಸಾರಿ ಬೆಳೆಸಿ ಹಂಚಿ, ಹಾಗೆ ಜೊತೆಗೆ ದಾಸೋಹ ಮಾಡಿ. ಅದು ಮೇಬಿ ನಳದಾಸೋಹನಾರು ಆಗ್ಬೋದು ಅಥವಾ ಅನ್ನದಾಸೋಹನಾರು ಆಗ್ಬೋದು, ಯಾವ್ದಾರ 2 ಒಳ್ಳೇದೇ. 2 ನಮ್ಮ ಶರಣರು ಎಲ್ಲರೂ ಮಾಡ್ತಾ ಇದ್ದಾರೆ. ಅದು ಕಂಟಿನ್ಯೂ ಮಾಡ್ಕೊಂಡಾಗ ನಾವೇ ಎಲ್ಲ ಸಾಕಾಗ ಜೀವನವನ್ನ ಮಾಡ್ತಾ ಇರೋದು ಅಂತ ನಾವು ಅನ್ಕೊಂಡಿದ್ದೀವಿ. ಜೊತೆಗೆ ಮನಸ್ಸಿಗೆ ಶುದ್ಧತೆ, ವಚನ. ಎಷ್ಟು ವಚನಗಳಿಂದ ಗೊತ್ತಾ? ನಮಗೆ ನೆನಪಾಗೋದು 1-2-3 ಜನ ಅಂತ ಯಾರ್ಯಾರು ಹೇಳಿದ್ರೆ ತಕ್ಷಣ ಹೇಳ್ತೀನಿ, ಬಸವಣ್ಣವರು, ಅಕ್ಕಮಹಾದೇವಿಯವರು ಅಂತ ಹೇಳ್ಬಿಟ್ಟು ಮಾದರ ಚೆನ್ನಯ್ಯ ಅವರಿದ್ದಾರೆ. ಎಷ್ಟು ಜನ ವಚನಗಳಿದ್ದಾರೆ. ನನಗೆ ಗೊತ್ತಾಗಿದ್ದು, ನಾನು ಒಂದು 2-3 ತಿಂಗಳಿಂದ, ಈಗ ಜಾಸ್ತಿ 5-6 ತಿಂಗಳಿಂದ ಒಂದು ವಚನಗಳನ್ನ ನಾನೇ ಒಂದು ಸ್ವಯಂ ರಾಗಗಳನ್ನ ಕೊಟ್ಬಿಟ್ಟು ವಚನಗಳನ್ನ ಆಡ್ತಾ ಬಿಡ್ತಾ ಇದ್ದೀನಿ. ಅದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಇಷ್ಟು ಜನ ವಚನಕಾರಿದ್ದಾರೆ. ಒಂದೊಂದೇ ವಚನ ಬರ್ದಿರ್ಬೋದು, ಅದು ತೂಕ ಎಷ್ಟಿದೆ ಗೊತ್ತಾ? ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಇದು ವಚನಕ್ಕಿರುವಂತಹ ಬೆಲೆ. ಲಾಸ್ಟಿಗೆ ಜೀವನಕ್ಕೆ ನ್ಯಾಯ ಒದಗಿಸ್ಬೇಕು ಅಂದ್ರೆ ನ್ಯಾಯ ಮಾರ್ಗದಲ್ಲಿ ನಡೆಯೋಣ, ಎಲ್ಲರೂ ನಮ್ಮವರ ಜೊತೆ ಕರ್ಕೊಂಡು ಹೋಗೋಣ. ನಾವು ಒಬ್ಬರನ್ನ ಮೇಲೆ ಏರಿಸಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಳಗೆ ಮಾತ್ರ ತಳ್ಳೋದು ಬೇಡ. ಇದೇ ಬಸವ ತತ್ವದ ಮುಖ್ಯ ಉದ್ದೇಶ. ಅಲ್ಲ, ಆಮೇಲೆ ಒಬ್ರು ನೋಡ್ಕೊಂಡು ಹಿಂಗ್ ಬೆಳೆದ ಅಂತ ಹೇಳ್ಬೇಡಿ. ಹಿಂಗ್ ಬೆಳೆದಿದ್ಯಲ್ಲಪ್ಪ ನೀವು, ತುಂಬಾ ಖುಷಿ ಆಯ್ತು, ನನಗೂ ಹೇಳ್ಬೋದು ಕೇಳಿ, ಅದು ಬಂದು ಹಿಂಗ್ ಬೆಳೆದಿಲ್ಲ ಬಂದಿಲ್ಲ ಅಂದ್ರೆ ಅದನ್ನ ಯಾಕೆ ನೋಡ್ತೀರಾ? ನಮ್ಮವ್ರು ನಾವೇ ಬೆಳೆಸ್ತಾರೆ, ಇನ್ಯಾಕೆ ಬೆಳೆಸ್ಬೇಕು ಹೇಳಿ ಅಲ್ವಾ? ಇವತ್ತು ಎಷ್ಟು ಜನ ಬೆಳೀತಾ ಇದ್ದಾರೆ ಅಂತಂದ್ರೆ ಅವನ್ನೆಲ್ಲ ನೋಡಿ ನಾವು ಹೆಮ್ಮೆ ಪಟ್ಟು ಬೆಳೆಸ್ಬೇಕು. ಅದು ಸಾರ್ಥಕತೆಯ ಜೀವನ, ಅದು ನಮ್ಮ ಶರಣರ ಜೀವನ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಲಾಸ್ಟ್ ಒಂದು ವಚನ ಹೇಳ್ಬಿಟ್ಟು ಇದನ್ನ ವಿರಾಮ ನೀಡ್ತೇನೆ. ವಿಭೂತಿ ಹೇಳ್ತದೆ ನಿನ್ನೊಳಗಿನ ಕೆಟ್ಟದ್ದು ಬೂದಿಯಾಗಲಿ ಎಂಬ ಸಂದೇಶ. ವಿಭೂತಿ ಹೇಳ್ತದೆ ನಿನ್ನೊಳಗಿನ ಕೆಟ್ಟದ್ದು ಬೂದಿಯಾಗಲಿ ಎಂಬ ಸಂದೇಶ. ಬಸವ ತತ್ವ ಹೇಳ್ತದೆ ನಿನ್ನೊಳಗಿನ ಒಳ್ಳೆಯದು ಅರಳಿ ಜನಸೇವೆಯಾಗಲಿ ಅಂತ. ನಿನ್ನೊಳಗಿನ ಒಳ್ಳೆಯದು ಅರಳಿ ಜನಸೇವೆಯಾಗಲಿ ಅಂತ. 2 ಸೇರಿದ್ರೆ ಏನಾಗುತ್ತೆ ಅಂದ್ರೆ ವಿಭೂತಿ ಮತ್ತೆ ಬಸವ ತತ್ವ, ಅದು ಶುದ್ಧತೆ ಮತ್ತೆ ನಡತೆ 2 ಸೇರ್ಕೊಂಡ್ರೆ ಏನಾಗುತ್ತೆ? ದೈಹಿಕ ಜೀವನ. ನಿಮ್ಮನ್ನ ಯಾರು ಏನು ಅನ್ನಕ್ಕೆ ಆಗಲ್ಲ. ನಿಮ್ಮ ನೋಡಿದ್ರೆ ಒಂಥರ ದೈವ ಕಡೆ ಮಾತಾಡ್ಸ್ಬೇಕಂದ್ರೆ ಖುಷಿ ಬರುತ್ತೆ. ಆಯ್ತಪ್ಪ ನಮ್ಗೆ ಎಲ್ಲ ಬಂದಿದ್ರೆ ಎಲ್ಲರೂ ಶರಣೆ. ನನಗೆ ನೋಡಿದ್ರೆ ವಿಭೂತಿ ಹಚ್ಚಿದ್ರೆ ನೋಡಿದ್ರೆ ಎಡ್ತಿರ್ಬೇಕು ಅನ್ಸುತ್ತೆ, ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಯಾರಿಗೆ ನನಗಂತೂ ನನ್ನ ಕಾಲೇಜಲ್ಲಿ ಎಷ್ಟು ವರ್ಷ ನೋಡ್ತಾ ಇರ್ತೀನಿ, ಯಾರು ಸ್ಟೂಡೆಂಟ್ಸ್ ತಪ್ಪ ತಿಳ್ಕೊಬೇಡಿ. ಯಾರು ಒಂದು ಓದ್ತಾ ಇದ್ದಾರೆ ಅನ್ಕೊಳ್ಳಿ, ವಿಭೂತಿ ಹಚ್ಚಿದ್ರೆ ಕೂಡ ನಾನು ಏನೋ ಅಂತ ಖುಷಿ ಆಗ್ತಿರ್ತೀನಿ. ವಿಭೂತಿ ಹಚ್ಕೊಂಡಿದ್ರೆ ಎಷ್ಟು ಖುಷಿ ಆಗ್ತೈತೆ ಅವ್ರು ನೋಡಿದಾಗ. ಅದು ಆ ಫೀಲ್ ನಮಗೆ ಇರ್ಬೇಕು ಎಲ್ಲ ಶರಣರಿಗೆ. ಅಂದ್ರೆ ಏನೋ ಒಂದು ಸಮಾಧಾನಕರ, ಅಂದ್ರೆ ನಮ್ಮವರೇನೋ ನಮಗೆ ಒಳ್ಳೆ ಬಯಸ್ತಾರೋ ಅನ್ನೋ ಒಂದು ವಿಶ್ವಾಸ ಬೆಳೀತದೆ ಅವ್ರು ಮಾತಾಡ್ಸ್ಕೊಂಡು. ಅದು ವಿಶೇಷತೆ ಇರಬೇಕಂದ್ರೆ ನನ್ನ ಕೈಯಲ್ಲಿ ಇಷ್ಟಲಿಂಗ ಇರುವಾಗ ನಾನೇಕೆ ಹಸ್ತರೇಖೆಯನ್ನು ಬರೆಯ, ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆ ಬರವನ್ನು ಮೆಚ್ಚಿಕೊಳ್ಳರಯ್ಯ, ಕೂಡಲ ಸಂಗಮ ದೇವರು ನನ್ನಲ್ಲಿರುವಾಗ ನಾನೇಕೆ ಊರ ದೇವರ
ಹುಡುಕಲಯ್ಯ ಅಂತ ಕೊನೆಯ ವಚನ ಏನಂದ್ರೆ, ಈಗ ಕೈಯಲ್ಲಿ ಲಿಂಗ ಇರ್ಬೇಕಾದ್ರೆ ನನ್ಗೆ ಏನ್ ಭಯ ಇಲ್ಲ. ನಿಜ ಹೇಳ್ತೀನಿ, ಈಗ ಒಂದ್ ಸ್ವಲ್ಪ ದಿನದ ಮುಂಚೆ ನಾನು ಲಿಂಗವನ್ನ ದಿನ ಪೂಜೆ ಮಾಡ್ತೀನಿ. ಎಷ್ಟೇ ಒತ್ತಡ ಇದ್ರು ಕೂಡ ಲಿಂಗ ಪೂಜೆ ದಿನ ಮಾಡ್ತೀನಿ. ಆದ್ರೆ ಒಂದೊಂದ್ ದಿನ ಕರ್ತವ್ಯ ಹಾಕೊಂಡು ಒಂದ್ ಸ್ವಲ್ಪ ದಿನ ತೆಗೆದಿಟ್ಟಿದ್ದೆ ನಾನಾ ಕಾರಣಗಳಿಂದ. ಯಾಕಂದ್ರೆ ನಾನು ಒಬ್ರು ಕಾಲೇಜಿಗೆ ಹೋಗ್ತೀನಿ, ಯಾಕಂದ್ರೆ ಕಾಣಿಸುತ್ತೆ ವಿದ್ಯಾರ್ಥಿಗಳಿಗೆ ನಾವು ಭೇದ ಭಾವ ಮಾಡಬಾರ್ದು ಅನ್ಕೋತಾರೆ. ಟೀಚರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಲಿಂಗ ಟೀಚರ್ ಅದ್ ಮಾಡ್ತಾ ಇದ್ದಾರೆ, ಆತರ ಭಾವನೆಗಳು ಬರಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾನು ಇವತ್ತಿಗೂ ತರಿಸ್ಕೊಂಡು ಹೋಗ್ತೀನಿ, ಆದ್ರೆ ಕಾಣಿಸ್ಕೊಂಡು ತರಿಸ್ಕೊಂಡು ಹೋಗ್ತೀನಿ. ಆತರ ಮಾಡ್ಕೋಬಹುದಲ್ಲ, ಏನ್ ತೊಂದರೆ ಇಲ್ಲ. ಆತರ ಅಂದ್ರೆ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಲಿಲ್ಲ ಅಂತಂದ್ರೆ ಇನ್ಯಾರು ಉಳಿಸ್ತಾರೆ? ನನ್ನ ಮಗಳು ಕೂಡ, ಈ ದೊಡ್ಡ ಮಗಳಾಗಿರ್ಬೋದು ಚಿಕ್ಕ ಮಗಳಾಗಿರ್ಬೋದು, ಇಬ್ರು ಕೂಡ ಲಿಂಗ ಪೂಜೆ ಮಾಡ್ತಾ ಇದ್ರು. ಲಿಂಗ ಪೂಜೆ ಮಾಡೋದನ್ನ ಕಳಿಸಿ, ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಬೆಳಗ್ಗೆ ಸಂಜೆ ಮುಖ ತೊಳ್ಬಿಟ್ಟು ವಿಭೂತಿ ಹಚ್ಚೋದನ್ನ ಕಳಿಸಿ, ಅದು ಏಕಾಗ್ರತೆಯನ್ನು ಹೆಚ್ಚಿಸದೆ ಮತ್ತೆ ಶಾಂತಿ ಇರ್ತದೆ ಮನೆಯಲ್ಲಿ. ಆದ್ರಿಂದ ವಿಭೂತಿ ಮಹಿಮೆ ಏನಂತ ಎಲ್ಲರಿಗೂ ತಿಳಿದಿರ್ಬೇಕು. ಏನಾದ್ರೂ ಒಂದಷ್ಟು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಲ್ಲಿ ಕ್ಷಮಿಸಿ. ನಾನು ಕರೆಕ್ಟ್ ಮಾಡಿದ ಮಾಹಿತಿಗಳನ್ನ ನಿಮಗೆ ಹಂಚಿದ್ದೇನೆ. ಏನಾದ್ರೂ ತಪ್ಪಿದ್ದಲ್ಲಿ ಭಾವಿಸಿ ಕ್ಷಮಿಸಿ, ದಯವಿಟ್ಟು ತಪ್ಪನ್ನು ಮನ್ನಿಸಿ. ಸಕಲ ಶರಣರಿಗೂ ಇಲ್ಲಿ ನನ್ನ ಇಷ್ಟಕರ ಕರೆದುಕೊಂಡಂತಹ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ಬುದ್ಧಿಯವರಿಗೂ ನನ್ನ ಶರಣಾರ್ಥಿಗಳು. ನಮಸ್ಕಾರ. ವಿಭೂತಿ ಧರಿಸಲು ಜಾತಿ ಭೇದವಿಲ್ಲ, ವರ್ಗ ಭೇದವಿಲ್ಲ, ಹೆಣ್ಣು ಗಂಡು ಎಂಬ ಲಿಂಗ ಭೇದವಿಲ್ಲ, ಸನ್ಯಾಸಿ ಸಂಸಾರಿ ಆಶ್ರಮ ಭೇದವಿಲ್ಲ ಎಂಬಂತೆ ಇವತ್ತಿನ ವಿಷಯವನ್ನು ಮಂಡನೆ ಮಾಡಿದ ಶ್ರೀಮತಿ ಎಚ್.ಎಸ್. ಲಕ್ಷ್ಮೀ ಶಿವಲಿಂಗ ಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ವಿಶೇಷ ಅತಿಥಿಗಳು ಹಾಗೂ ಒಂದು ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಕ್ಕಂಥವರು, ನಮ್ಮ ಭಾರತದಲ್ಲಿ ಯಾವತ್ತೂ ಕೂಡ ಒಂದು ಸಮಾಜ ಸೇವೆಯ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರ ಜೊತೆಗೆ ಇಂತಹ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡುವಂತಹ ಮಧುರ ಅಶೋಕ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರು ಕೂಡ ಶರಣಾರ್ಥಿಗಳು. ಇವತ್ತಿನ ವಿಭೂತಿಯ ಮಹಿಮೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬರೀ ನಮ್ಮ ಬೆಂಗಳೂರು ಅಥವಾ ನಮ್ಮ ಜಿಲ್ಲೆ ತಾಲೂಕು ಪಟ್ಟಣದಿಂದಲ್ಲ, ವಿಶೇಷವಾಗಿ ನವದೆಹಲಿ ಆಗ್ರಾದಿಂದ ಒಬ್ಬ ಶರಣರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ದಂಪತಿಗಳ ಸಮೇತ ಇವತ್ತು ನಿಮ್ಮ ಶರಣ ಸಂಗಮ ನೋಡಲೇಬೇಕು ಅಂತ ಬಂದಿದ್ದಾರೆ. ನಮ್ಮ ಶ್ರೀ ಗುರುಸಿದ್ದಗೌಡರು ಹಳ್ಳಿಗೆರೆ ಅವರು, ಅವರ ದಂಪತಿಗಳು. ದಯಮಾಡಿ ಅವರು ತಿಳ್ಕೋಬೇಕು. ಇವರು ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು. ವಿಶೇಷತೆ ಏನಪ್ಪಾ ಅಂತಂದ್ರೆ, ದೊಡ್ಡ ಯುದ್ಧಗಳಾದಾಗ ಶಿಖರಕ್ಕೆ ಹೋಗಿ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ 26 ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವರು ಟ್ರೈನ್ ಬುಕ್ ಮಾಡಿಕೊಂಡು ಒಂದು ವಾರದ ಹಿಂದೆ ಅವರು ಪ್ರಯಾಣ ಬೆಳೆಸಿ 7ನೇ ತಾರೀಕಿಗೆ ಸರಿಯಾಗಿ ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ. ಯಾಕಂದ್ರೆ ನಮ್ಮ ಅನೇಕ ಶರಣರು ಬಂದಿರಲಿಲ್ಲ. ಯಾಕಂದ್ರೆ ಕಾರ್ಯಕ್ರಮದ ಮಹತ್ವವನ್ನು ತಿಳಿಬೇಕಂತ ಹೇಳಿ ಮಧ್ಯದಲ್ಲಿ ಅವರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಉದ್ದೇಶ ಅಷ್ಟೇ. ನಮ್ಮ ದೂರದ ಬಂಧುಗಳು ಕೂಡ ಅವರು ಆಗಿದ್ದಾರೆ. ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ದಂಪತಿಗಳಿಗೆ ನಮ್ಮ ಮತ್ತೆ ರವೀಂದ್ರ ಸರಗಾವಿ ಖ್ಯಾತ ಹಿನ್ನೆಲೆ ಗಾಯಕರು ಮತ್ತೆರಡು ಮಾತನಾಡಬೇಕೆಂದು ಕೋರುತ್ತಿದ್ದೇನೆ ಹಾಗೂ ಶಿವಕುಮಾರ್ ಸ್ವಾಮೀಜಿಯ ಗೀತೆಯನ್ನು ಹಾಡಬೇಕೆಂದು ನಿಮ್ಮೊಂದಿಗೆ ಕೋರುತ್ತಿದ್ದೇನೆ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು, ಸಾಹಿತ್ಯವನ್ನು ವಹಿಸಿರುವಂತಹ ಪೂಜ್ಯರ ಪಾದಾರವಿಂದದಲ್ಲಿ ಭಕ್ತಿಗೋಗಿ ಪ್ರಣಾಮಗಳನ್ನು ಸಮರ್ಪಿಸಿ ಒಂದು ವಚನವನ್ನು ಹಾಡ್ತಾ ಇದ್ದಾರೆ. ಮೋಳಿಗೆ ಮಾಳಯ್ಯನವರು
12ನೇ ಶತಮಾನದ ಅನೇಕ ಜನ ಶರಣರಾಗಿ ಹೋಗಿದ್ದಾರೆ. ಅದರಲ್ಲಿ ಮೋಳಿಗೆ ಮಾರಯ್ಯನವರು ಕಾಶ್ಮೀರದ ರಾಜ ಆ ಅಸಕ್ತಿಗೆಯನ್ನೆಲ್ಲ ಬಿಟ್ಟು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿಯುವಂತಹ ಕಾಯಕವನ್ನು ಮಾಡಿ ದಾಸೋಹವನ್ನು ಮಾಡಿ ಅನೇಕ ನೂರಾರು ವಚನಗಳನ್ನು ಬರೆದಂತಹ ಮೋಳಿಗೆ ಮಾರಯ್ಯನವರ ಒಂದು ವಚನ. ಕುದುರೆ ಪಂಡಿ ಭಂಡಾರ ವಿದ್ದಡೇನು ತಾನುಂಬುವುದು ಪಡಿಯಕ್ಕೆ ಒಂದಾವಿನ ಹಾಲು ಮಲಗುವುದರ್ಥ ಮಂಚ ಮಲಗುವುದರ್ಥ ಮಂಚ ಕುದುರೆ ಬಂಡಿ ಭಂಡಾರ ಬಿದ್ದಡೇನು ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ. ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದು. ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದು. ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು. ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ. ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ. ಸಾವಿಗೆ ಸಂಗಡ ಯಾರಿಲ್ಲ ಗಾಣ ನಿಕ್ಕಳಂಗ ಮಲ್ಲಿಕಾರ್ಜುನ. ಸಾವಿಗೆ ಸಂಗಡ ಯಾರಿಲ್ಲ ಗಾಣ ನಿಕ್ಕಳಂಗ ಮಲ್ಲಿಕಾರ್ಜುನ. ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು. ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು. ಆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು. ಭಂಡಾರ ಬಿದ್ದಡೇನು. ಸೊನ್ನಲಿಗೆಯ ಸಿದ್ದರಾಮೇಶ್ವರರ ಒಂದು ಅಪರೂಪವಾದಂತಹ ರಚನೆ. ಒಬ್ಬರ ಮನವಾನೋಯಿಸಿ ಒಬ್ಬರ ಮನೆಯ
ಚಂದ್ರನು ಗಂಗೆಯ ತಡದಲ್ಲಿ ತಡೆಯಲು ಕಳಂಕ ಬಿಡದಾಗಿದ್ದಯ್ಯ, ಕಳಂಕ ಬಿಡದಾಗಿದ್ದಯ್ಯ. ಒಬ್ಬರ ಮನವಾನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಅದು ಕಾರಣವೊಬ್ಬರ ಮನವನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ, ಅದು ಕಾರಣವೊಬ್ಬರ ಮನವನೋಯಿಸದವನೇ. ಅದು ಕಾರಣವೊಬ್ಬರ ಮನವನೋಗಿಸದವನೇ, ಒಬ್ಬರ ಮನೆಯ ಆತವ ಮಾಡದವನೇ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಬ್ಬರ ಮನವಾನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಗಂಗೆಯ ಮುಳುಗಿದಡೆ ಆಗುವುದು. ಆ ಗಂಗೆಯ ಮುಳುಗಿದಡೆ ಆಗುವುದು. ಚಂದ್ರನು ಗಂಗೆಯ ತಡದಲ್ಲಿ ತಡೆಯಲು ಕಳಂಕ ಬಿಡದಾಗಿದ್ದಯ್ಯ, ಕಳಂಕ ಬಿಡದಾಗಿದ್ದಯ್ಯ. ಒಬ್ಬರ ಮನವಾನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ಒಬ್ಬರ ಮನವ ಒಬ್ಬರ ಮನವ. ಯಾಕಂದ್ರೆ ಪರಮ ಪೂಜ್ಯ ತ್ರಿವಿಧ ದಾಸೋಹಿಗಳಾಗಿರುವಂತಹ ಪೂಜ್ಯರು ಶಿವಕುಮಾರ ಮಹಾಸ್ವಾಮೀಜಿ ಅವರ ಬಗ್ಗೆ ವಿಶೇಷವಾದಂತಹ ತಮ್ಮದೇ ಆಗಿರ್ತಕ್ಕಂಥ ಧ್ವನಿಯ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಮಹಾನುಭಾವರು ಯಾರಾದ್ರೆ ನಮ್ಮ ರವೀಂದ್ರ ಸಾರು. ನಿಜವಾಗಿಯೂ ಸಹ ಎಲ್ಲರ ಬೇಡಿಕೆಯ ಮೇರೆಗೆ ಶಿವಕುಮಾರ ಸ್ವಾಮೀಜಿ ಅವರ ಒಂದು ವಿಶೇಷ ಗೀತೆ ಇವತ್ತು ತಾವೆಲ್ಲರೂ ಕೇಳಬೇಕು ಅಂತಂದ್ರೆ ತಾವೆಲ್ಲರೂ ತಲ್ಲೀನರಾಗಬೇಕು. ಮೊದಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಕೂಡ ನೋಡಿ, ನೀವು ಕೂತಿರೋ ಜಾಗಕ್ಕೆ ವಿಭೂತಿಗಳು ಎಲ್ಲರೂ ಬರುತ್ತೆ. ಡಿಸ್ಟರ್ಬ್ ಮಾಡಬೇಡಿ ದಯಮಾಡಿ. ಮಕ್ಕಳನ್ನ ಒಂದತ್ರ ಕೂರಿಸ್ಕೊಳ್ಳಿ ದಯಮಾಡಿ. ಇದೊಂದು ಗೀತೆ ತಮ್ಮನ್ನೆಲ್ಲ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋಗುತ್ತೆ, ಅದ್ರ ತಪ್ಪಾಗಲಾರದು. ದಯಮಾಡಿ ಸಹಕಾರ ಮಾಡಿ. ಶರಣ ಸಂಗಮ ಯಾವತ್ತಿದ್ರೂ ಕೂಡ ನಿಮ್ಮಂತಹ ಶರಣರನ್ನು ಪರಮ ಪೂಜ್ಯರವರ ಈ ಒಂದು ಸಂಗಮದಲ್ಲಿ ಮಾಡ್ತಕ್ಕಂಥದ್ದೇ ಈ ಶರಣ ಸಂಗಮ. ನಮ್ಮ ರವೀಂದ್ರ ಸರ್ಗೆ ಮತ್ತೊಮ್ಮೆ ಭಿನ್ನ ಮಾಡ್ತಾ ಇದ್ದೀವಿ. ಶಿವಕುಮಾರ ಸ್ವಾಮೀಜಿ ಅವರ ಒಂದು ಗೀತೆ. ಬಹಳ ಸಂತೋಷ ಆಗ್ತಾ ಇದೆ. ಅರುಣ್ ಬ್ರಹ್ಮ ಸರ್ ಅವರು ಹಂಗೆ ಕಾರ್ಯಕ್ರಮಕ್ಕೆ ಬರಬೇಕು ಗೌರವಿಸ್ತು ಅಂತ ಹೇಳಿದ್ರು. ಆದ್ರೆ ನನಗೆ ಇಲ್ಲಿ ಮುಖ್ಯ ಅತಿಥಿ ಅಂತ ತಿಳ್ಕೊಂಡು ಹಾಕಿದ್ರು. ನಿಜವಾಗಿಯೂ ಯಾಕಂದ್ರೆ ನಾವು ಸಂಗೀತಗಾರಲ್ಲಿ ಹೋದ್ರು ಹಾಡೋದಷ್ಟೇ, ಅತಿಥಿಯಾಗಿ ಬಂದ್ರು ಹಾಡೋದೇ, ಹಾಡದಾಗ ಬಂದ್ರು ಹಾಡೋದೇ. ಆದ್ರೆ ಅತಿಥಿಯ ಸ್ಥಾನವನ್ನು ಗೌರವವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅಂತ ಧನ್ಯವಾದ ಹೇಳ್ತಾ ಇದ್ದಾರೆ. ನಮ್ಮ ಜನಪದದ ಜಂಗಮ ನಿಜವಾಗಿಯೂ ಅಪ್ಪಗೇರಿ ತಿಮ್ಮರಾಜ್ ಅವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯವರು. ಕಳೆದ 20-22 ವರ್ಷಗಳಿಂದ ಅವರ ಮಾರ್ಗದರ್ಶನ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರೋದು ಬಹಳ ಖುಷಿ ತರ್ತಾ ಇದೆ. ಈ ಒಂದು ಗೀತೆ
ಎಲ್ಲರ ಅಪೇಕ್ಷೆ. ಯಾಕಂದ್ರೆ ಈ ಗೀತೆ ನನಗೂ ಕೂಡ ಅಷ್ಟೇ ಖುಷಿಯನ್ನು ತಂದುಕೊಟ್ಟಂತಾಗಿದೆ. ಅನೇಕ ನೂರಾರು ಆಲ್ಬಮ್ ಸಾಂಗ್ಗಳು, ಸುಮಾರು 200ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳಿಗೆ ಆಡುವಂತಹ ಅವಕಾಶ ಎಲ್ಲ ಶರಣರ ಕೃಪೆಯಿಂದ ದೊರಕಿದ್ರು ಕೂಡ ಈ ಗೀತೆ ನನ್ನ ಅತ್ಯಂತ ಆತ್ಮಸಂತೋಷಕ್ಕಾಗಿ ಈ ಗೀತೆ ನನಗೆ ಬಹಳ ಖುಷಿ ಕೊಟ್ಟಂತ ಹಾಡು. ಈ ಗೀತೆಯನ್ನು ಎಲ್ಲರ ಕೋರಿಕೆ ಅಪೇಕ್ಷೆ. महिमा परम निरंजन त्रिविध दासोही जग ज्योति बसवंगर अनुयायी कारुण्य गंಗೆಯ ಜನಕರಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತರಿಗೆ ಎಲ್ಲೆಲ್ಲರ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ರೂಪಸವ, ಕಾಯಕವೇ ಕೈಲಾಸ ರೂಪಸವ. ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ರೂಪಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಂತ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಂತ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯು ಎಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯು ಎಂದು. ಊರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು. ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ, ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ. ಕರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಕರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂತರೂ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂತರೂ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾನನಗೆ ದಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಜ್ಞೆಯನ್ನು ಪರಿಚಯಿಸಿದ. ಕಾನನಗೆ ದಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಜ್ಞೆಯನ್ನು ಪರಿಚಯಿಸಿದ.
ಸರ್ವರಿಗೂ ಸಂಸ್ಕೃತವ ಗುಣಪಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ, ಅಂಧರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂಧು ಆದ ಶರಣ. ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಭಾರತ ಮಾತೆಗೆ ಹಾರವನ್ನು ಹಾಕಿದ, ಭಾರತ ಮಾತೆಗೆ ಹಾರವನ್ನು ಹಾಕಿದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ದಾನದಲ್ಲಿ ಧ್ಯಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ದಾನದಲ್ಲಿ ಧ್ಯಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಜ್ಞಾನದಲ್ಲಿ ಜ್ಞಾನವೂ ಇದೆ ಎಂದರು, ಪ್ರೀತಿಯಲ್ಲಿ ಸುಖವನ್ನು ಕಾಣೆಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಉದ್ದಾನ ಶ್ರೀಗಳು ಕೆತ್ತಿದ ಮೂರುತಿ, ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ. ಪದಗಳಿಗೆ ನಿಲುಕದ ಸಾಧಕ ನೀನು, ಪದಗಳಿಗೆ ನಿಲುಕದ ಸಾಧಕ ನೀನು. ನಿನಗಾಗಿ ಬರೆದದ್ದು ಶೂನ್ಯ ನಾನು, ನಿನಗಾಗಿ ಬರೆದದ್ದು ಶೂನ್ಯ ನಾನು. ಈ ಗೀತೆಯನ್ನು ರಚಿಸಿದವರು ಚಲನಚಿತ್ರ ನಿರ್ದೇಶಕರಾದ ಶ್ರೀ ಋಷಿಯವರು. ನಿಜವಾಗಿಯೂ ಸಹ ಇವತ್ತನ್ನು ನಮ್ಮ ಕಣ್ಣುಗಳನ್ನಷ್ಟೇ ಅಲ್ಲ, ಮನಸ್ಸನ್ನು ಕೂಡ ಸಿದ್ಧಗಂಗೆಯ ಕಡೆ ಮತ್ತೊಮ್ಮೆ ತಿರುಗಿ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಮಹನೀಯರು ಯಾರಾದಿದ್ರೆ ನಮ್ಮ ರವೀಂದ್ರ ಗೌಡರಾಗಿರುವರು. ಅವರ ಪಾದಾರವಿಂದಗಳಿಗೆ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು. ಸಾರ್ಥಕ ಬದುಕಿನ ಲಕ್ಷಣಗಳು ಏನಪ್ಪಾ ಅಂದ್ರೆ, ಇವತ್ತು ದುಡ್ಡು ಮಾಡೋದು, ಆಸ್ತಿ ಮಾಡೋದು ಅಥವಾ ಅಸಂಸ್ಕೃತರಾಗಿ ನಾವು ಜೀವನ ಮಾಡೋದಲ್ಲ. ಇಂತಹ ಮಹಾನ್ ಅವರನ್ನು ನೂರಾರು ಮನಸ್ಸುಗಳಿರ್ತಕ್ಕಂಥ ಈ ಒಂದು ವೇದಿಕೆಗೆ ಇಂತಹ ಹಾಡು ಹೇಳಲೇಬೇಕು ಅನ್ನುವಂಥದ್ದು ಲಿಖಿತವಾಗಿ ಇವತ್ತು ಎಲ್ಲರಿಗೂ ಕೂಡ ನಮ್ಮ ಸಿದ್ಧಗಂಗಾ ಪೂಜ್ಯರ ಒಂದು ಭಾವನೆಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿದ್ದಾರೆ. ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಹಾಡು ಬಸವೋತ್ಸವನ ಪ್ರತಿ ಸತಿ ಕೇಳ್ತಾನೆ ಇರ್ತೀನಿ. ಬಸವೋತ್ಸವನ ಕೇಳಿದಾಗ ಎಷ್ಟು ಅನ್ಸಿತ್ತಂದ್ರೆ, ಹೋಗಿ ಕಾಲು ಮುಟ್ಟಿ ನಮಸ್ಕರಿಸ್ಬಿಡೋಣ ಅಂತ ಅನ್ಸಿತ್ತು. ನಿಮ್ಮೆಲ್ಲರಿಗೂ ಅನ್ಸಿತ್ತು. ಇವ್ರು ಆಡಿರೋ ಹಾಡು ಅವ್ರ ಕಾಲು ಮುಟ್ಟಿರ್ತಾ ಇದ್ರೆ ಅವರೆಲ್ಲ ಪರವಾಗಿ ನಾವು ನಮಸ್ಕಾರ ಮಾಡ್ತೀವಿ, ಪಾದವನ್ನೇ ಆಶೀರ್ವದಿಸ್ಕೊಂಡು ಕೇಳ್ಕೊತೀನಿ. ತುಂಬಾ ತುಂಬಾ ಭಾವುಕರಾಗ್ಬಿಡ್ತೀವಿ ಹಾಡು ಕೇಳಿದ್ರೆ. ಸರ್ ತುಂಬಾ ಧನ್ಯವಾದಗಳು ಸರ್. ಬಹಳ ಅತ್ಯುತ್ತಮವಾಗಿ ಅದ್ಭುತವಾಗಿ ನಮ್ಮೊಂದಿಗೆ ಗೀತೆಯನ್ನು ಪ್ರಸ್ತುತಪಡಿಸಿದ ರವೀಂದ್ರ ಸ್ವರಭಾವಿ ಅವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲಿದ್ದಾರೆ ಶರಣೆ ಶ್ರೀಮತಿ ಮಂಜುಳಾ, ಸಮೃದ್ಧಿ ಸಂಗೀತ ಶಾಲೆ, ಗೋವಿಂದರಾಜನಗರ, ಬೆಂಗಳೂರು. ವೇದಿಕೆಯಲ್ಲಿರುವಂತಹ ಎಲ್ಲ ಪೂಜ್ಯರಿಗೂ ನನ್ನ ಶರಣಾರ್ಥಿ, ಹಿರಿಯರಿಗೂ ನನ್ನ ಶರಣಾರ್ಥಿ. ಅರುಣ್ ಸರ್ ಅವರು ನಿಮ್ಮ ಸಮೃದ್ಧಿ ಸಂಗೀತ ಶಾಲೆಯ ಮಕ್ಕಳು ನಮಗೆ ಬಸವೋತ್ಸವ ಕಾರ್ಯಕ್ರಮಕ್ಕೆ ವಚನಗಳನ್ನ ಹಾಡಬೇಕು ಅಂತ ನಮ್ಗೊಂದು ಅವಕಾಶ ಕೊಟ್ಟರು. ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಮಕ್ಕಳಿಗೆ ಎಲ್ರಿಗೂ ವಚನಗಳನ್ನ ಕಲಿಸಿದ್ವಿ. ಜೊತೆಗೆ ಹೆಂಗೆ ನಮ್ಮ ಮಕ್ಕಳಂದ್ರೆ ಈಗಲೂ ಯಾವ್ದಾದ್ರು ಬೇರೆ ಹಾಡನ್ನ ಹೇಳ್ಕೊಡ್ತಿದ್ರೆ ಮ್ಯಾಮ್ ವಚನ ಆಡೋಣ ಅಂತಾರೆ. ನಿಜವಾಗ್ಲೂ ಮಕ್ಕಳನ್ನ ನಾವು ಹೆಂಗೆ ಸಂಸ್ಕಾರ ಕೊಡ್ತೀವಿ ಅಂತ ಬೆಳಿತಾರೆ ಅನ್ನೋದಕ್ಕೆ ಸಾಕ್ಷಿ. 5 ವರ್ಷ 6 ವರ್ಷ ಮಗು ಕೂಡ ನಮ್ಮ ಸಮೃದ್ಧಿ ಸಂಗೀತ ಶಾಲೆಯಲ್ಲಿ ವಚನ ಆಡ್ತೀವಿ ಅಂತಂದ್ರೆ, ಹಂಗಾಗಿ ನಾ ಹೇಳೋದು ಏನಂತಂದ್ರೆ ಮಕ್ಕಳಿಗೆ ನಾವು ಹೆಂಗ್ ಕಲಿಸ್ತೀವಿ ಅವ್ರಿಗೆ. ಈಗ ಹೇಳ್ತಾರೆ ಏನಂತಾರೆ, ಬರೀ ಸಿನಿಮಾ ಗೀತೆಗಳು ಬಂದಿದೆ, ಜನಪದ ಆಡಲ್ಲ, ಮತ್ತೆ ವಚನ ಆಡಲ್ಲ ಅಂತ ಹೇಳ್ತಾರೆ. ನಾವು ಕಲಿಸಿದ್ರೆ ಖಂಡಿತ ಕಲಿತಾರೆ ಮಕ್ಕಳು. ಯಾಕೆಂದ್ರೆ ಈಗ ನಾವು ನಮ್ಮ ಶಾಲೆಗೆ ಬರ್ತಾರಲ್ಲ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ತೀವಿ ಅದು ಕಲಿತಾರೆ. ಚಿಕ್ಕ ವಯಸ್ಸಿಂದ ನಾವು ಕಲಿಸಿದ್ರೆ ಅದನ್ನ ಖಂಡಿತ ಮಕ್ಕಳು ಕಲಿತಾರೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈಗೆಲ್ಲಾ ಮಾತನ್ನು ಹಿರಿಯರೆಲ್ಲ ಮಾತಾಡಿದರೆ ನನಗೆ ಮಾತಾಡಕ್ಕೆ ಹೆಚ್ಚೆ ಬರಲ್ಲ. ಎಲ್ರಿಗೂ ಶರಣು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಮಂಜುಳಾರವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ಒಂದು ಪ್ರಕಟಣೆ. ನಮ್ಮ ಮೇಡಮ್ನವರು ಅದ್ಭುತವಾಗಿ ಮಂಜುಳಾ ಮೇಡಮ್ನವರು ತಂಡದವರು ಒಂದು 100 ಜನ ಬಂದು, ಯಾಕಂದ್ರೆ ನೋಡಿ, ಒಂದು ಸಂಘಟನೆ ಮಾಡ್ತಕ್ಕಂಥವ್ರಿಗೆ ತಾವೇನು ಕೊಡೋದಿದ್ರು ಪರವಾಗಿಲ್ಲ, ಬಸವಣ್ಣನ ತತ್ವ ಮಾಡ್ತಕ್ಕಂಥ ಬಸವದ ಮಾರ್ಗದಾರರಿಗೆ ಇಂತಹ ಶರಣರು ಒಂದು ಸಂಗೀತ ಶಾಲೆ ನಡೆಸ್ತಾ ಇದ್ದಾರೆ. ನಾವು ಅವ್ರಿಗೆ ಬರೀ ಒಂದು ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದಾಗ ನಿಜವಾಗಿಯೂ ಸಹ ಒಂದು 100 ಜನ ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ನಾವು ವಚನ ಆಡೋದ್ರ ಜೊತೆಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿದಂತಹ ಮಹಾನ್ ತಾಯಿಯವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಯಾಕಂದ್ರೆ ಈ ರೀತಿ ಒಂದು 100 ಜನ, 100 ತಂಡಗಳು, 100 ಸಂಘಟನೆಗಳು ಒಂದು ಕೈ ಜೋಡಿಸಿದ್ರೆ ಬಸವಣ್ಣ ಶಿವಕುಮಾರ ಸ್ವಾಮಿಗಳು ಈ ರಾಜ್ಯ, ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರಕ್ಕೂ ಕೂಡ ನಮ್ಮ ಕೂಗು ಕೇಳಿಸುತ್ತೆ ಬಸವ ಕೂಗು ಅನ್ನೋದನ್ನ ಹೇಳ್ತಾ ಒಂದು ವಿಶೇಷ ಪ್ರಕಟಣೆ ಏನಂದ್ರೆ, ಜನವರಿ 4ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಆದಿಚುಂಚನಗಿರಿ ಈ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರು ಮೇಡಮ್ ಆಗಮಿಸಿದ್ದಾರೆ. ಅವರ ಅಭಿನಂದನಾ ಗ್ರಂಥ ಇದೆ. ಅವತ್ತು ಚುಂಚನಗಿರಿ ಶ್ರೀಗಳು, ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ಭೇಟಿ ಮಾಡಿದ ಶ್ರೀಗಳು ಅವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಈ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಕೋರಿಕೆಯನ್ನು ಮಾಡಿಕೊಳ್ತೇವೆ. ಆದಿಚುಂಚನಗಿರಿ ಚೌಟ್ರಿ, ವಿಜಯನಗರ. ಇದೀಗ ಪೂಜ್ಯರಿಂದ ಆಶೀರ್ವಚನ. ಪೂಜ್ಯರು ಮಾತಾಡಿದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕರ್ತರು ಹಗಲಿರುಳು ಅನ್ನುವಂತಹ ಸಂದರ್ಭದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ 10 ಸಮಸ್ಯೆಗಳಿರುತ್ತೆ, 10 ಒತ್ತಡಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಶಿವಯೋಗಿಗಳ ಫೋಟೋದ ಜೊತೆಗೆ ಒಂದು ವಿಶೇಷವಾದಂತಹ ಆಶೀರ್ವಾದ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಬಸವೋತ್ಸವದಲ್ಲಿ ಆಗಿದೆ. ಅದನ್ನ ತೋರಿಸ್ತಕ್ಕಂಥ ಕೆಲಸ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ಮಾಡ್ತಾ ಇದೆ. ಬುದ್ಧಿಯವರು ಮಾತಾಡಿದ ತಕ್ಷಣ ಈ ಎಲ್ಲ ಹೆಸರುಗಳನ್ನ ಹೇಳ್ತೀನಿ, ದಯಮಾಡಿ ಅವರು ಶಿಸ್ತುಬದ್ಧವಾಗಿ ಬಂದು ಗುರುಗಳ ಆಶೀರ್ವಾದ ಪಡ್ಕೊಂಡು ತಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅನ್ನುವಂತಹ ಮಾತಾಡ್ತಾ ಪೂಜ್ಯರಿಂದ ಈಗ ಆಶೀರ್ವಾದ. ಮಾತೆ ಮನೆಯಿಂದ ಪಾದವನಿದ್ದ ನಲ್ಲವೇ ಸುಕ್ಷೇತ್ರ ಧನವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ನಾವು ನೀವೆಲ್ಲರೂ ಕಂಡಂತಹ ಶತಮಾನ ವಸಂತ ತ್ರಿವಿಧ ದಾಸೋಹಿ ನಡೆದಾಡಿದ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶ್ರೀಗಳ ದಿವ್ಯ ಚೇತನವನ್ನು ಹೃದಯದಲ್ಲಿ ಸ್ಮರಣೆ ಮಾಡಿ ಮಾತೃ ಹೃದಯಗಳು
ನನ್ನ ಪೂಜ್ಯ ಗುರುದೇವರಾದ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಚ್ಚಿಗಲ್ ಬಂಡೆಮಠದ ಎಲ್ಲ ಗುರು ಪರಂಪರೆಯನ್ನ ಋಣದಲ್ಲಿ ಸ್ಮರಣೆ ಮಾಡಿ, ಹಾಗೆ ಈ ಕಾರ್ಯಕ್ರಮದ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ವಿಜಯನಗರದ ಈ ದಿವ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಲಕ್ಷ್ಮಿಯವರೇ, ರವೀಂದ್ರ ಸ್ವಭಾವ ಅವರೇ, ಮಂಜುಳಾ ಅವರೇ, ಅರುಣ್ ಕುಮಾರ್ ಅವರೇ ಹಾಗೂ ನೆರೆದಿರುವ ಎಲ್ಲ ಶರಣರಿಗೂ ಶರಣೆಯರಿಗೂ ಎಲ್ಲರಿಗೂ ಶರಣಾರ್ಥಿ. ನೋಡಿ, ಮುಂದೆ ಮಾತ್ರ ಸೌಂಡ್ ಬರ್ತೀವಿ, ಎಲ್ಲರೂ ಕೂಡ ಹೇಳಬೇಕು ಶರಣಾರ್ಥಿ. ಇದೇ ನಮ್ಮ ತತ್ವ, ಸಿದ್ಧಾಂತ, ಸಂಸ್ಕೃತಿ. ನಾವು ಯಾರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಏನ್ ಹೇಳ್ತೀವಿ? ನಾವು ಶರಣಾರ್ಥಿ. ಇದೇ ನೋಡಿ ನಮ್ಮ ಬಸವ ತತ್ವದ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಸಂಸ್ಕಾರವನ್ನು ನೀಡುತ್ತವಾಗಿರುವಂತಹ ಕಾರ್ಯಕ್ರಮ ಅಲ್ವಾ. ವಚನಗಳು ಕೇಳಿದ್ವಿ ರವೀಂದ್ರ ಸರ್ ಹೇಳಿದ್ರು, ಉಂಬೋದು ಪಡಿಯಕ್ಕಿ ಅಲ್ವಾ. ಎಲ್ಲರೂ ತಿಳ್ಕೊಳ್ಬೇಕು. ಪಡಿಯಕ್ಕಿ ಅಂತಂದ್ರೆ ಒಂದು ಲೋಟ, ಇಷ್ಟು ಲೋಟದಲ್ಲಿ ಒಂದು ಸ್ವಲ್ಪ ಊಟ ಮಾಡೋದು ಅಷ್ಟೇ ನಾವು. ಆದ್ರೆ ನಮ್ಮ ಆಸೆ ಎಷ್ಟು? ಆಸೆ ಅಲ್ವಾ. ಇದೆಲ್ಲ ವಚನಗಳಲ್ಲಿ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಾವು ಕುಡಿಯುವಂಥದ್ದು ಇಲ್ಲ, ಏನು ಅದು ಮುಂದಿನ ಭಾಗ. ಮೇಡಮ್ ಅವರ ಬಸವನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ತುಂಬಾ ಸಂತೋಷ ಆಯಿತು. ಹಾಗೆ ಬಸವಣ್ಣವರು ಮಾತು ಹೇಳ್ತಾರೆ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಪರದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಪಾವನ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡಲ ಸಂಗಮ ದೇವಯ್ಯ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿ ಕಾರಣ, ಎನಗೆ ವಿಭೂತಿಯೇ ಸರ್ವ ಪಾವನಯ್ಯ. ಬಸವಣ್ಣ ಎಂತ ತತ್ವಜ್ಞಾನ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ, ಕೂಡಲ ಸಂಗಮ ದೇವರನ್ನ ಎಲ್ಲಿ ಕಂಡ್ರು ಅಂತಂದ್ರೆ ವಿಭೂತಿಯಲ್ಲೇ ಕಂಡ್ರು. ಯಾರು? ಬಸವಣ್ಣವರು. ಅದರಿಂದ ಸರ್ವಾಂಗ ಲಿಂಗದಲ್ಲಿ ವಿಭೂತಿಯನ್ನು ಧಾರಣೆ ಮಾಡ್ತಾ ಇದ್ರು. ನಾವೆಲ್ಲ ಅಷ್ಟಾವರಣ, ಪಂಚಾಕಾರ, ಷಟ್ಸ್ಥಳಗಳನ್ನ ತಿಳ್ಕೊಂಡಿದೀವಲ್ವಾ? ಎಲ್ಲರೂ ತಿಳಿದಿದ್ದೀರಾ? ಷಟ್ಸ್ಥಳ, ಪಂಚಾಚಾರ, ಅಷ್ಟಾವರಣ ಎಲ್ಲ ತಿಳಿದಿದ್ದೀರಲ್ವಾ? ಅಷ್ಟಾವರಣ ಎಷ್ಟು ಇರ್ತವೆ? ಎಲ್ಲರೂ ಹೇಳಿ ಒಂದ್ಸರಿ ಹೇಳ್ಬಿಡ್ತೀನಿ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಅಷ್ಟಾವರಣ ಆಯ್ತಲ್ವಾ? ಕರೆಕ್ಟಾಗಿ ನಾವು ಅಷ್ಟಾವರಣವನ್ನು ನಾವು ತಿಳ್ಕೊಂಡ್ರೆ ಬಸವಣ್ಣವರ ಅಷ್ಟು 12ನೇ ಶತಮಾನದಲ್ಲಿ ಮಾಡಿದಂಥ ಕ್ರಾಂತಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ನಾವೇನು ತಿಳ್ಕೊಂಡಿಲ್ಲ. ಅಷ್ಟ ಅಂದ್ರೆ ಎಂಟು ಅಂತ ತಿಳ್ಕೋಬೇಕು. ಫಸ್ಟ್ ಅಷ್ಟಾವರಣ ಅಂಗವಾಗಿ ಮಾಡ್ಕೋಬೇಕು. ಗುರುವಿಗೆ ಗೌರವವನ್ನು ಮಾಡಬೇಕು. ಲಿಂಗಕ್ಕೆ ಮನವನ್ನು ಸಮರ್ಪಣೆ ಮಾಡಬೇಕು. ಜಂಗಮಕ್ಕೆ ಧನವನ್ನು ಸಮರ್ಪಣೆ ಮಾಡಬೇಕು. ಪಾದೋದಕವನ್ನು ಯಾವ ರೀತಿಯಾಗಿ ತಗೋಬೇಕು, ಭಸ್ಮವನ್ನು ಎಷ್ಟು ಸ್ಥಾನದಲ್ಲಿ ಧಾರಣೆ ಮಾಡ್ಕೋಬೇಕು, ಇವೆಲ್ಲವನ್ನ ನಾವು ತಿಳ್ಕೊಂಡಾಗ ಮಾತ್ರ ನಾವು ಲಿಂಗವಂತ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಲಿಂಗವಂತ ಅಂದ್ರೆ ಲಿಂಗಾಯಿತು ಅಂತಂದ್ರೆ ಹುಟ್ಟಿನಿಂದಲೇ ಬರೋದಿಲ್ಲ. ಅದು ಯಾವುದೇ ಜಾತಿ ಆಗಲಿ ಯಾವುದೇ ಇದಾಗಲಿ ಹುಟ್ಟಿನಿಂದ ಬರೋದಿಲ್ಲ. ಅವನ ಕಾರ್ಯದಿಂದ ಮಾತ್ರ ಅವರು ಧರ್ಮ ಜಾತಿ ಬರುವಂಥದ್ದು. ಬಸವಣ್ಣವರು ಹೇಳ್ತಾರೆ, ಯಾವ ಕಾಯಕವಾಗಲಿ ನಿಷ್ಠೆಯಿಂದ ಮಾಡಿದ್ರೆ ಅದು ಪರದೈವ, ದೈವದ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಕಾಯಕವೇ ಕೈಲಾಸ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ಈ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಳ ಜ್ಞಾನವನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ವಿಭೂತಿ ಬಗ್ಗೆ ಮೇಡಮ್ ಹೇಳ್ತಾ ಇದ್ದಾರೆ. ಆದ್ರೆ ವಿಭೂತಿಯ 48 ಸ್ಥಾನಗಳಲ್ಲಿ ನಾವೆಲ್ಲ ಕೂಡ ಧಾರಣೆ ಮಾಡಬೇಕು. 48 ಸ್ಥಾನಗಳಿವೆ. ಹೆಣ್ಮಕ್ಳು 9 ಸ್ಥಾನದಲ್ಲಿ, 14 ಸ್ಥಾನ, 18 ಸ್ಥಾನದಲ್ಲಿ ಮಾಡಬಹುದು. ಆದ್ರೆ ಹೆಣ್ಮಕ್ಳಾದರೂ 48 ಸ್ಥಾನಗಳು. ಆಧಾರ ಚಕ್ರದಿಂದ ಹಿಡಿದು ಸ್ವಾಧಿಷ್ಠಾನ ಚಕ್ರದಿಂದ ಹಿಡಿದು ಎಲ್ಲಾ ಚಕ್ರಕ್ಕೆ ಧಾರಣೆ ಮಾಡಿ ಅಂಗೈ ಮುಂಗೈ ಎಲ್ಲಕ್ಕೂ ಧಾರಣೆಯನ್ನು ಮಾಡ್ಕೋಬಹುದು. ಪಾದಗಳಿಗೆಲ್ಲ ಕೂಡ ಧಾರಣೆಯನ್ನು ಮಾಡ್ಕೋಬಹುದು. ಹಾಗಾಗಿ ಇದು ಯಾವ ಚಕ್ರ ಇದೆ ಅಂತಂದ್ರೆ ಮೈಲಾರಲಿಂಗ ಶರಣರ ನಾವೆಲ್ಲ ಹೇಳ್ತೀವಿ ಶ್ರೀ ಗುರುವೇ ಸತ್ಕ್ರಿಯೆ ಆದವೆ. ಆ ಇದರಲ್ಲಿ ತ್ರಿವಿಧಿಯಲ್ಲಿ 48 ಸ್ಥಾನದಲ್ಲಿ ಧರಿಸಬಹುದು ಅಂತ
ಉಲ್ಲೇಖವಿದೆ. ಅದರಿಂದ ನಾವೆಲ್ಲರೂ ಕೂಡ 45 ಸ್ಥಾನದಲ್ಲಿ ಧಾರಣೆ ಮಾಡ್ತೀವಿ. ಒಂದು ಕಥೆ ನೆನಪಿಗೆ ಬರ್ತದೆ. ಯಾವುದು ಅಂತಂದ್ರೆ, ಎಲ್ಲರೂ ಕೂಡ ನಾವು ಮೈಸೂರು ನೋಡಿದ್ವಿ. ಮೈಸೂರು ಪಕ್ಕದಲ್ಲಿ ಒಂದು ಪಂಚಗವಿ ಮಠ ಅಂತ ಇದೆ. ಇವೆಲ್ಲರೂ ತಿಳಿದಿದ್ದೀರಾ ಅನ್ಕೊಂಡಿದ್ವಿ. ಪಂಚಗವಿ ಮಠ ಕೆಲವರು ಕೇಳಿರ್ತಾರೆ, ಕೆಲವರು ತಿಳಿದಿರ್ತಾರೆ. ಅದರಲ್ಲಿ ಮಹಾಶರಣರು, ಮಹಾ ತಪಸ್ವಿಗಳು ಶಿವಕುಮಾರ ಸ್ವಾಮಿಗಳೇ ಅವರಿಗೆ ಕರೆದು ಶ್ರೀಮಠದಲ್ಲಿ, ಸಿದ್ಧಗಂಗಾ ಮಠದಲ್ಲಿ ಅವರಿಂದ ಪ್ರವಚನವನ್ನು ಮಾಡಿಸ್ತಾ ಇದ್ರು. ಅವ್ರು ಯಾರು ಅಂತಂದ್ರೆ ಅರಮನೆಯ ಪಂಚಗವಿ ಮಠದ ಗೌರೀಶಂಕರ ಮಹಾಸ್ವಾಮಿಗಳು. ಅವರು ಶ್ರೀಮಠದಲ್ಲಿ ಒಂದ್ಸಲಿ ಹೀಗೆ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಆ ಪ್ರವಚನದಲ್ಲಿ ಅರಳೂರು ಅಂತ ಇದೆ, ತುಮಕೂರಿನ ಪಕ್ಕ ಅರಳೂರಿನ ಒಬ್ಬ ಗ್ರಾಮದವರು ಕುಟುಂಬ ಸಮೇತರಾಗಿ ಹೋಗಿರ್ತಾರೆ. ತಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ಕರ್ಕೊಂಡು ಹೋಗಿರ್ತಾರೆ. ಅವರು ಭಸ್ಮವನ್ನು ಯಾವ ತರ ಧರಿಸ್ತಾ ಇದ್ರು ಅಂತಂದ್ರೆ, ತ್ರಿಪುಂಡ ಧಾರಣೆ ಅಂತ ನಾವೆಲ್ಲ ಕರಿತೀವಿ. ತ್ರಿಪುಂಡ ಅಂದ್ರೆ 3 ಬೆರಳಿನಿಂದ ಧಾರಣೆ ಮಾಡೋದು. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ತ್ರಿಪುಂಡವನ್ನು ಧರಿಸ್ತಾ ಇರಲಿಲ್ಲ, ಎಲ್ಲವನ್ನ ಹಣೆ ಪೂರ್ತಿ ಧರಿಸ್ತಾ ಇದ್ರು. ಆಗ ಒಂದು ಹುಡುಗಿ ಹೋಗ್ತದೆ, ಅಕ್ಕಮ್ಮ ಅಂತ ಅವರ ಹೆಸರು. ಅಕ್ಕಮ್ಮ ಹೋಗ್ಬಿಟ್ಟು, ಬುದ್ಧಿ ನಾವೆಲ್ಲ 3 ಬೆರಳಿನಲ್ಲಿ ಧಾರಣೆಯನ್ನು ಮಾಡ್ತಾ ಇದ್ವಿ, ನೀವ್ ಯಾಕೆ ಬುದ್ಧಿ ಪೂರ್ತಿಯಲ್ಲಿ ಹಣೆಯಲ್ಲಿ ಪೂರ್ತಿ ಹಚ್ಕೊಂಡ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಆ ಪಂಚಗವಿ ಮಠದ ಪಾರ್ವತಿ ಹೇಳ್ತಾರೆ, ಅದರಲ್ಲಿ ಪರಮಪೂಜ್ಯ ಶಿವಕುಮಾರ ಮಹಾಶಿವಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಶ್ರೀಮಠದಲ್ಲಿ ಇರ್ತಾರೆ. ಆಗ ಕೇಳಿದಾಗ ಆ ತಾಯಿಗೆ ಹೇಳ್ತಾರೆ, ನಮ್ಗೆಲ್ಲ ಹಣೆ ಬರ ಅಂತ ಹೇಳ್ತಾರೆ, ವಿಭೂತಿಯನ್ನು ಧಾರಣೆ ಮಾಡಿದ್ರೆ ಆ ಹಣೆ ಬರವನ್ನು ನಾವು ಬದಲಾವಣೆ ಮಾಡ್ಬೋದು. ಅದರಿಂದ ನಾವು ವಿಭೂತಿ ಧಾರಣೆ ಮಾಡಿದ್ರೆ 3 ಬೆರಳಲ್ಲಿ ಧಾರಣೆ ಮಾಡಿಬಿಟ್ರೆ ಆ ಪರಮಾತ್ಮನಿಗೆ ಮಧ್ಯದಲ್ಲಿ ಜಾಗ ಸಿಕ್ಬಿಡ್ತದೆ ಬರೆಯಕ್ಕೆ. ಅದರಿಂದ ನಾನು ವಿಭೂತಿಯನ್ನು ಹಚ್ಕೋತಾ ಇದ್ದೀನಿ ಅಂತ ಪರಮಪೂಜ್ಯ ಅರಮನೆ ಗೌರೀಶಂಕರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ. ಆ ಫೋಟೋ ಕೆಲವೊಂದು ಸಿಗ್ತದೆ, ನೀವೆಲ್ಲ ನೋಡಿಬೇಕಾದ್ರೆ. ಅಂತ ವಿಶೇಷವಾದಂತಹ ವಿಭೂತಿ ಮಹತ್ವವನ್ನು ನಾವೆಲ್ಲ ತಿಳ್ಕೋಬೇಕು. ನಾವೆಲ್ಲರೂ ಕೂಡ ಮುಂಜಾವದೆದ್ದು 5 ನಿಮಿಷ ಜಪವನ್ನು ಮಾಡಿ ಲಿಂಗ ಪೂಜೆಯನ್ನು ಗೈದ್ರೆ ಅದರ ಸಂತೋಷ ಇನ್ನೊಂದಿಲ್ಲ. ಎಲ್ಲೂ ಗುಡಿಗೆ ಹೋಗೋದಲ್ಲ, ಗುಡಿಯಲ್ಲಿ ದಿನ ದೇವರು ನೋಡ್ಬೋದು. ಆದ್ರೆ ನಮ್ಮ ಅಂಗೈಯಲ್ಲಿ ನಿಲ್ಲೋದನ್ನು ನೋಡಿದ್ರೆ ಅದು ಗುಡಿಗಿನ್ನ ಶ್ರೇಷ್ಠವಾದಂತು. ಗುಡಿಯೇ ದೇವಾಲಯ. ಮತ್ತೆ ಬಸವಣ್ಣ ಹೇಳ್ತಾರೆ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನಗಳ ಶಾವಯ್ಯ ಅಂತ ಅಣ್ಣ ಬಸವಣ್ಣವರು ಆಗಿನ ಕಾಲದಲ್ಲಿ ಹೇಳಿದ್ದಾರೆ. 12 ಶತಮಾನದಲ್ಲಿ ನಮ್ಮ ವಚನಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ದೇಹವನ್ನೇ ನಾವೇನ್ ಮಾಡ್ಕೋಬೇಕು, ದೇವಾಲಯ ಮಾಡ್ಕೋಬೇಕು. ಅದರಿಂದ ಅಣ್ಣನವರು ಹೇಳಿದಂತೆ ಯಾವುದನ್ನು ನಾವು ಲೆಕ್ಕಿಸದೆ ನಮ್ಮ ದೈವವನ್ನು ಎದುರುಡಬೇಕು ಅಂದ್ರೆ ನಮ್ಮ ಲಿಂಗದಲ್ಲಿ, ಅಂಡದಲ್ಲಿ. ನಾನು ಇವತ್ತೊಂದು ಬುಕ್ ಅನ್ನು ತಂದಿದ್ದೇನೆ, ಲಿಂಗ ಪುತ್ರ ಫಲ ಕೈಯ ಮೇಲೆ ಅಂತ. ನಮ್ಮ ಫಲ ಎಲ್ಲಿ ಹುಡುಕ್ಬೇಕು ಅಂತಂದ್ರೆ ನಮ್ಮ ಅಂಗೈಯಲ್ಲಿ ಹುಡುಕ್ಬೇಕಂತೆ ಅಲ್ವಾ. ಅದರಿಂದ ಎಲ್ಲರೂ ಕೂಡ ಇವತ್ತು ನಾನು ನೋಡಿದಾಗೆ ಎಲ್ಲರೂ ಹಿರಿಯರಿಲ್ಲ, ಎಲ್ಲ ಒಂದು 50 ವರ್ಷದ ಮೇಲ್ಪಟ್ಟವ್ರು ಜಾಸ್ತಿ ನನಗೆ ಕಾಣಿಸಿಕ್ತಿದ್ದಾರೆ. ಕಡಿಮೆ ಅಂದ್ರೆ ಒಂದು 30% ಒಂದು 30ರಿಂದ 35 ವರ್ಷ 40 ವರ್ಷದ ಒಳಗಡೆ ಇದೆ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ವಯಸ್ಸಾದವರಿಲ್ಲ, ಎಲ್ಲರೂ ಮಕ್ಕಳು ಮೊಮ್ಮಕ್ಕಳನ್ನ ಇಂಥ ಕಾರ್ಯಕ್ರಮಕ್ಕೆ ಕರೆತಂದು ವಿಶೇಷವಾಗಿ ಬಸವಣ್ಣನವರ ಬಗ್ಗೆ, ಬಸವಣ್ಣರ ತತ್ವದ ಬಗ್ಗೆ, ನಮ್ಮ ಶರಣರ ಬಗ್ಗೆ ತಿಳಿಸಿದ್ದೆ ಆದರೆ ಮುಂದಿನ ಯುವ ಪೀಳಿಗೆಗೆ ಎಲ್ಲ ಸ್ಫೂರ್ತಿ ಆಗ್ತದೆ. ವಿಶೇಷವಾಗಿ ನಾನು ಅವತ್ತು ಇವರು ಕಾರ್ಯಕ್ರಮ ಮಾಡಿದ್ರು. ನನಗೆ ಅವಾಗ ನನಗೂ ತುಂಬ ಮಠದ ಕಾರ್ಯಕ್ರಮ ಇತ್ತು. ಅರುಣ್ ಕುಮಾರ್ ಅವರು ಮತ್ತೆ ನಮ್ಮ ಕೈಲಾಸನ ಎಲ್ಲ ಬಂದಾಗ ನಾನು ಹೇಳಿದೆ, ದೊಡ್ಡ ಜಾಸ್ತಿ ಹೊತ್ತು ಯಾಕಾಗೋದಿಲ್ಲ, ನಾನು ಶಕ್ತಿಯಿಂದ ಅವತ್ತೇ ಹೇಳ್ಬಿಟ್ಟಿದ್ದೆ. ಅದರಿಂದ ನಮ್ಮ ಕಾರ್ಯಕ್ರಮ ಪತ್ರಿಕೆಯನ್ನು ನಾನು ಕೊಡ್ತಾ ಇದ್ದೆ. ಪ್ರತಿಯೊಂದು ಮನೆಗೆ, ನಮ್ಮ ಭಕ್ತರ ಮನೆಗೆ ಎಲ್ಲ ಕಡೆ ಹೋಗಿ ಪತ್ರಿಕೆಯನ್ನು ಕೊಡ್ತಾ ಇರ್ತಾರೆ. ಎಲ್ಲ ಮನೆಗಳಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಜ್ಜಿ ತಾತ, ಇಲ್ಲಾಂದ್ರೆ ತಾತ ಒಬ್ಬರೇ ಇರ್ತಾರೆ, ಇಲ್ಲ ಅಜ್ಜಿ ಒಬ್ಬರೇ ಇರ್ತಾರೆ. ಯಾಕೆ ನಮ್ಮ ಸಮಾಜದಲ್ಲಿ ಈ ತರ ಪರಿಸ್ಥಿತಿ ಬರ್ತಾ ಇದೆ? ನಿಮ್ಮ ಮಕ್ಕಳಿದ್ದಾರೆ ಅಂದರೆ US ಅಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಲಂಡನ್ ಅಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ. ಎಲ್ಲರ ಮನಸ್ಥಿತಿ ಏನಾಗಿದೆ ಅಂತಂದ್ರೆ ನಾವು ಬೇರೆ ದೇಶಕ್ಕೆ ಹೋದ್ರೆ ಇನ್ನ ಸಂಪಾದನೆ ಮಾಡ್ಬೋದು, ಇಲ್ಲ ದುಡಿಬೋದು ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಆದ್ರೆ ಹಣವಲ್ಲ ಮುಖ್ಯ, ಗುಣ ಮುಖ್ಯ ಅನ್ನೋದು ಎಲ್ಲರಿಗೂ ಮರ್ತೋಗಿದೆ. ನಮ್ಗೆ
ಜ್ಞಾನ ಬಂದಾಗ ಏನಾಗ್ತಿದೆ, ಸಂಸ್ಕಾರ ಹೋಗ್ತಾ ಇದೆ, ವಿದ್ಯೆ ಬಂದಾಗ ವಿನಯ ಹೋಗ್ತಾ ಇದೆ. ಇದನ್ನೆಲ್ಲ ನಾವು ತಿಳ್ಕೊಬೇಕು. ಮತ್ತೆ ಎಷ್ಟೋ ಮಠಗಳಲ್ಲಿ ಇವತ್ತು ಕೂಡ ಕರ್ನಾಟಕದಲ್ಲಿ 3,000ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಮಠಗಳಿದ್ದವು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟೋ ಮಠಗಳಲ್ಲಿ ಒಡ್ಡುಗಳಿಲ್ಲದೆ, ಸ್ವಾಮಿಗಳಿಲ್ಲದೆ, ಅನಾಥವಾಗಿ ಮಠಗಳು ಸ್ಥಿತಪ್ರಜ್ಞ ತನಿಖೆಯಲ್ಲಿ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಒಗ್ಗೂಡುವಿಕೆ, ಸಾಂಸ್ಕೃತಿಕವಾಗಿ ಮತ್ತೆ ಸಂಸ್ಕೃತಿಯ ಕೊರತೆಯಿಂದಾಗಿ ಯಾರು ಕೂಡ ಮಕ್ಕಳನ್ನು ಕೊಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಸ್ವಾಮಿಗಳು ಮಾಡಕ್ಕೆ. ಆದ್ರಿಂದ ಎಲ್ರಿಗೂ ಸ್ವಾಮಿಗಳು ಬೇಕು, ಆದ್ರೆ ಸ್ವಾಮಿಗಳು ಮಾಡಕ್ಕೆ ಯಾರು ಕೂಡ ಮಕ್ಕಳನ್ನ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಇದು ನಮ್ಮ ದುರ್ದೈವ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತಂದ್ರೆ ನಮ್ಮ ಮಠದ ಅಕ್ಕಪಕ್ಕದಲ್ಲಿ 3 ಮಠಗಳು ಕಾಲಿರ್ತದೆ. ನನಗೆ ಇದೊಂದು ನೋವಿನ ಸಂಗತಿ. ಯಾಕೆ ಅಂತಂದ್ರೆ ನಮ್ಮ ಎಲ್ಲರೂ ಕೂಡ ಶರಣರುಗಳು ಇನ್ನು ಯಾರ್ಯಾರೇ ನಾನು ಅಷ್ಟೊಂದು ಸಂಪಾದನೆ ಮಾಡಿ ಇಟ್ಬಿಟ್ಟಿದ್ದೀನಿ, ನನ್ನ ಮಗನ ಕೂಡ ಕಾಣಲ್ಲ. ಮಗನೇ ಮುಂದಿನ ಕೀರ್ತಿ ತರ್ತಾನೆ ಅನ್ನೋದು ಅವ್ರು ಮರ್ಪಿಡಿರ್ತಾರೆ. ಅದರಿಂದ ನಮ್ಮ ಸಮಾಜಕ್ಕೆ ಇದೊಂದು ಸಂದೇಶ ಏನಂತಂದ್ರೆ, ಸಮಾಜಕ್ಕೆ ಒಬ್ಬ ಮಗನನ್ನ ಆಸ್ತಿಯಾಗಿ ನೀಡಿ. ಈಗ ಅಂತಂದ್ರೆ ನಮ್ಮ ಸಮಾಜ ಏನಾಗ್ತಿದೆ ಅಂತಂದ್ರೆ ಶೂನ್ಯ ಸ್ಥಿತಿ ತಲುಪುತ್ತದೆ. ಶೂನ್ಯ ಸ್ಥಿತಿ ಅಂದ್ರೆ ಬಸವಣ್ಣವರು ಹೇಳ್ತಾರೆ, ಶೂನ್ಯ ಅಂತಂದ್ರೆ ಮಹಾಮೇರು ಶಿಖರ ಇದ್ದಾಗೆ. ಆದ್ರೆ ನಮ್ಮ ಗಣಿತ ಲೆಕ್ಕದಲ್ಲಿ 0 ಅಂತಂದ್ರೆ ಖಾಲಿ ಏನೂ ಇಲ್ಲ ಅಂತ. ಆದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಸಮಾಜದ ಸ್ಥಿತಿ ಹೇಗಾಗ್ತಾ ಇದೆ ಅಂತಂದ್ರೆ ಸಂಸ್ಕಾರ ಒಂದು ಹೋಗ್ತಾ ಇದೆ. ನಿನ್ನೆ ನಮ್ಮ ಮಠದಲ್ಲಿ ಒಂದು ಘಟನೆ ನಡೀತು, ಸಣ್ಣ ಒಂದು ಘಟನೆ. 96ರ ಒಂದು ತಾತ ಬಂತು ನಮ್ಮ ಮಠಕ್ಕೆ. ಅಲ್ಲಿ ನಮ್ಮ ಪಕ್ಕದ ಊರಿನ ಒಂದು ತಾತ, ಕೈಲಾಶ ಅವರು ತಾತ ಬಿಡಿಸಲು. ಆ ತಾತ ಬಂತು, ನಮ್ಮ ತೋಟ ಎಲ್ಲ ನೋಡೋಕೆ ಬಂತು. ಚೆನ್ನಾಗಿ ಮಾಡಿದ್ದೀರ ಬುದ್ಧಿ, ತೆಂಗಿನ ಗಿಡ ಚೆನ್ನಾಗಿದ್ದಾವೆ ಅಂತ ಅಂತು. ಆಯ್ತು ತಾತ, ಪ್ರಸಾದ ಮಾಡಿ ಅಂತ. ಪ್ರಸಾದ ಗಡ ಬುದ್ಧಿ ನಾನು 2 ಟೈಮ್ ಮಾಡುದು ಅಂತ. ಹಣ್ಣು ಕೊಟ್ಟೆ, ಹಣ್ಣು ಸ್ವೀಕಾರ ಮಾಡ್ತು. ಬುದ್ಧಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿತಕ್ಕ. ಏನು ಇಲ್ಲ, ಏನು ಬೇಜಾರಿಲ್ಲ ಅಂತ ಹೇಳಿದೆ. ಆಗ ತಾತ ಹೇಳ್ತು, ನಾನು ಹೆಂಡತಿ ಇದ್ದಾಗ ನಾನು ಹೋದ್ರೆ ಕೈ ನೀರು ಕೊಡೋಳು ಬುದ್ಧಿ ನನ್ನ ಹೆಂಡತಿ. ನನ್ನ ಮಗಳು ನನಗೆ ಕೈ ನೀರು ಕೊಡಲ್ಲ ಬುದ್ಧಿ ಅಲ್ಲ ಕೇಳ್ಕೊಳ್ಳಿ. ಆಮೇಲೆ ತಾತನ ಭಾವನೆ ಇನ್ನೊಂದಿತ್ತು, ಈಗ ಹೆಣ್ಮಕ್ಳು ಗೌರವ ಕೊಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ ಬುದ್ಧಿ ಅಂತ ಹೇಳಿದ್ರು. ಯಾಕಂದ್ರೆ ಏನ್ ಸಮಸ್ಯೆ, ಚೆನ್ನಾಗಿ ನೋಡ್ಕೊತಾರಲ್ಲ ಅಂತ ನಾನು ಉದ್ಯೋಗ ಪ್ರಶ್ನೆ ಮಾಡಿದೆ. ಆಗ ತಾತ ಹೇಳ್ತು, ನನಗೆಲ್ಲ ಬುದ್ಧಿ, ಗಂಡ ಬಂದ್ರೆ ಎಲ್ಲಿ ನಿಂತ್ಕೊಂಡು ಗೌರವ ಕೊಡಲ್ಲ ಬುದ್ಧಿ. ನನಗೆ ತಾತ ಇವಾಗೆಲ್ಲ ಆಕೆ ಬಿಡ್ತಾತ, ಅದೆಲ್ಲ ಕಾಮನ್ ಅಂತ ನಾನು ಹೇಳಿದೆ. ಇಲ್ಲ ಬುದ್ಧಿ, ಸಂಸ್ಕಾರ ನಾವು ಮನೆಗೆ ಕೊಟ್ಟಿದ್ದೀನಿ, ಆದ್ರೆ ಅವರಿಗೆ ರೂಢಿಸ್ತಾ ಇಲ್ಲ ಅಂತ 96ರ ತಾತ ಹೇಳಿದ್ರು ನನಗೆ. ಅದು ನನ್ನ ನೋವಿನ ಸಂಗತಿ ಅಂತಂದ್ರೆ ನಾನು ನಿಮ್ಮ ಹತ್ರ ವ್ಯಕ್ತ ಮಾಡಿದೆ ಅದನ್ನ. ಏಕೆಂತಂದ್ರೆ ಸಂಸ್ಕಾರಗಳು ಎಷ್ಟು ಮುಖ್ಯ ಅನ್ನೋಕ್ಕೆ ತಾತನಿಗೆ ಮನೆ ಸಿಕ್ಕಾಗ ಅದನ್ನೆಲ್ಲ ರೂಢಿ ಮಾಡಿ ಅಭ್ಯಾಸ ಆಗಿದೆ. ಆದ್ರೆ ಇವಾಗ ಹೆಣ್ಮಕ್ಳ ಆಶ್ರಯದಲ್ಲಿದೆ, ಅದನ್ನ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಆ ತಾತನಿಗೆ ಎಷ್ಟು, ಹಿರಿಯರಿಗೆ ಎಷ್ಟು ನೋವಾಗ್ತದೆ. ಯಾಕೆಂದ್ರೆ ಎಲ್ಲರೂ ಕೂಡ ಹಿರಿಯರಿದೆ. ಅದರಿಂದ ನೀವೆಲ್ಲರೂ ಕೂಡ ಹಿರಿಯರು ಈಗಿನ ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಬಿಟ್ರೆ, ಸಂಸ್ಕಾರದ ಜೊತೆ ಸಂಸ್ಕಾರವನ್ನು ಹೇಳ್ಕೊಟ್ಬಿಟ್ರೆ ನಮ್ಮ ಸಮಾಜಕ್ಕೆ ಇನ್ನೇನು ಬೇಕಾಗಿಲ್ಲ. ಸಂಸ್ಕಾರದಿಂದ ನಮ್ಮ ಶಾಲೆಗಳಲ್ಲಿ ಶಿಕ್ಷಕರು ಒಡೆಯನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ವಿಪರ್ಯಾಸದ ಸಂಗತಿ ಏನು ಅಂತಂದ್ರೆ, ನಮ್ಮ ಶಾಲೆಗಳು ಏನಾಗಿದೆ ಅಂತಂದ್ರೆ ಹಣಗಳಿಗೆ ಬಿಲ್ಲು ಬೆಲ್ಲಿಗಾಗ್ತಿದ್ದಾರೆ. ಅದರಿಂದ ನಮ್ಮ ಸಂಸ್ಕಾರವನ್ನು ಯಾಕೆ ಕೊಡಬೇಕು ಅಂದ್ರೆ, ತಾಯಿಯೇ ಮೊದಲ ಗುರು, ತಂದೆಯೇ ಎರಡೇ ಗುರು ಆಗಿ ಇವತ್ತು ನಮ್ಮ ಪಾಠ ಕಲಿಸೋದ್ರಿಂದ ಮಾತ್ರ ಸಾಧ್ಯ ಆಗ್ತದೆ. ವಿಶೇಷವಾಗಿ ಎಲ್ಲ ಕೂಡ ಹಿರಿಯರನ್ನ ಗೌರವವನ್ನು ಕಾಣಬೇಕು. ಹಿರಿಯರಿಲ್ಲದ ಮನೆ, ಗುರು ಇಲ್ಲದ ಮಠ, ಅರಸತನ ಅಳಿದ ಅರಮನೆಯಂತಕ್ಕೂ ಸರ್ವಜ್ಞ. ಗುರು ಇಲ್ಲದ ಮಠ, ಹಿರಿಯರಿಲ್ಲದ ಮನೆ, ಅರಸತನ ಅಳಿದ ಮನೆ, ಆಳು ಊರಿನಂತಕ್ಕೂ ಸರ್ವಜ್ಞ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಹಿರಿಯರಿರ್ಬೇಕಂತೆ, ಮಠದಲ್ಲಿ ಗುರುಗಳಿರ್ಬೇಕಂತೆ, ಅರಮನೆಯಲ್ಲಿ ರಾಜ ಇರ್ಬೇಕಂತೆ. ಇಲ್ಲಾಂದ್ರೆ ಏನಾಗ್ತದೆ, ಆಳೂರು ಆಗ್ತದೆ. ಅದರಿಂದ ಮನದಲ್ಲಿ ಮಠದಲ್ಲಿ ಯಾವಾಗಲೂ ಗುರುಗಳು ಇರೋದ್ರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಂತ ಹೇಳ್ತಾರೆ. ಕಬೀರ್ ಒಂದು ಮಾತು ಹೇಳ್ತಾರೆ,
ವೃಕ್ಷದ ಫಲವು ವೃಕ್ಷಕ್ಕಲ್ಲದೆ ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಸಮಾಜಕ್ಕೆ ಸಮಾಜಕ್ಕೆ ತಮಗಾಗುತ್ತೆ. ಯಾವುದೇ ಇವಾಗ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ನಮಗೆಲ್ಲರಿಗೂ ಅನ್ನದಾನ, ವಿದ್ಯಾದಾನ, ನಾವೆಲ್ಲರೂ ಈ ತರ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂತಂದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳು ಭಿಕ್ಷೆ, ಜ್ಞಾನದ ಭಿಕ್ಷೆ, ಅರಿವಿನ ಭಿಕ್ಷೆ, ದಾಸೋಹ, ದಾಸೋಹದ ಜ್ಞಾನ ದಾಸೋಹ, ಅನ್ನ ದಾಸೋಹ, ತ್ರಿವಿಧ ದಾಸೋಹ ಅಂತ ಹೇಳ್ತಾರಲ್ಲ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಆ ದಾಸೋಹದಲ್ಲಿ 3 ದಾಸೋಹವನ್ನು ಉಂಡು ಬೆಳೆದವರು ಯಾರಿದ್ದಾರೆ ಅಂತಂದ್ರೆ ನಾನು ಒಬ್ಬ ಉದಾಹರಣೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಎಲ್ಲ ಮನೆಗಳು ಕೂಡ ಫಸ್ಟ್ ದಾಸೋಹ ಮಾಡಿದ್ದೆ ವೀರಶೈವ ಲಿಂಗಾಯತ ಮನೆಗಳು ಅಂತ ನಾವು ಫಸ್ಟ್ ಶಾಲೆಯನ್ನು ಪ್ರಾರಂಭ ಮಾಡಿದ್ದೆ ವೀರಶೈವ ಲಿಂಗಾಯತ ಮನೆಗಳು ಅಂತ ನಾವೆಲ್ಲರೂ ತಿಳ್ಕೊಬೇಕು. ಪ್ರಥಮ ಸಂಸತ್ ಬಸವಣ್ಣವರು ಅವತ್ತೇ ಪ್ರಾರಂಭ ಮಾಡಿದ್ರು. ಇವತ್ತು ಈ ಸಂಸತ್ತಲ್ಲಿ ಬರೀ ಜಗಳ, ನನಗೆ ಕೊಟ್ಟು ಬಂದಿಲ್ಲ, ಅವ್ರಿಗೆ ಕೊಟ್ಟು ಬಂದಿಲ್ಲ ಅನ್ನೋದು ಮಾತ್ರ ಬರ್ತದೆ ಹೊರತು, ಆದರೆ ಬಸವಣ್ಣವರ ಸಂಸತ್ತಲ್ಲಿ ಏನಿತ್ತು ಅಂತಂದ್ರೆ ಅವರವರ ಜ್ಞಾನದ ಸಂಸತ್, ಅವರವರ ಜ್ಞಾನವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ಸಂಸತ್ತಾಗಿತ್ತು ಆ ಅನುಭವ ಮಂಟಪವನ್ನ. ಅದೇ ಅನುಭವ ಮಂಟಪದಲ್ಲಿ ನಮ್ಮ ಅಕ್ಕ ಮಹಾದೇವಿಯವರು ಬಂದರು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದೊಡೆ ಅಂತಯ್ಯ, ಸಮುದ್ರದ ತಡಿಯಲೊಂದು ಮನೆ ಮಾಡಿ ನೆರೆತೊರೆಗಳಿಗೆ ಹಂಚಿದೊಡೆ ಅಂತಯ್ಯ, ಸಂತೆಯೊಳಗೊಂದ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ನೋಡಿ, ಇಂಥ ದೊಡ್ಡ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ವಾಸ ಮಾಡ್ತಾ ಇದ್ವಿ. ಯಾರ ಜಂಜಾಟವೂ ಬೇಡ. ತಿಂಗಳಿಗೆ 1 ಬಾರಿ ಕಾದ್ರೂ ನಾವು ಈ ತರ ಬಸವ ತತ್ವ ಪರಿಷತ್ನಲ್ಲಿ ನಾವು ಕೂಡಿಕೊಂಡು ಬಸವಣ್ಣನವರ ತತ್ವವನ್ನ, ಶರಣರ ಚಿಂತನೆಯನ್ನು ನಾವು ಆಗಿದೆಯಲ್ಲ, ನಾವೆಲ್ಲರೂ ಕೂಡ ಮುಂದೆ ಭಾಗ್ಯಶಾಲಿಗಳು ಅಂತ ಭಾವಿಸಿದ್ದೇವೆ. ಹಾಗೂ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ, ಅದರಿಂದ ಸಾವಿರಾರು ಜನರ ಶ್ರಮವಿರ್ತದೆ. ಇವಾಗ ಒಂದು ಮಠ ಅಂದ್ರೆ ಮಠದಲ್ಲಿ ನಾನು ಮಾತ್ರ ಇರಲ್ಲ, ನನ್ನ ಹಿಂದೆ ನನ್ನ ಶಿಷ್ಯವರ್ಗ ಆಗಿರ್ಬೋದು, ನಮ್ಮ ಮಠದ ಕಸ ಓಡಿಸೋರಾಗಿರ್ಬೋದು, ಮತ್ತೆ ಧನಾಮೇಶ್ವರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು, ಒಂದು ಮಠವನ್ನು ನಡೆಸ್ಬೋದು. ಹಾಗೆ ಒಂದು ಈ ಪರಿಷತ್ ಆಗಿರ್ಬೋದು, ಬಸವ ಪರಿಷತ್ ಆಗಿರ್ಬೋದು, ಯಾವುದೇ ಆಗಲಿ ಒಂದು ಸಂಗಮದಿಂದ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾನೆಲ್ಲರೂ ಕೂಡ ಭಾವಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸಪೋರ್ಟ್ ಅನ್ನು ಮಾಡಿದರೆ ಅವ್ರಿಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ, ಅರುಣ್ ಕುಮಾರ್ ವಿಶೇಷವಾಗಿ ಈ ಬೆಂಗಳೂರು ನಗರದಲ್ಲಿ ಏನೇನ ಕಾರ್ಯಕ್ರಮ ಆಗ್ತದೆ ಅಂತ ಅಂದ್ರೆ ನಮ್ಮ ಶರಣ ಚಿಂತನೆಯಲ್ಲಿ ಅರುಣ್ ಕುಮಾರ್ ಎಲ್ಲಿದ್ದಾರೆ ಫಸ್ಟ್ ಫೋನ್ ಮಾಡಪ್ಪ ಅಂತ ಹೇಳುವಂತ ಅದೇ ಭಾಗದಲ್ಲಿ ನಮ್ಮ ಇವಾಗ ಒಬ್ರು ನಮ್ಮ ಯುವಕ, ನಮ್ಮ ಭಾಗದ ಒಂದು ಕೈಲಾಶ್ ಅವರು, ಅವರ ಮಾವ ಆಗಿರ್ಬೋದು, ಎಲ್ಲರೂ ಕೂಡ ಅದೇ ರೀತಿಯಾಗಿ ಸಂಘಟನೆ ಮಾಡಿಕೊಂಡು ಈ ತರ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಪ್ರತಿ ನೋಡಿ ಕೆಂಗೇರಿಯಿಂದ ಬಂದಿದ್ದೀವಿ ಅಂತ ಅಂದ್ರು. ಅದೇ ರೀತಿ ಬೇರೆ ಬೇರೆ ಅವರು ಆಗ್ರಹದಿಂದ ಬಂದಿದ್ದಾರೆ ಅಂತ ಈ ತರ ಕಾರ್ಯಕ್ರಮಗಳನ್ನ ನಾವು ಮಾಡೋದ್ರಿಂದ ನಮಗಲ್ಲದೆ ನಮ್ಮ ಮಕ್ಕಳಿಗೂ ಅನುಕೂಲವಾಗುತ್ತೆ. ನಿಮ್ಮ ಮಕ್ಕಳನ್ನು ಕರೆಯುತ್ತೀನಿ, ವಿಶೇಷವಾಗಿ ಮಕ್ಕಳಿಗೆ ಬೇಕಾದಂತ ಕಾರ್ಯಕ್ರಮ ಇದೆ. ನಮ್ಮ ಮಕ್ಕಳಿಗೆ 150 ಜನ ಮಕ್ಕಳಿದ್ದಾರೆ. 5 ವಚನಗಳನ್ನ ಹೇಳಿದ್ರೆ ಸಾಕು. 5 ನಿಮ್ಮ ಮಕ್ಕಳು 5 ವಚನಗಳನ್ನ ಹೇಳಿದ್ರೆ ಅದೇ ಒಂದು ಸ್ವರ್ಗ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ವಿಶೇಷವಾಗಿ ಬಸವಣ್ಣನವರ ಚಿಂತನೆಯನ್ನ ನಾವೆಲ್ಲರೂ ಕೂಡ ಮಾಡ್ತಾ, ಅವರ ಕಾಯಕವೇ ಕೈಲಾಸ ಎಂಬ ವಾಣಿಯಿಂದ ಎಲ್ಲರೂ ಕೂಡ ಕಾಯಕವನ್ನು ಮಾಡ್ತಾ, ವಿಶೇಷವಾಗಿ ನಾನು ಹೇಳಿದೆ ಗುರು, ಲಿಂಗ, ಜಂಗಮ ಇವೆಲ್ಲ ಹೇಳಿದೆ ಅಲ್ವ ನಿಮ್ಗೆ. ಗುರು ಅಂತಂದ್ರೆ ಗುಕಾರ ಸ್ತಂಭಕಾರಸ್ಥ ಋಕಾರ ಸ್ತನಿರೋಧಕ. ಗುರು ಅಂದ್ರೆ ನಮ್ಮಲ್ಲಿರುವ ಅಂಧಕಾರವನ್ನು ಯಾರು ಹೋಗಲಾಡಿಸ್ತಾರೆ ಅವ್ರನ್ನ ನಾವು ಗುರು ಅಂತ ಕರಿತೀವಿ, ಗೊತ್ತಾಯ್ತಾ? ಹಾಗೆ ಲಿಂಗ ಅಂದ್ರೆ ಲಿಂಗತೆ ಗಮ್ಯತೆ ಯತ್ರ ಜಗತ್ ಏಕ ಚರಾಚರಂ. ಲಿಂಗ ಅಂದ್ರೆ ಈ ಜಗತ್ತಿಗೆ ಯಾರು ಕಾರಣಕರ್ತ ಅಂತಂದ್ರೆ ಪರಾತ್ಪರ ವಸ್ತು, ಅವನೇ ಪರಮಶಿವ ಅಥವಾ ಲಿಂಗ ಅಂತ ನಾವು ಕರಿತೀವಿ. ನಾವೆಲ್ಲರೂ ಕೂಡ ಈ ಪ್ರಪಂಚಕ್ಕೆ ಸೃಷ್ಟಿಕರ್ತ ಯಾರು ಅಂದ್ರೆ ಶಿವ ಅಂತ ಹೇಳ್ತೀವಿ. ಈ ನಾವೆಲ್ಲ ಎಲ್ಲಿ ಲೀನ ಆಗ್ತೀವಿ ಅಂತಂದ್ರೆ ಪರಮಶಿವನಲ್ಲೇ ಲೀನ ಆಗ್ತೀವಿ. ಮೇಡಮ್ ಹೇಳ್ತೇವೆ, ನಾವು ಸತ್ತಾಗ ಏನ್ ಕೊಡ್ತಾರೆ ಅಂತಂದ್ರೆ ನಮ್ಗೆ ಲಿಂಗವನ್ನು ಬಿಟ್ಟು ಏನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಲಿಂಗ, ವಿಭೂತಿ, ರುದ್ರಾಕ್ಷಿ ಇದನ್ನೆಲ್ಲ ಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾರೆ ಕೈಲಾಸ ಯಾತ್ರೆಗೆ ಅಂತ ಹೇಳ್ತಾ ಇದ್ರು. ಹಾಗೆ ಜಂಗಮ ಅಂತಂದ್ರೆ
ಜಗ್ವಿಷತೆ ಇದು ಜಂಗಮಃ ಅಂತ. ಒಂದು ಕಡೆ ಇದ್ದರೆ ಓಡಾಡುವಂಥದ್ದು ಜಂಗಮರು. ಇವಾಗ ಜಂಗಮ ನಿಮ್ಮ ಮನೆಗೆ ಬರ್ತಾರೆ, ಭವತಿ ಭಿಕ್ಷಾ ದೇಹಿ ಅಂತ ಅಲ್ವಾ. ಆ ಜಂಗಮರಿಗೆ ನಾವೇನ್ ಸಮರ್ಪಣೆ ಮಾಡಬೇಕು ಅಂದ್ರೆ ಧನವನ್ನ ಸಮರ್ಪಣೆ ಮಾಡಬೇಕು. ಕೆಲವರು ಅಕ್ಕಿ ಕೊಡ್ತಾರೆ, ರಾಗಿ ಕೊಡ್ತಾರೆ, ತಮ್ಮಲ್ಲಿರುವಂಥದ್ದು 10 ರೂಪಾಯಿ 5 ರೂಪಾಯಿ ಯಾವುದೇ ರೂಪದಲ್ಲಾಗಿ ಧನವನ್ನ ಸಮರ್ಪಣೆ ಮಾಡೋದ್ರಿಂದ ಗುರುವಿಗೆ ಮನ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣೆ ಮಾಡಬೇಕು. ಹಾಗೆ ಇನ್ನೊಂದು ಇವ್ರದ್ದು ವಿಭೂತಿ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದು ನನಗೆ ಜ್ಞಾಪನ ಬಂತು. ಮನೆ ನಮ್ಗೊಂದು ಕಾಳಿಮಠ ಅಂತ ಇದೆ, ದೊಡ್ಡಬಳ್ಳಾಪುರ ಹೈವೇಲಿ. ಆ ಮಠದಲ್ಲಿ ಹೈವೇಲಿ ಅಂದ್ರೆ ಇವಾಗ ಮೊದಲು ಚಿಕ್ಕದಾಗಿತ್ತು ರೋಡು, ಇವಾಗ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ರೋಡನ್ನ, ಹೈವೇನ. ಅಲ್ಲಿ ಗದ್ಗೆ ಇತ್ತು. ಆ ಗದ್ಗೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಆ ಗದ್ಗೆಯನ್ನ ಶಿಫ್ಟ್ ಮಾಡ್ಬೇಕಾದ್ರೆ ಪರ್ಮಿಷನ್ ಸ್ವಾಮೀಜಿ ಕೇಳಿದ್ರು. ಆಯ್ತು ಅಂತ ಹೇಳಿ ಸ್ವಾಮೀಜಿ ಅದನ್ನೆಲ್ಲ ಕಲಾಕರ್ಷಣೆಯನ್ನು ಪೂಜೆಯನ್ನು ಮಾಡಿ ತದನಂತರವಾಗಿ ಹೊಡೆದು ಲಿಂಗವನ್ನು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಗಾಯ್ತು ಮಾಡೋದು. ಒಳಗಡೆ ಏನ ಪಳೆಯುಳಿಕೆ ಏನ ಇದೆಯಾ ಸ್ವಾಮೀಜಿ ಅವ್ರನ್ನ ಇದು ಮಾಡಿದೀವಲ್ಲ ಅಲ್ಲಿ ಅಂತ ಹೇಳಿದಾಗ ಅಲ್ಲಿ ಪಳೆಯುಳಿಕೆ ಮೂಳೆ ಸಮೇತ ಏನಾಗಿದೆ, 100 ವರ್ಷದ್ದು ಮೂಳೆ ಸಮೇತ ಏನಾಗಿದೆ, ಎಲ್ಲ ಮಣ್ಣಾಗಿದೆ. ಆದ್ರೆ ಅಲ್ಲಿ ಇದ್ದಿದ್ದು ಏನು ಅಂತಂದ್ರೆ ಲಿಂಗು ಮತ್ತೆ ವಿಭೂತಿ. ಅದನ್ನೇ ತಗೊಂಡು ಏನ್ ಮಾಡಿದ್ರು ಅಂದ್ರೆ ಆ ಲಿಂಗವನ್ನ, ಅವರಿಗೆ ಕಟ್ಟಿರ್ತಾರ ಲಿಂಗವನ್ನ, ಆ ಲಿಂಗ ಮತ್ತೆ ವಿಭೂತಿಯನ್ನು ತಗೊಂಡು ಮತ್ತೆ ಬೇರೆ ಕಡೆ ಅವರ ಗದ್ಗೆಯನ್ನು ಮಾಡಿದ್ರು. ಅದೇ ವಿಶೇಷತೆ. 100 ವರ್ಷ ಅಲ್ಲ, 200 ವರ್ಷವಲ್ಲ, ಅದರ ವ್ಯಾಲಿಡಿಟಿ ಎಷ್ಟಿರ್ತದೆ ಅಂದ್ರೆ 1000 ವರ್ಷಗಳು ಅಂತ ವಿಶೇಷವಾಗಿ ಇವತ್ತು ವಿಭೂತಿಯ ಮಹಾತ್ಮೆನ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ನೀವೆಲ್ಲ ನೋಡಿದಿರಲ್ವಾ, ಈಗ ಡಿಸೆಂಬರ್ ಜನವರಿ ಅಯ್ಯಪ್ಪ ಸ್ವಾಮಿಯವರೆಲ್ಲ ಮಾಲೆ ಹಾಕ್ತಾರೆ. ಅವರು ಬೆಳೆಯುತ್ತು ಕಡ್ಡೆಗಳ ಸ್ನಾನ ಮಾಡ್ತಾರೆ. ಆದ್ರೆ ವಿಭೂತಿ ಧರಿಸ್ಕೊಳ್ತಾರೆ. ವಿಭೂತಿ ಹಣೆಗೆ ಧರಿಸ್ಕೊಂಡು ಅಂಗೈಗೆಲ್ಲ ಧರಿಸ್ಕೊಂಡಿದ ತಕ್ಷಣ ಅವ್ರೇನ್ ಮಾಡ್ತಾರೆ ಅಂದ್ರೆ ಭಜನೆಯನ್ನು ಮಾಡ್ತಾರೆ, ಅಯ್ಯಪ್ಪ ಅಯ್ಯಪ್ಪ. ಆ ವಿಭೂತಿಯ ಶಕ್ತಿ ನೋಡಿ ಚಳಿಯನ್ನೆಲ್ಲ ಹೋಗಿಸ್ತದೆ ಅನ್ನೋದಕ್ಕೆ ಕಾರಣ ಅಲ್ವಾ. ಎಷ್ಟು ವಿಶೇಷ ಚಿಂತನೆಗಳ ಮೂಲಕ ನಾವು ವಿಭೂತಿಯನ್ನ ಧಾರಣೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಇದೆ. ಇವತ್ತಿ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿನಿತ್ಯದ ಬದುಕಿನಲ್ಲಿ ವಿಭೂತಿಯನ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವ ಸರ್ವ ಪಾಪಗಳೆಲ್ಲ ನಾಶ ಆಗ್ತವೆ. ಅದರಿಂದ ವಿಭೂತಿಯೇ ಪರಮ ಪಾವನವಯ್ಯ ಅಂತ ಬಸವಣ್ಣವರು ಹೇಳಿದ್ರೆ, ಎಲ್ಲರೂ ಕೂಡ ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ಳಿ, ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ. ಮಂತ್ರ ಮನನಾತ್ರಾಯತೆ ಇತಿ ಮಂತ್ರ. ವೇದ ಹೇಳ್ತಾರೆ, ಏನು ಹೇಳ್ತಾವೆ ಅಂದ್ರೆ ಅದು ಮಂತ್ರ ಅಲ್ಲ. ನಾವು ಮನಸ್ಸಲ್ಲಿ ಏನ್ ಸ್ಮರಣೆ ಮಾಡ್ತೀವಿ, ಗುರು ಸ್ಮರಣೆ ಆಗಿರ್ಬೋದು ಅಥವಾ ಪರಮೇಶ್ವರನ ಸ್ಮರಣೆ, ಓಂ ನಮಃ ಶಿವಾಯ ಷಡಾಕ್ಷರಿ ಮಂತ್ರವನ್ನ ಸ್ಮರಣೆ ಮಾಡೋದ್ರಿಂದ ನಮಗೆ ಸರ್ವ ಪಾವನ ಆಗ್ತದೆ ಅಂತ ಹೇಳ್ತಾ ಅದಕ್ಕೆ ಹೇಳಿದ್ರೆ ಷಡಾಕ್ಷರ ಮಂತ್ರವನ್ನು ಜಪಿಸಿ ಎನ್ನ ಮನವು ಪಾವನವಾದಿತಯ್ಯ ಅಂತ ಯಡಿಯೂರು ಸಿದ್ದಲಿಂಗೇಶ್ವರ ಯತಿಗಳು ಒಂದು ಕಡೆ ಹೇಳ್ತಾರೆ. ಅವರು ನೀವೆಲ್ಲರೂ ಕೂಡ ಯಾವ ಮಂತ್ರವನ್ನು ಜಪ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಜಪ ಮಾಡ್ತೀರಾ? ಈ ಮಂತ್ರವನ್ನು ಏನಂತ ಕರೀತಾರೆ? ಈಗ ತರ ಹೇಳಿದೆ ಷಡಾಕ್ಷರ ಮಂತ್ರ. ಷಡಾಕ್ಷರ ಅಂದ್ರೆ 6 ಅಕ್ಷರ. ಓಂ ನಮಃ ಶಿವಾಯ. ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಪಂಚಾಕ್ಷರಿ ಮಂತ್ರವನ್ನ ಬರೀಬಹುದಷ್ಟೇ. ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ. ನಾವು ಯಾವುದೇ ಮಂತ್ರವನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಏನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಪ್ರಣವ ಅಂತ ಕರಿತೀವಿ. ಈ ಪ್ರಪಂಚದಲ್ಲಿ ಪ್ರಥಮವಾಗಿ ಯಾವುದು ಹುಟ್ಟಿತ್ತು ಅಂದ್ರೆ ಪ್ರಣವನ್ನೇ ಹುಟ್ಟಿತ್ತು. ನಾದ ಬಿಂದು ಕಲೆ ಅಂತ ಹೇಳ್ತೀವಲ್ಲ, ಈ ನಾದ ಬಿಂದು ಕಲೆಯ ಎಲ್ಲ ಕ್ರೋಢೀಕರಣವೇ ಓಂ ಅಂತ. ಈ ಓಮನ್ನು ಕಳಿಸೋದ್ರಿಂದ ನಮ್ಮಲ್ಲಿರುವಂತಹ ಜ್ಞಾನಶಕ್ತಿ ಹೆಚ್ಚಾಗುತ್ತದೆ. ಚಿತ್ತಕ್ಷಿ ಆಜ್ಞಾ ಮತ್ತೆ ಇಲ್ಲಿ ಪಟ್ಟೆ ಇಡ್ತೀವಲ್ವಾ, ಎಲ್ಲರೂ ಕೂಡ ಇಲ್ಲಿ ಇಡ್ತೀವಿ ಅಲ್ವಾ. ಇದು ಆಜ್ಞಾಚಕ್ರ ಅಂತ. ಅದು ಜಾಗರೂಕರಾಗಿ, ನಾವೆಲ್ಲರೂ ಕೂಡ ಜಾಗರೂಕರಾಗಿ ಅಂತ ಹೇಳ್ತು ಆಜ್ಞಾಚಕ್ರದಲ್ಲಿ ಭಸ್ಮವನ್ನು ಧಾರಣೆಯನ್ನು ಮಾಡೋದ್ರಿಂದ ನಾವೆಲ್ಲರೂ ಕೂಡ ಇನ್ನೂ ಅಭಿವೃದ್ಧಿ ಹೊಂದುತ್ತೇವೆ. ಹಾಗೆ ನಾನು ಹೇಳಿದೆ, ಧನವನ್ನ ಜಂಗಮಕ್ಕೆ ಸಮರ್ಪಣೆ ಮಾಡಿ. ನೀವು ಕಾಯಕ ಮಾಡಿದಕ್ಕೆ ಬಂದಿದ್ದನ್ನ ಇಂತಹ ಕಾರ್ಯಕ್ರಮಕ್ಕೆ, ಶರಣ ದಾಸೋಹಕ್ಕೆ, ಮಠ ಮಂದಿರಗಳಿಗೆ ವಿನಿಯೋಗ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ಎನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶರಣ ಶರಣಾರ್ಥಿ.
ಬಸವಣ್ಣನೇ ನನಗೆ ವಿಭೂತಿ, ಬಸವಣ್ಣನೇ ನನಗೆ ರುದ್ರಾಕ್ಷಿ, ಬಸವಣ್ಣನೇ ನನಗೆ ಪಂಚಾಕ್ಷರಿ, ಬಸವಣ್ಣನೇ ನನಗೆ ಪಾದೋದಕ, ಬಸವಣ್ಣನೇ ನನಗೆ ಪ್ರಸಾದ. ಇಂದು ನಮ್ಮ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶಂಕರೇಶ್ವರನ ಸಾಕ್ಷಿಯಾಗಿ ಶಿರವಾಗಿ ನಮೋ ನಮೋ ಎಂಬೆನ್ನುವಂತೆ ನಮ್ಮನ್ನು ಉಪದೇಶಿಸಿ ಆಶೀರ್ವಚನ ನೀಡಿದ ಪರಮ ಪೂಜ್ಯರವರಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ಹಾಗೂ ಬಹಳ ಸೊಗಸಾಗಿ ವಚನ ಗಾಯನವನ್ನು ನಡೆಸಿಕೊಟ್ಟ ಶ್ರೀಮತಿ ಕಲಾವತಿ ಅವರಿಗೂ ಕೂಡ ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆ ನೀಡಿದ ಚೇತನ ಮತ್ತು ಪೂರ್ವಿಕರವರಿಗೆ ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ಶ್ರೀಮತಿ ಚೇತನ ಹಾಗೂ ಪೂರ್ವಿಕರವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ. ಕುಮಾರಿ ಪೂರ್ವಿಕರವರು ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತಿದ್ದೇನೆ.